ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಇಲ್ಲಿಯವರೆಗೂ ಸ್ತುತಿ ಸ್ತೋತ್ರಗಳ ಬಲಿಗಳನ್ನು ನೀವು ಅಂಗೀಕರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈಗಲೂ ದೇವರೇ, ನೀವು ನಮ್ಮೊಂದಿಗೆ ಮಾತನಾಡಲಿದ್ದೀರಾ, ನಮ್ಮನ್ನು ಸಂಧಿಸಲಿದ್ದೀರಾ. ಕರ್ತನು ತಾನೇ ನಮ್ಮೊಂದಿಗೆ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯಾ. 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 50ನೇ ವಾಕ್ಯ. ಕೂಡಲೇ ಅವನು ಹೋಗಿ ಆ ಫಿಲಿಷ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ವಾಕ್ಯವನ್ನು ಓದುವಾಗ ಒಂದು ಬಹಳ ದೊಡ್ಡ ಸಂಭವವು ಮುಗಿದು ಒಂದು ಜಯ, ಒಂದು ಸಕ್ಸಸ್, ಇದರ ಕುರಿತಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ದಾವೀದನು ಹೇಗೆ ಜಯಿಸಿದರು ಎನ್ನುವುದಕ್ಕೆ ಒಂದು ರಿಸಲ್ಟ್ ಆ ಸ್ಥಳದಲ್ಲಿ ಏನಿದೆ ಅಂದರೆ ಒಂದು ಅಂತ್ಯದ ಕುರಿತಾಗಿ ಬರೆಯಲ್ಪಟ್ಟಿದೆ. ದಾವೀದನು ಒಂದು ಕವಣೆಯ ಕಲ್ಲಿನಿಂದ ಜಯಿಸಿದನು ಎಂಬುದಾಗಿ. ಯಾವಾಗಲೂ ನೋಡುವುದಾದರೆ ಯಾವುದೇ ಒಂದು ವಿಷಯಕ್ಕಾಗಲಿ ಒಂದು ಸಕ್ಸಸ್ನ ಹಿಂದೆ ಒಂದು ದೊಡ್ಡ ಪ್ರಾಸೆಸ್ ಇರುತ್ತದೆ. ಒಂದು ದೊಡ್ಡ ಪ್ರಾಸೆಸ್ ಅಂದರೆ ದೊಡ್ಡ ಪ್ರಕ್ರಿಯೆ. ಅದೆಲ್ಲ ಮಾಡಿ ಮುಗಿಸಿದ ನಂತರವೇ ಸಕ್ಸಸ್ ಇರುತ್ತದೆ. ಸಾಮಾನ್ಯವಾಗಿ ನೋಡುವುದಾದರೆ ನೀವು ಕ್ರಿಕೆಟ್ ಎಲ್ಲ ನೋಡಿರುತ್ತೀರಾ, ಇಂಡಿಯಾ ವರ್ಲ್ಡ್ ಕಪ್ ಜಯಿಸಿತು ಎಂಬುದಾಗಿ ಇರುತ್ತದೆ. ಆದರೆ ಆ ವರ್ಲ್ಡ್ ಕಪ್ ಅನ್ನು ಜಯಿಸುವುದಕ್ಕಿಂತ ಮುಂಚೆ ಒಂದು 7-8 ಮ್ಯಾಚನ್ನು ಜಯಿಸಿರುತ್ತಾರೆ. ಅನೇಕ ದೇಶಗಳನ್ನು ಜಯಿಸಿರುತ್ತಾರೆ. ಅದರಲ್ಲಿ ಕೆಲವು ಮ್ಯಾಚ್ ಸೋತಿರುತ್ತಾರೆ, ಮತ್ತೆ ಪುನಃ ಆಡುತ್ತಾರೆ. ಅದರಲ್ಲಿ 50 ಓವರ್ ಬಹಳ ಕಷ್ಟಪಡುತ್ತಾರೆ. ಅದೆಲ್ಲ ಮಾಡಿಯೇ ಕಡೆಯದಾಗಿ ಒಂದು ಕಪ್ ಅವರ ಕೈಯಲ್ಲಿ ಬರುತ್ತದೆ. ಆದರೆ ಯಾವುದನ್ನು ರಿಜಿಸ್ಟರ್ ಮಾಡುತ್ತಾರೆ ಎಂದು ಕೇಳುವುದಾದರೆ 2026ರ ವರ್ಲ್ಡ್ ಕಪ್ ಚಾಂಪಿಯನ್ ಎಂಬುದಾಗಿ ಅದನ್ನೇ ರಿಜಿಸ್ಟರ್ ಮಾಡುತ್ತಾರೆ. ಅದಕ್ಕೂ ಮುಂಚೆ ಅವರು ಹಾದು ಬಂದಂತಹ ಪ್ರಾಸೆಸ್ ಇದೆ ಅಲ್ವಾ, ಅದು ಸಾಮಾನ್ಯವಾಗಿ ಯಾರು ನೆನಪಿಸಿಕೊಳ್ಳುವುದಿಲ್ಲ. ಆದರೆ ಅದು ಬಹಳ ಮುಖ್ಯ. ಆ ಪ್ರಾಸೆಸ್ಸೇ ಈ ಜಯಕ್ಕೆ ಕಾರಣವಾಗಿ ಇದೆ. ಅನೇಕ ಸಮಯದಲ್ಲಿ ನಾವು ದೇವರ ಬಳಿ ಒಂದು ಜಯವನ್ನು ಎದುರು ನೋಡುತ್ತೇವೆ. ಎಲ್ಲರೂ ಹಾಗೆ ನೆನೆಸುತ್ತೇವೆ, ಒಂದು ಸಕ್ಸಸ್, ಒಂದು ಜಯವುಳ್ಳ ಜೀವಿತ, ಕರ್ತನು ನಮಗೆ ಒಂದು ಕಾರ್ಯವನ್ನು ಮಾಡಬೇಕು ಎಂದು ನೆನೆಸುತ್ತೇವೆ. ಆದರೆ ಆ ಜಯ ಬರುವಾಗ ನಾನು ಯಾವಾಗಲೂ ಹೇಳುತ್ತೇನೆ, ಒಂದು ಸಾಕ್ಷಿಯನ್ನು ನೀವು ಕೇಳುತ್ತೀರಾ. ಸಾಕ್ಷಿ ಕೇಳುವಾಗ ಕರ್ತನು ನಮಗೆ ಇಂತಹ ಒಂದು ಆಶೀರ್ವಾದವನ್ನು ಕೊಟ್ಟರು. 10 ವರ್ಷ ಮಗು ಇಲ್ಲದೇ ಇರುವಂತ ತಾಯಿ ಬಂದು ಸಾಕ್ಷಿ ಕೊಡುತ್ತಾರೆ, ದೇವರು ನನಗೀಗ ಮಗು ಕೊಟ್ಟಿದ್ದಾರೆ. ಅವರು ಮಗುವಿನೊಂದಿಗೆ ಬಂದು ಸಾಕ್ಷಿಯನ್ನು ಹೇಳುತ್ತಾರೆ, ನನಗೆ 10 ವರ್ಷಗಳಿಂದ ಮಗು ಇರಲಿಲ್ಲ, ಕರ್ತನು ಕೃಪೆಯಿಂದ ನನಗೆ ಮಗುವನ್ನು ಕೊಟ್ಟರು ಎಂಬುದಾಗಿ 10 ನಿಮಿಷದಲ್ಲಿ ಅಂದರೆ ಅರ್ಧ ಗಂಟೆಯಲ್ಲಿ ಸಾಕ್ಷಿ ಹೇಳುತ್ತಾರೆ. ಆದರೆ ಆ ಸಾಕ್ಷಿಯನ್ನು ಅವರು ಹೇಳುವುದಕ್ಕಿಂತ ಮುಂಚೆ ಒಂದು 10 ವರ್ಷದ ಪ್ರಾಸೆಸ್ ಇದೆ. ಏನಿದೆ? ಒಂದು 10 ವರ್ಷದ ಅವಧಿ ಇದೆ. ಅವರು ಹಾದು ಬಂದಂಥದ್ದು, ಅವರು ಏನನ್ನು ಕ್ರಾಸ್ ಮಾಡಿದ್ರು, ಎಷ್ಟೊಂದು ಅವಹೇಳನ, ಎಷ್ಟು ಜನರ ಮುಂದೆ ಅವಮಾನ, ಎಷ್ಟು ಆಸ್ಪತ್ರೆಗಳಲ್ಲಿ ಅವರಿಗೆ ಹೇಳಿದಂಥ ಮಾತುಗಳು, ನೆಗೆಟಿವಿಟಿ, ಈ ರೀತಿಯಾಗಿ ಎಷ್ಟೋ ಕಾರ್ಯಗಳಿದೆ. ಇದೆಲ್ಲವನ್ನು ಕೂಡ ಮೀರಿ ದೇವರು ಅವರ ಜೀವಿತದಲ್ಲಿ ಏನ್ ಮಾಡಿದ್ರು, ಅವರು ಹೇಗೆ ನಂಬಿಕೆಯಿಂದ ಇದ್ದರು, ಆನಂತರವಾಗಿ ಅವರಿಗೆ ಸಕ್ಸಸ್ ಸಿಕ್ಕಿತು. ಆ ಒಂದು ಸಾಕ್ಷಿ. ಆದರೆ ಸಾಮಾನ್ಯವಾಗಿ ನಾವು ಸಾಕ್ಷಿಯನ್ನು ನೋಡುತ್ತೇವೆ. ಈಗ ಈ ವಾಕ್ಯದಲ್ಲಿ ನಾವು ಏನ್ ಮಾಡುತ್ತೇವೆ ಎಂದು ಕೇಳುವುದಾದರೆ, ಒಂದು ಕವಣೆಯ ಕಲ್ಲಿನಿಂದ ದಾವೀದನು ಫಿಲಿಸ್ಟಿಯನ್ ಅನ್ನು ಜಯಿಸಿದನು ಎಂಬುದಾಗಿ ನೋಡುತ್ತೇವೆ. ಆದರೆ ಈ ಒಂದು ಕಾರ್ಯವನ್ನು ಓದುವಾಗ ನೀವು ಅನೇಕ ಸಂದೇಶವನ್ನು ಕೇಳಿರುತ್ತೀರಾ. ಒಂದು ಸೇವೆಯನ್ನು ಹಾದು ಬಂದಂತ ಹಾದಿಯಲ್ಲಿ ನಾನು 18ನೇ ವರ್ಷಕ್ಕೆ ದೇವರನ್ನು ಅಂಗೀಕರಿಸಿಕೊಂಡ ಮೇಲೆ ಇವತ್ತು ಇಲ್ಲಿ ಸೇವೆ ಮಾಡುವುದಕ್ಕೆ ದೇವರು ಕೃಪೆ ನೀಡಿದ್ದಾರೆ. ಈ ಒಂದು ಪ್ರಾಸೆಸ್ಗೆ ಒಂದು 34 ವರ್ಷಗಳಾಗಿದೆ. ಈ ಸ್ಥಳಕ್ಕೆ ಬಂದು ನಿಲ್ಲುವುದಕ್ಕೆ ಒಂದು 34 ವರ್ಷ ಆಗಿದೆ. ಈ 34 ವರ್ಷಗಳಲ್ಲಿ ನಡೆದಂತ ಎಷ್ಟೋ ಕಾರ್ಯಗಳು ಅದು ಮರೆತು ಹೋಗಿರಬಹುದು, ನೆನಪಿಸಿಕೊಳ್ಳದೇ ಇರಬಹುದು. ಅಷ್ಟೇ ಯಾಕೆ, ನಾನು ಕೂಡ ಮರೆತು ಹೋಗಿರಬಹುದು. ಆದರೆ ಇವತ್ತು ನಮ್ಮ ನೋಡುವವರು ಏನ್ ಹೇಳುತ್ತಾರೆ? ಇಲ್ಲ, ನಾನೇನ್ ಹೇಳುತ್ತೇನೆ, 33 ವರ್ಷವಾದ ನಂತರ ದೇವರು ನನ್ನನ್ನು ಸೇವಕನಾಗಿ ನಿಲ್ಲಿಸಿದ್ದಾರೆ. ಆದರೆ ದಾಟಿ ಬಂದಂತ ಆ ಪ್ರಾಸೆಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ಈ ಸ್ಥಳದಲ್ಲಿ ದಾವೀದನು ಮಾಡಿದಂತ ಕೆಲವು ಕಾರ್ಯಗಳನ್ನೇ ನಾವು ನೋಡಲಿದ್ದೇವೆ. ಆ ಪ್ರಾಸೆಸ್ ಅದೇ ಸಕ್ಸಸ್ಗೆ ಮಾರ್ಗ. ಸಕ್ಸಸ್ ಕುರಿತಾಗಿ ಎಲ್ಲರೂ ಹೇಳುತ್ತಾರೆ. ಎಲ್ಲರೂ ಒಂದು ಕಾಲದಲ್ಲಿ ಹೇಳುತ್ತಾರೆ, ಆ ತಮ್ಮ ಜಯಿಸಿದ, ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ. ಆದರೆ ಆ ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳುವುದಕ್ಕೆ ಅವನು ಏನ್ ಕಷ್ಟಪಟ್ಟ ಅಂತ ಒಂದು ವಿಷಯ ಇದೆ. ಅದೇ ರೀತಿಯಾಗಿ ದೇವರು ನಿಮಗೆ ವಾಗ್ದಾನ ಮಾಡಿದ್ದಾರಂದ್ರೆ ಅದನ್ನು ಖಂಡಿತವಾಗಿ ನಿಮಗೆ ಬಾಧ್ಯವಾಗಿ ಕೊಡುತ್ತಾರೆ. ಕರ್ತನು ಮಾಡಿದ ವಾಗ್ದಾನ ಏನಾಗುತ್ತದೆ? ಖಂಡಿತವಾಗಿ ನೆರವೇರುತ್ತದೆ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ಅದನ್ನು ಹಾದು ಬರುವುದಕ್ಕೆ ಕೆಲವು ಪ್ರಾಸೆಸ್ ಇದೆ. ಅದರಲ್ಲಿ ದಾವೀದನು ಏನ್ ಮಾಡಿದನು ಎಂಬುದಾಗಿ ನಾವು ಇವತ್ತು ನೋಡಲಿದ್ದೇವೆ. 1 ಸಮುವೇಲ 17ನೇ ಅಧ್ಯಾಯದಲ್ಲಿ. ಈಗ ದಾವೀದನ ಕುರಿತಾಗಿ ಒಂದು ಚಿಕ್ಕ ವಿಷಯವನ್ನು ನೀವು ಮೊದಲೇ ಅರ್ಥ ಮಾಡಿಕೊಳ್ಳಬೇಕೇನೆಂದರೆ, ದಾವೀದನ್ ಎನ್ನುವಂತವನು ಅಕಸ್ಮಾತ್ ಆಗಿ ಆ ಸ್ಥಳಕ್ಕೆ ಬಂದು ಅರಸನಾಗಲಿಲ್ಲ. ಏನೋ ದಿಢೀರ್ ಎಂಬುದಾಗಿ ಆತನ ಏನಾಗ್ಲಿಲ್ಲ, ಅರಸನಾಗ್ಲಿಲ್ಲ.
ಒಂದು ಸಮುವೇಲನ ಪುಸ್ತಕದಲ್ಲಿ ನೀವು ಓದುವುದಾದರೆ 13ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ. ಸೌಲನು ಅರಸನಾದಾಗ 30 ವರ್ಷದವನಾಗಿದ್ದನು. ಅವನು ಇಸ್ರಾಯೇಲ್ಯರನ್ನು 2 ವರ್ಷ ಆಳಿದ ನಂತರ ಒಂದು ಸಂಭವ ನಡೆಯುತ್ತದೆ. ಅದೇ ಅಧ್ಯಾಯ 14ನೇ ವಾಕ್ಯ. ಈಗಲಾದರೋ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದುದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ದೇವರು ಪ್ರಭುವಾಗಿ ನೇಮಿಸಿದ್ದಾರೆ, ಮುಗಿಯಿತು. ನೇಮಿಸಿದ್ದಾರೆ ಅಷ್ಟೇನೆ, ದೇವರು ಮಾಡಿದರು. ಸೌಲನ ಆಳ್ವಿಕೆಯ 2ನೇ ವರ್ಷ. ನಿಮಗೆ ಗೊತ್ತು ಅಂದುಕೊಳ್ಳುತ್ತೇನೆ, ಸೌಲನು 40 ವರ್ಷ ಆಳುತ್ತಾರೆ. ಎಷ್ಟು ವರ್ಷ? 40 ವರ್ಷ. ದಾವೀದನು ಆಳುವಾಗ ಅವನಿಗೆ ಎಷ್ಟು ವರ್ಷ? ದಾವೀದನು ಅರಸನಾದಾಗ 30 ವರ್ಷದವನಾಗಿ ಇದ್ದ. ಹಾಗಾದರೆ ಚೆನ್ನಾಗಿ ಗಮನಿಸಿರಿ, ಸೌಲನು ಆಳ್ವಿಕೆ ಮಾಡಿ ಹೆಚ್ಚು ಕಮ್ಮಿ ಈ ಸಂಭವ ನಡೆದು 8 ವರ್ಷಗಳಾದ ನಂತರವಾಗಿಯೇ ದಾವೀದನೇ ಹುಟ್ಟುತ್ತಾನೆ. ಆ ನಂತರವಾಗಿ ಏನಾಗುತ್ತದೆ? ದಾವೀದನು ಹುಟ್ಟುತ್ತಾರೆ. ಅದಕ್ಕೂ ಮುಂಚೆ ದಾವೀದನು ಈ ಭೂಮಿಯಲ್ಲೇ ಇಲ್ಲ, ಹುಟ್ಟೇ ಇಲ್ಲ. ಆದರೆ ಈ ವಾಕ್ಯದಲ್ಲಿ ದೇವರೇನು ಹೇಳುತ್ತಾರೆ? 13ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ನೇಮಿಸುತ್ತಾರೆ ಅಲ್ಲ, ನೇಮಿಸಿದ್ದಾರೆ. ಮುಗಿಯಿತು, ಪ್ರಾಸೆಸ್ ಓವರ್. ಹಾಗಂದ್ರೆ ಏನರ್ಥ? ದೇವರು ದಾವೀದನನ್ನು 8 ವರ್ಷವಾದ ನಂತರವಾಗಿಯೇ ಹುಟ್ಟಿಸುತ್ತಾರೆ. ಇನ್ನು ದಾವೀದನು ಹುಟ್ಟಿಲ್ಲ. ಆದರೆ ದೇವರು ಈಗಾಗಲೇ ದಾವೀದನನ್ನು ಚೂಸ್ ಮಾಡಿದ್ದಾರೆ. ತಾಯಿಯ ಗರ್ಭದಲ್ಲೇ ರೂಪಿಸುವಾಗಲೇ ಅಂತ ಹೇಳುತ್ತೇವೆ ಅಲ್ವಾ? ಇದು ಅದನ್ನು ದಾಟಿ ಜಗತ್ತು ಉತ್ಪತ್ತಿಗೂ ಮುಂಚೆ ಆಗಲೇ ಡಿಸೈಡ್ ಮಾಡಿದ್ರು. ಸೌಲನ ಆಳ್ವಿಕೆ ಮಾಡಿದಂತ 2ನೇ ವರ್ಷದಲ್ಲಿ ಡಿಸೈಡ್ ಮಾಡಿದ್ರು. ಇನ್ನು 8 ವರ್ಷವಾದ ನಂತರ ಒಬ್ಬ ಹುಟ್ಟುತ್ತಾನೆ. ಅವನಿಗೆ 30 ವರ್ಷವಾದಾಗ ಅವನು ಅರಸನಾಗ್ತಾನೆ. ಅವನನ್ನೇ ನಾನು ಅರಸನಾಗಿ ಇಟ್ಟಿದ್ದೇನೆ, ಎಲ್ಲ ಇದೆ. ಹಾಗಾದ್ರೆ ದಾವೀದನು ಗೋಲಿಯಾತನನ್ನು ಬಂದು ಜಯಿಸಿದ್ದು ಎನ್ನುವಂಥದ್ದು ಒಂದು ಆಕ್ಸಿಡೆಂಟ್ ಆದ ವಿಷಯ ಅಲ್ಲ, ಏನೋ ದಿಢೀರ್ ಎಂಬುದಾಗಿ ನಡೆದಂತ ಸಂಭವ ಅಲ್ಲ. ಅದು ಪ್ರೀ ಪ್ಲಾನ್, ದೇವರ ಪ್ರೀ ಪ್ಲಾನ್. ಅವನಲ್ಲಿ ಬರಬೇಕು ಅಷ್ಟೇನೆ. ಆ ಸ್ಥಳಕ್ಕೆ ಅವನು ಬರುವಂಥದ್ದು ಕಟ್ಟಳೆಯಾಗಿದೆ. ಹಾಗಾದ್ರೆ ದಾವೀದನು ಒಂದು ಕವಣೆಯ ಕಲ್ಲಿನಿಂದ ಒಂದು ವಿಷಯವನ್ನು ಜಯಿಸಬೇಕಂದ್ರೆ ತಕ್ಕ ಸಮಯದಲ್ಲಿ ತಕ್ಕ ಸ್ಥಳಕ್ಕೆ ದೇವರು ನಿಮ್ಮನ್ನು ಕೊಂಡು ಹೋಗುತ್ತಾರೆ. ಆ ಸ್ಥಳಕ್ಕೆ ನಿಮ್ಮನ್ನು ಹೇಗೆ ಅಥವಾ ಯಾಕೆ ಕರೆತರುತ್ತಾರೆ ಗೊತ್ತಿಲ್ಲ, ಯಾಕೆ ನಿಮ್ಮನ್ನು ಅಲ್ಲಿ ಸೇರಿಸುತ್ತಾರೆ ಗೊತ್ತಿಲ್ಲ. ನನ್ನನ್ನು ದೇವರು ಯುಕೆಯಿಂದ ಇಲ್ಲಿ ಕರೆತಂದರು, ಯಾಕೆ ಕರೆತಂದರು ಗೊತ್ತಿಲ್ಲ. ಅದಕ್ಕಿಂತ ದೊಡ್ಡ ವಿಷಯ, ನನ್ನನ್ನು ಇಲ್ಲಿಂದ ಯಾಕೆ ಅಲ್ಲಿ ಕರ್ಕೊಂಡೋದ್ರು ಗೊತ್ತಿಲ್ಲ. ಅಲ್ಲೇ ನಾನು ಸೇವೆಗೆ ಒಪ್ಪಿಸಿಕೊಟ್ಟದ್ದು, ದೇವರಿಗೆ ನಾನು ಅಲ್ಲೇ ಒಪ್ಪಿಸಿಕೊಟ್ಟೆ. ಯಾತಕ್ಕಾಗಿ ಅಂದ್ರೆ ಸೇವೆಗಾಗಿ. ಯಾಕೆ ಅಲ್ಲಿ ಕರ್ಕೊಂಡು ಹೋದ್ರು? ಅದು ಒಂದು ಅದ್ಭುತವಾದ ಸ್ಥಳವ ಅಂದ್ರೆ ಇಲ್ಲ, ಅದು ಇರುವುದರಲ್ಲಿಯೇ ವರ್ಸ್ಟ್ ಪ್ಲೇಸ್. ಪಾಪದಲ್ಲಿ ಉಚ್ಚಘಟ್ಟದಲ್ಲಿರುವಂತ ದೇಶ, ಅದರ ನಡುವೆ ದೇವರು ನನ್ನನ್ನು ಸೇವೆಗೆ ಕರೆದರು. ಯಾಕೆ ಅಲ್ಲಿ ಕರ್ಕೊಂಡು ಹೋದ್ರು? ಅದಕ್ಕೆ ಒಂದು ಪ್ರಾಸೆಸ್ ಇದೆ. ಇದೇ ರೀತಿ ದೇವರು ನಿಮ್ಮನ್ನು ಕೂಡ ಕೆಲವು ಸ್ಥಳಗಳಿಗೆ ಕೊಂಡು ಹೋಗಿ ನಿಲ್ಲಿಸುತ್ತಾರೆ. ಯಾತಕ್ಕಾಗಿ ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸುತ್ತಾರೆ? ಈಗ ನೋಡಿ, ದಾವೀದನು ಕುರಿ ಮೇಯಿಸುತ್ತಾ ಇದ್ದಾರೆ, ಸಿಂಹ ಕರಡಿ ಬರುತ್ತದೆ. ಇದರ ನಡುವೆ ಅವರ ಅಪ್ಪ ಹೇಳುತ್ತಾರೆ, ದಾವೀದನೇ ಕುರಿಯೊಬ್ಬರ ಕೈಯಲ್ಲಿ ಬಿಟ್ಟು ನೀನು ಅಲ್ಲಿ ಹೋಗು ಅನ್ನುತ್ತಾರೆ. ದಾವೀದನು ಈಗ ಅಲ್ಲಿ ಒಂದು ಮಾತನ್ನು ಕೇಳುತ್ತಾರೆ. ನೋಡಿರಿ, ಬಹಳ ಸುಂದರವಾದ ಮಾತು. 1 ಸಮುವೇಲ 17ನೇ ಅಧ್ಯಾಯ 29ನೇ ವಾಕ್ಯ ಓದಿರಿ. ದಾವೀದನು, ನಾನೇನು ತಪ್ಪು ಮಾಡಿದೆನು? ಬರೀ ಮಾತಾಡಿದೆನಷ್ಟೇ. ನಾನೇನಾದ್ರೂ ಇಲ್ಲಿ ಕಾರಣ ಇಲ್ಲದೆ ಬಂದಿದ್ದೇನಾ? ನಾನು ಇಲ್ಲಿ ಬಂದಿರುವುದಕ್ಕೆ ರೀಸನ್ ಇದೆ. ಅವನು ಹೇಳುವ ಮಾತು, ಐ ಹ್ಯಾವ್ ಎ ರೀಸನ್. ದೇವರು ಯಾಕೆ ನಿನ್ನನ್ನು ಒಂದು ಸ್ಥಳದಲ್ಲಿ ತಂದು ಇರಿಸಿದ್ದಾರೆ? ದೇವರು ಯಾಕೆ ನಿಮ್ಮನ್ನು ಅಭಿಷೇಕ ಮಾಡಿದ್ದಾರೆ? ದೇವರು ಯಾಕೆ ನಿಮಗೆ ಒಂದು ಸ್ಥಳದಲ್ಲಿ ಜವಾಬ್ದಾರಿ ಕೊಡುತ್ತಾರೆ? ನಿಮಗೆ ಯಾಕೆ ಅಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ಒಂದು ವೇಳೆ ಈಗ ಗೊತ್ತಿಲ್ಲದೆ ಇರಬಹುದು. ದಾವೀದನಿಗೆ ಯಾಕೆ ಅವನು ಆ ಸ್ಥಳದಲ್ಲಿ ಬಂದು ನಿಂತಿದ್ದಾನೆಂಬುದಾಗಿ ದಾವೀದನಿಗೆ ಗೊತ್ತಿಲ್ಲ. ಆದರೆ ಒಂದು ಗೊತ್ತು, ಏನೋ ಒಂದು ಕಾರಣ ಇದೆ, ಫಾರ್ ಎ ರೀಸನ್. ಹಾಗಾದ್ರೆ ದೇವರು ನಮ್ಮನ್ನು ಯಾವುದೇ ಒಂದು ಸ್ಥಳದಲ್ಲಿ ನಿಲ್ಲಿಸುವುದಕ್ಕಿಂತ ಮುಂಚೆ ದೇವರಿಗೆ ಏನಿದೆ? ಒಂದು ಉದ್ದೇಶ ಇದೆ. ಅವರೇ ಕರ್ಕೊಂಡು ಬರುತ್ತಾರೆ, ಆ ಪ್ರಾಸೆಸ್ ಅನ್ನು ಅವರೇ ಮಾಡುತ್ತಾರೆ. ಆ ಪ್ರಾಸೆಸ್ ಅಲ್ಲಿ ನೀನು ಹೋಗ್ಬೇಕು. ಯಾಕಂದ್ರೆ ನೀನು ರಾಜ ಆಗಬೇಕಂದ್ರೆ ನಿನ್ನ ಪ್ರಕ್ರಿಯೆ ಅಲ್ಲಿಂದಲೇ ಆರಂಭವಾಗುತ್ತದೆ. ಆ ಸ್ಥಳದಲ್ಲಿ ಆರಂಭವಾಗುವುದಕ್ಕೂ ಯೇಸು ಬರುವುದಕ್ಕೂ ಅನೇಕ ಸಂಬಂಧ ಇದೆ. ದಾವೀದನಿಗೂ ಯೇಸುವಿಗೂ ಏನಿದೆ? ಅನೇಕ ಸಂಬಂಧಗಳಿದೆ. ಆ ಸಂಬಂಧದ ಮೊದಲನೆಯ ಭಾಗ ಏನು? ಅವನು ಗೋಲಿಯಾತನನ್ನು ಸಂಧಿಸಬೇಕು. ಗೋಲಿಯಾತನನ್ನು ಸಂಧಿಸುವುದು, ಯೇಸು ಸೈತಾನನ್ನು ಸಂಧಿಸುತ್ತಾರೆ 30 ವರ್ಷವಾದ ನಂತರ. ಸೈತಾನನನ್ನು ಆ ಯೋರ್ದಾನ್ ಆಚೆ ದಡದಲ್ಲಿ ಮೀಟ್ ಮಾಡಬೇಕು. ಇಲ್ಲಿ ಚೆನ್ನಾಗಿ ಗಮನಿಸುವುದಾದರೆ, ಆ ಹೊಳೆಯಿಂದ ಕಲ್ಲನ್ನು ತೆಗೆದುಕೊಂಡು ದಾವೀದನು ಬರುತ್ತಾರೆ ಇವನನ್ನು ನೋಡುವುದಕ್ಕಾಗಿ. ಕರೆಕ್ಟಾಗಿ ಅದೇ ಯೋರ್ದಾನ್ ದಡದಿಂದ ಕಲ್ಲಾಗಿ ಯೇಸು ಕ್ರಿಸ್ತನ ಕಲ್ಲು ಆಚೆ ಬರುತ್ತಾರೆ. ಕರೆಕ್ಟಾಗಿ ನೋಡುವುದಾದ್ರೆ 40 ದಿವಸಗಳ ಕಾಲ ಗೋಲಿಯಾತನು ಬಂದು ಹೋಗುತ್ತಾನೆ. 40 ದಿನಗಳು ಯೇಸು ಕ್ರಿಸ್ತನು ಕಾಡು ಮೃಗಗಳೊಂದಿಗೆ ಸಂಚರಿಸುತ್ತಾರೆ. ಕಾಡು ಮೃಗ ಯಾರು? ಸೈತಾನನು. ಆದಿಕಾಂಡ 3:1. ಸರ್ಪದೊಂದಿಗೆ. ಆ ಕಾಡು ಮೃಗದ ಹೆಸರೇ ಸರ್ಪ. ಇವನು 40 ದಿನ ಬಂದು ಹೋಗುತ್ತಾನೆ. 40 ದಿನವಾದ ನಂತರ ಸೈತಾನನು ಬಂದು ನಿಲ್ಲುತ್ತಾನೆ. ಇಲ್ಲಿ ದಾವೀದನು ಕಲ್ ತೆಗೆದುಕೊಂಡು ಅವನ ತಲೆಗೆ ಹೊಡೆಯುತ್ತಾನೆ. ಈ ಸ್ಥಳದಲ್ಲಿ ಸೈತಾನನು ಮೊದಲನೇ ಬಾರಿ ಸೋಲುತ್ತಾನೆ. ಎಲ್ಲವನ್ನು ನೋಡುವುದಾದ್ರೆ ಒಂದು ಕರೆಕ್ಟ್ ಕನೆಕ್ಷನ್ ಇರುತ್ತದೆ. ಈ ಪ್ರಾಸೆಸ್ಸಿನ ಒಂದು ಭಾಗವಾಗಿಯೇ ದಾವೀದನು ಅಲ್ಲಿ ಬಂದು ನಿಲ್ಲುತ್ತಾನೆ.
ದೇವರು ನಿಮ್ಮನ್ನು ಕೂಡ ಒಂದು ದೊಡ್ಡ ವಿಷಯಕ್ಕಾಗಿ ಆರಿಸಿಕೊಳ್ಳುವಾಗ ಆರಂಭದಲ್ಲಿ ಒಂದು ಸ್ಥಳಕ್ಕೆ ಕೊಂಡು ಹೋಗಿ, ನಾನು ಯಾವಾಗಲೂ ಹೇಳುತ್ತೇನೆ, ಒಂದು ಸೇವೆಯ ಜೀವಿತವಾಗಿರಲಿ, ಆತ್ಮಿಕ ಜೀವಿತವಾಗಿರಲಿ, ಪ್ಲೇಸ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಕರ್ತನು ನಿಮ್ಮನ್ನು ಎಲ್ಲಿ ಇಡುತ್ತಾ ಇದ್ದಾರೆ ಎನ್ನುವಂಥದ್ದೇ ಬಹಳ ಮುಖ್ಯ. ಕರೆಯುವಿಕೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ನಂತರ ಎಲ್ಲಿ ಇಡುತ್ತಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಈಗ ಅಬ್ರಹಾಮನಿಗೆ ಕರೆಯುವಿಕೆ ಇದೆ, ಆದರೆ ನಾನು ತೋರಿಸುವಂಥ ದೇಶಕ್ಕೆ ಹೋಗು, ನಿರ್ದಿಷ್ಟವಾದ ಸ್ಥಳಕ್ಕೆ ಹೋಗಿ ಈಸಾಕನನ್ನು ನನಗೋಸ್ಕರವಾಗಿ ಬಲಿಯನ್ನು ಅರ್ಪಿಸು. ಶಿಷ್ಯರಿಗೆ ಮತ್ತಾಯ 28ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, ನಿರ್ದಿಷ್ಟವಾಗಿ ಈ ಬೆಟ್ಟಕ್ಕೆ ಅವರನ್ನು ಬರುವುದಕ್ಕೆ ಹೇಳು. ದ ಪರ್ಟಿಕ್ಯುಲರ್ ಪ್ಲೇಸ್. ನೀವು ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವ ತನಕ ನೀವೆಲ್ಲಿ ತಂಗಿರ್ರಿ? ಯೆರೂಸಲೇಮಿನಲ್ಲಿ ತಂಗಿರಿ. ದ ಪ್ಲೇಸ್. ಒಂದು ಕರೆಯುವಿಕೆ, ಒಂದು ಸ್ಥಳ ಎನ್ನುವಂಥದ್ದು ಸೇವೆಯ ಜೀವಿತದಲ್ಲಿ ನಿಮಗೆ ಕೊಡಲ್ಪಟ್ಟಂತ ವಾಗ್ದಾನದಲ್ಲಿ ಬಹಳ ಇಂಪಾರ್ಟೆಂಟ್. ಅದೆರಡನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಯಾರೇ ನನ್ನ ಬಳಿಗೆ ಬಂದು ಸೇವೆಗೆ ಅಥವಾ ಕರೆಯುವಿಕೆ ತಿಳಿದು ಬರುತ್ತೇನೆ ಎಂದು ಹೇಳುವಾಗ ನಾನು ಹೇಳುವಂಥದ್ದು 2 ಕಾರ್ಯಗಳನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಒಂದು, ನಿಮ್ಮ ಸೇವೆ, ಅದು ಏನು. 2, ಎಲ್ಲಿ ಮಾಡುವುದಕ್ಕೆ ಹೇಳುತ್ತಾ ಇದ್ದಾರೆ, ಅದೇ ಇಂಪಾರ್ಟೆಂಟ್. ನೀವು ಕರೆಯುವಿಕೆಯನ್ನು ಬಿಟ್ಟು ರಾಂಗ್ ಪ್ಲೇಸ್ಗೆ ಹೋಗುತ್ತೀರಾ. ರಾಂಗ್ ಪ್ಲೇಸ್ಗೆ ಹೋದರೆ ನಿಮ್ಮ ಕರೆಯುವಿಕೆಯಲ್ಲಿ ದೇವರು ಹೇಳಿದಂಥ ವಿಷಯ ನಡೆಯುವುದಿಲ್ಲ. ಯಾಕಂದ್ರೆ ನಿಮ್ಮನ್ನು ಅವರು ಕಾನಾನಿನಲ್ಲಿ ಇಟ್ಟೆ ನಿಮ್ಮ ಮೇಲೆ ಉದ್ದೇಶ ಇದೆ. ಅಂದರೆ ನೀವು ಬ್ಯಾಬಿಲೋನ್ಗೆ ಅಥವಾ ಐಗುಪ್ತಕ್ಕೆ ಹೋದರೆ ಆ ಉದ್ದೇಶವು ನೆರವೇರುವುದಿಲ್ಲ. 2 ಕಾರ್ಯ ವೆರಿ ಇಂಪಾರ್ಟೆಂಟ್. ಈಗ ದಾವೀದನು ಆ ಸ್ಥಳಕ್ಕೆ ಬರುತ್ತಾರೆ. ದಿ ಪರ್ಟಿಕ್ಯುಲರ್ ಪ್ಲೇಸ್. ನಿರ್ದಿಷ್ಟವಾಗಿ ಗೋಲಿಯಾತನನ್ನು ಬೀಳಿಸುವ ಸ್ಥಳಕ್ಕೆ ಅವರು ಬರುತ್ತಾರೆ. ಅವರು ಬರುವ ತನಕ ಅಲ್ಲಿ ಗೋಲಿಯಾತನು ಇರುತ್ತಾನೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಅವರು ಅಲ್ಲಿ ಸಹೋದರರಿಗೆ ಏನು ತರುತ್ತಾರೆ? ಅಲ್ಲಿ ಅವರು ಸಹೋದರರಿಗೆ ರೊಟ್ಟಿಯನ್ನು, ಆಹಾರವನ್ನು ತರುತ್ತಾರೆ. ಅವರ ಕೆಲಸವೇನು? ಅವರಿಗೆ ಸಹಾಯ ಮಾಡುವುದು, ಅವರಿಗೆ ಆಹಾರ ತಂದು ಕೊಡುವುದು. ಅವನು ಅಲ್ಲಿ ಹೋಗುವಾಗ ಅವರು ಹೇಗಿದ್ದಾರೆ ಎಂಬುದಾಗಿ ಶುಭ ಸಮಾಚಾರ ತಿಳಿದುಕೊಂಡು ಬಾ ಎಂದು ಅಪ್ಪ ಕಳುಹಿಸುತ್ತಾರೆ. ಅವರು ಚೆನ್ನಾಗಿದ್ದಾರೆ ನೋಡಿಕೊಂಡು ಬಾ. ಅವನ ಕೆಲಸ ಏನು? ಸಹೋದರನನ್ನು ನೋಡಿಕೊಳ್ಳುವುದು, ಅವರನ್ನು ವಿಚಾರಿಸುವಂಥದ್ದು. ಜಸ್ಟ್ ಎ ಮೆಸೆಂಜರ್. ಒಂದು ಚಿಕ್ಕ ಕೆಲಸ ಅಷ್ಟೇನೆ. ಆದರೆ ನಡೆಯುವಂತ ಸಂಭವ ಏನು? ಅಲ್ಲಿ ನಾನು ಅರಸನಾಗಬೇಕಾಗಿದೆ, ಅಲ್ಲೇ ನಿಮ್ಮನ್ನು ರೂಪಿಸಬೇಕಾಗಿದೆ. ನಾವು ಅನೇಕ ಸಾರಿ ಅಂದುಕೊಳ್ಳುತ್ತೇವೆ, ದೇವರು ಯಾಕೆ ನನ್ನನ್ನು ಇಲ್ಲಿ ಇಟ್ಟಿದ್ದಾರೆ, ನನ್ನನ್ನು ಯಾಕೆ ದೇವರಲ್ಲಿ ಹೋಗಲು ಹೇಳ್ತಿದ್ದಾರೆ. ಕೆಲವು ಸಮಯದಲ್ಲಿ ನೀವು ಇರುವಂತಹ ಸ್ಥಳದಲ್ಲಿ ಅವಮಾನಕ್ಕೆ ಒಳಗಾಗಬೇಕಾಗುತ್ತದೆ. ಅದು ಅದಕ್ಕಿಂತ ಮುಖ್ಯ. ಇದೇ ಮೊದಲನೇ ಪಾಯಿಂಟ್ ನೀವು ನೋಡಬೇಕಾದದ್ದು. ಈಗ ಓದಿರಿ. ಇವನು ಒಂದು ಕವಣೆಯ ಕಲ್ಲಿನಿಂದ ಗೋಲಿಯಾತನನ್ನು ಜಯಿಸಿದ ಎಂಬುದಾಗಿ ನೋಡಿದ್ವಿ. ಆದರೆ ಅವನು ಸಂಧಿಸಿದ ಮೊದಲನೇ ಸಮಸ್ಯೆ ಏನು? 1 ಸಮುವೇಲ 17ನೇ ಅಧ್ಯಾಯ 28ನೇ ವಾಕ್ಯ ಓದಿರಿ. ದಾವೀದನು ಜನರ ಸಂಗಡ ಹೀಗೆ ಮಾತಾಡುತ್ತಿರುವುದನ್ನು ಅವನ ಹಿರಿಯ ಅಣ್ಣನಾದ ಎಲಿಯಾಬನು ಕೇಳಿ ಕೋಪಗೊಂಡು, ನೀನು ಇಲ್ಲಿಗೆ ಬಂದದ್ದೇಕೆ? ಅಡವಿಯಲ್ಲಿರುವ 4 ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದಿ? ನಿನ್ನ ಸೊಕ್ಕು ತುಂಟುತನವು ನನಗೆ ಗೊತ್ತದೆ. ನೀನು ಯುದ್ಧವನ್ನು ನೋಡುವುದಕ್ಕೆ ಬಂದಿದ್ದೀ ಎಂದು ಅವನನ್ನು ಗದರಿಸಲು. ಇದರಲ್ಲಿ ಯಾವುದಾದ್ರೂ ದಾವೀದನು ಮಾಡದ್ನಾ? ಇದರಲ್ಲಿ ದಾವೀದನು ಏನಾದರೂ ಮಾಡದ್ನಾ? ಯುದ್ಧಕ್ಕೆ ಹೋಗಬೇಕೆಂದು ಆಸೆ ಪಟ್ನಾ? ಇಲ್ಲ. ಅವನ ಹೃದಯದಲ್ಲಿ ಅಹಂಕಾರ ಇದೆಯಾ? ಏನಾದರೂ ಗರ್ವ ಇದೆಯಾ? ಅವನೇನು ಮಾಡುತ್ತಿದ್ದಾನೆ? ಅವನ ತಂದೆ ಹೇಳಿದಂಥ ಮಾತಿಗೆ ವಿಧೇಯನಾಗುತ್ತಿದ್ದಾನೆ ಅಷ್ಟೇನೆ. ಅವನು ಮಾಡಿದ್ದೇನು? ಅವನ ತಂದೆಯ ಮಾತಿಗೆ ವಿಧೇಯನಾಗಿ ತಂದೆ ಹೇಳಿದಂಥ ಕೆಲಸವನ್ನು ಮಾಡುತ್ತಾನೆ. ಆದರೆ ಅಣ್ಣನಿಗೆ ಹೇಗಿದೆ? ವಿರೋಧಿಸುತ್ತಾ ಇರುವಂಥವನು ಯಾರು ಗೊತ್ತಾ? ಈಗ ಫಿಲಿಸ್ಟಿಯನ್ ಅಲ್ಲ. ಒಂದು ಕವಣೆಯ ಕಲ್ಲಿನಿಂದ ಜಯಿಸುವುದಕ್ಕಿಂತ ಮುಂಚಿತವಾಗಿ ದಾವೀದನು ಫೇಸ್ ಮಾಡಿದಂಥ ಫಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ? ತನ್ನ ಸ್ವಂತ ಸಹೋದರರಿಂದ ವಿರೋಧಕ್ಕೆ ಒಳಗಾಗುತ್ತಾನೆ. ಜೊತೆಗಿರುವಂಥವನ ಅಗೇನ್ಸ್ಟ್ ಆಗಿ ಮಾರ್ಪಡುತ್ತಾನೆ. ಅದು ಯಾರು? ಒಡ ಹುಟ್ಟಿದವರು. ಅವನು ಕೇಳುತ್ತಾನೆ, ನಿನಗೇನೋ ಇಲ್ಲಿ ಕೆಲಸ? ಎಷ್ಟು ತುಂಟುತನ ನೋಡು ಅನ್ನುತ್ತಾನೆ. ಯಾಕಂದ್ರೆ ಅವನೊಬ್ಬ ಸೈನಿಕ. ಯಾರು? ಅವನೊಬ್ಬ ಹೈಯರ್ ಅಫಿಷಿಯಲ್. ಅವನು ಸೈನ್ಯದಲ್ಲಿದ್ದಾನೆ. ಅವನು ಕೇಳುತ್ತಾನೆ, ನೀನು ಯಾಕೆ ಇಲ್ಲಿ ಬಂದೆ? ನಾವೇ ಸೈನ್ಯದಲ್ಲಿ ಯುದ್ಧ ಮಾಡುವಂಥವರು. ನೀನು ಕುರಿ ಮೇಯಿಸುವವನು, ನಿನಗೇನು ಇಲ್ಲಿ ಕೆಲಸ? ಎಷ್ಟೊಂದು ಉದ್ದಟತನ ನಿನಗೆ. ನಾವೆಲ್ಲ ಬಹಳ ಟ್ರೈನ್ಡ್ ಸೈನಿಕರು, ನಾವಿಲ್ಲಿ ಬಂದು ಯುದ್ಧ ಮಾಡುತ್ತಾ ಇದ್ದೇವೆ. ನಿನಗೇನು ಅರ್ಹತೆ ಇದೆ? ಅವನು ಕೇಳುವುದಿದೆ, ಕುರಿ ಎಲ್ಲಿ ಬಿಟ್ಟೆ? ನೀನು ಯಾಕೆ ಇಲ್ಲಿ ಬಂದು ನಿಂತಿದ್ಯಾ? ಇದುವೇ ನಿಮ್ಮ ಜೀವಿತದಲ್ಲಿ ನೀವು ಜಯಿಸಬೇಕಾದ ಮೊದಲನೇ ಕಾರ್ಯ. ನೀವು ಇದನ್ನೇ ಮೊದಲು ಜಯಿಸಬೇಕು. ನಿಮ್ಮನ್ನು ಡಿಸ್ಕರೇಜ್ ಮಾಡುವಂಥವನು ಬೇರೆ ಎಲ್ಲೂ ಇರುವುದಿಲ್ಲ, ನಿಮ್ಮ ಜೊತೆಗೆ ಇರುತ್ತಾನೆ. ನಿಮ್ಮ ಜೊತೆಗೆ ಇರುತ್ತಾನೆ. ನಿನಗೇನು ಕೆಲಸ? ನಿನ್ನಿಂದ ಆಗಲ್ಲ. ನಿನಗಿರುವಂಥ ಅರ್ಹತೆಗೆ ಇದೆಲ್ಲ ಬೇಕಾಗಿತ್ತಾ? ನೀನು ಯಾಕೆ ಇಂಥ ಕಾರ್ಯವನ್ನೆಲ್ಲ ಮಾಡುತ್ತಿದ್ಯಾ? ಹೇಳುತ್ತಲೇ ಇರುತ್ತಾರೆ. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಅಭಿಷೇಕ ಮಾಡಿದ್ದೇನೆ. ಹೇಗಿದೆ ನೋಡಿರಿ. ದೇವರು ಅವನನ್ನು ಅರಸನನ್ನಾಗಿ ನೋಡುತ್ತಾರೆ, ಇವರು ಅವನನ್ನು ವಿರೋಧಿಯಾಗಿ ನೋಡುತ್ತಾರೆ. ಅಷ್ಟಕ್ಕೂ ದಾವೀದನು ಏನ್ ಮಾಡಿಲ್ಲ. ಅವನು ಕರೆಯುವಿಕೆಯನ್ನು ಹೊಂದಿ ಆ ಸ್ಥಳದಲ್ಲಿ ಬಂದು ನಿಂತಿದ್ದಾನೆ. ಕರ್ತನು ಹೇಳಿದ್ದಾರೆ, ಕಾರಣ ಇದೆ, ಆದ್ದರಿಂದ ಅವನು ಅಲ್ಲಿ ಬರುತ್ತಾನೆ. ಅದು ದೇವರ ಪ್ಲಾನ್, ಹೆವೆನ್ಲಿ ಪ್ಲಾನ್. ಆದರೆ ಹೆವೆನ್ಲಿ ಪ್ಲಾನ್ ನಡೆಯುತ್ತಾ ಇದೆ. ಜೊತೆಗೆ ಇರುವಂಥವನು ಕೇಳುತ್ತಾನೆ, ನಿನಗೆ ಎಷ್ಟೊಂದು ಅಹಂಕಾರ ಇದೆ. ಕೆಲವು ಸಮಯದಲ್ಲಿ ಇದುವೇ ನಾವು ಸಂಧಿಸುವಂತಹ ಮೊದಲನೇ ಕಾರ್ಯ. ಸೇವೆಯ ಹಾದಿಗೆ ನಾನು ಬಂದಾಗ ನಾನು ಸಂಧಿಸಿದಂಥ ಮೊದಲನೇ ಸಮಸ್ಯೆ ಅನ್ಯರಿಂದ ಬಂದಂಥದ್ದಲ್ಲ. ನಾನು ಸಂಧಿಸಿದಂಥ ಮೊದಲನೇ ಸಮಸ್ಯೆ
ಯಾರೋ ತಿಳಿಯದವರಿಂದ ಬಂದಂತದಲ್ಲ. ನಾನು ಸಂಧಿಸಿದ ಮೊದಲನೇ ಸಮಸ್ಯೆ ನನ್ನ ಜೊತೆಗಿದ್ದವರು ಪಕ್ಕದಲ್ಲಿದ್ದಂಥವರಿಂದಲೇ. ನನಗೆ ಹತ್ತಿರವಾದವರು, ಬೇಕಾದವರು ಅಷ್ಟೊಂದು ಡಿಸ್ಕರೇಜ್. ಅನೇಕ ಸಮಯದಲ್ಲಿ ನಿಮ್ಮನ್ನು ಡಿಸ್ಕರೇಜ್ ಮಾಡುವಂಥವ್ರು ಬೇರೆ ಎಲ್ಲೂ ಇರುವುದಿಲ್ಲ, ನಿಮ್ಮ ಜೊತೆಗೇ ಇರುತ್ತಾರೆ. ನಿಮ್ಮ ಹತ್ರ ಅನೇಕ ತಾಲಾಂತುಗಳಿರುತ್ತದೆ, ಅನೇಕ ಜ್ಞಾನ ಇರುತ್ತದೆ. ಅದನ್ನು ಯೂಸ್ ಮಾಡುವುದಕ್ಕೆ ಬಿಡುವುದಿಲ್ಲ. ನಮಗೆ ಹೇಳುತ್ತಾರೆ, ನೀನು ಯಾವುದಕ್ಕೂ ಲಾಯಕ್ಕಿಲ್ಲ, ನೀನು ಉದ್ಧಾರಣೆ ಆಗುವುದಿಲ್ಲ ಎಂಬುದಾಗಿ ನಮ್ಮ ಕುರಿತಾಗಿ ಹೇಳುತ್ತಾರೆ. ಆದರೆ ಪರಲೋಕ ನಿಮ್ಮನ್ನೇ ರಾಜನಾಗಿ ನೋಡುತ್ತದೆ. ನನಗೆ ಬಹಳ ಆಶ್ಚರ್ಯವಾಗಿತ್ತು. ಮತ್ತಾಯನ ಸುವಾರ್ತೆಯಲ್ಲಿ ಆ ಮೊದಲನೇ ಅಧ್ಯಾಯದಲ್ಲಿ ಜೀನಿಯಾಲಜಿ ಎಂಬುದಾಗಿ ಹೇಳುತ್ತಾರೆ. ಹಾಗಂದರೆ ಯಾರಿಗೆ ಯಾರು ಹುಟ್ಟಿದ್ದಾರೆ ಎಂಬುದಾಗಿ ವಂಶಾವಳಿ ಬರೆದಿರುತ್ತಾರೆ. ಆ ವಂಶಾವಳಿ ಬರೆಯುವಾಗ ದೇವರಾತ್ಮನು ಎಷ್ಟೊಂದು ಸುಂದರವಾಗಿ ಬರೆದಿದ್ದಾರೆ ನೋಡಿ. 1ನೇ ಅಧ್ಯಾಯ 6ನೇ ವಾಕ್ಯ ಓದಿರಿ. ಈಶಾಯನು ಅರಸನಾದ ದಾವಿದನನ್ನು ಪಡೆದನು. ದಾವಿದನು ಹುಟ್ಟುವಾಗ ಅರಸನಾಗಿ ಹುಟ್ಟುದ್ನಾ? ಇಲ್ಲ ಅಲ್ವಾ? ಈಶಾಯನು ಅರಸನಾದ ದಾವಿದನನ್ನು ಪಡೆದನು. ದಾವಿದನು ಊರಿಯನ ಹೆಂಡತಿಯಾಗಿದ್ದವಳಲ್ಲಿ ಸೊಲೊಮೋನನನ್ನು ಪಡೆದನು. ಸೊಲೊಮೋನನು ಹುಟ್ಟುವಾಗ ರಾಜನ ಇಲ್ವಾ? ರಾಜ ಅವನು ಅರಮನೆಯಲ್ಲೇ ಹುಟ್ಟುತ್ತಾನೆ. ದಾವಿದನಿಗೆ ಮಗ ಅಂದ್ರೆ ಯಾರವನು? ಕಿರಿ ರಾಜ, ಯುವರಾಜ ತಾನೆ. ಆನಂತರ ಸೊಲೊಮೋನನು ಯಾರನ್ನು ಪಡೆದನು? ರೆಹಬಾಮನನ್ನು ಪಡೆದನು. ರೆಹಬಾಮನು ಹುಟ್ಟುವಾಗಲೂ ಕೂಡ ಯಾರು? ರೆಹಬಾಮನು ಅಬಿಯನನ್ನು ಪಡೆದನು. ಅಬಿಯ ಹುಟ್ಟುವಾಗ ಯಾರು? ಅಲ್ಲಿ ಒಬ್ಬರಿಗೂ ರಾಜ ಎಂಬುದಾಗಿರುವುದಿಲ್ಲ. ಆದರೆ ದಾವಿದನು ಹುಟ್ಟುವಾಗ ರಾಜನಾಗಿ ಹುಟ್ಟುವುದಿಲ್ಲ. ಆದರೆ ವಾಕ್ಯ ಅಲ್ಲಿ ಏನು ಹೇಳುತ್ತದೆ? ಇಷಾಯನು ಅರಸನಾದ ದಾವಿದನನ್ನು ಪಡೆದನು. ಹಾಗಂದ್ರೆ ಏನರ್ಥ? ಹುಟ್ಟುವಾಗಲೇ ದಾವಿದನು ದೇವರ ದೃಷ್ಟಿಯಲ್ಲಿ ಅರಸನಾಗಿದ್ದಾನೆ. ಆದರೂ ಹುಟ್ಟುವಂಥದ್ದು ಕುರಿಮರಿಯ ಜಾಗದಲ್ಲಿ, ಒಬ್ಬ ಕುರುಬನ ಬಳಿಯಲ್ಲಿ ಅಥವಾ ಈಶಾಯನ ಮನೆಯಲ್ಲಿ. ಆದರೆ ಪರಲೋಕ ನಿನ್ನನ್ನು ನೋಡುವಾಗಲೇ ಹೇಗೆ ನೋಡುತ್ತದಂದ್ರೆ, ನೀನು ಹುಟ್ಟುವಾಗಲೇ ಅದು ನಿಮ್ಮನ್ನು ನನ್ನನ್ನು ಹೇಗೆ ನೋಡುತ್ತದೆ ಎನ್ನುವಂಥದ್ದು ಮುಖ್ಯ. ಮನುಷ್ಯನು ಹೇಗೆ ನೋಡಬಹುದು? ಬಡಗಿಯ ಮಗನು, ಮರಿಯಳ ಮಗನು ಹೀಗೆ ನೋಡಬಹುದು. ಆದರೆ ಪರಲೋಕ ಹೇಗೆ ನೋಡುತ್ತದೆ? ರಕ್ಷಕನು ಹುಟ್ಟಿದ್ದಾನೆ. ಎಲ್ಲರೂ ಈಶಾಯನ ಮಗನು ಕುರುಬನು ಹುಟ್ಟಿದ್ದಾನೆ ಎಂಬುದಾಗಿ ಈ ರೀತಿ ಹೇಳುತ್ತಾರೆ. ಆದರೆ ಪರಲೋಕ ಹೇಗೆ ನೋಡುತ್ತದೆ? ಅರಸನಾದ ದಾವಿದನು ಹುಟ್ಟಿದನು. ಹಾಗಾದರೆ ನೀವು ಹಾಗೂ ನಾನು ಹುಟ್ಟುವಾಗಲೇ ಪರಲೋಕದ ಒಂದು ಪ್ಲಾನ್ನೊಂದಿಗೆ ಹುಟ್ಟಿದ್ದೇವೆ. ಪರಲೋಕ ಒಂದು ಉದ್ದೇಶದಿಂದಲೇ ನಿಮ್ಮನ್ನು ನನ್ನನ್ನು ಕರೆತಂದಿದೆ. ಆ ರೀತಿ ಕರೆತಂದಂತಹ ಪರಲೋಕ ಆ ಒಂದು ಉದ್ದೇಶದಲ್ಲಿ ನಡೆಸುವಾಗ ನೀನು ಆ ಉದ್ದೇಶವನ್ನು ನೆರವೇರಿಸದೆ ಮೊದಲು ಸಂಧಿಸುವಂತ ಡಿಸ್ಕರೇಜ್ಮೆಂಟ್ ಎಲ್ಲಿ ಗೊತ್ತಾ? ನಿನ್ನ ಮನೆಯಿಂದಲೇ ಸಂಧಿಸುತ್ತೀರಾ. ನಿಮ್ಮ ಜೊತೆಗಿರುವಂತವರೇ ಹೇಳುತ್ತಾರೆ, ಅದೆಲ್ಲ ನಿನ್ನಿಂದ ಆಗೋದಿಲ್ಲ, ಎಷ್ಟೋ ಜನ ನಿನ್ನ ಹಾಗೆ ಏನೇನೋ ಮಾಡುತ್ತಾ ಇದ್ದಾರೆ, ಅದರಲ್ಲಿ ನೀನೇನ್ ಮಾಡ್ತೀಯ ಹಾಗೆ ಹೇಳುತ್ತಾರೆ. ಆದರೆ ದೇವರು ಹೇಳುತ್ತಾರೆ, ಯೂದಾಯ ಪ್ರಾಂತ್ಯಗಳಲ್ಲಿರುವಂತಹ ಬೆತ್ಲೆಹೇಮೆ, ನೀನು 1000ರಲ್ಲಿ ಚಿಕ್ಕವನಾಗಿದ್ದರೂ ದೇಶವನ್ನು ಆಳುವಂತ ಪ್ರಭು ನಿನ್ನಿಂದ ಹೊರಟು ಬರುತ್ತಾನೆ. ನೀನು ಎಲ್ಲರ ಮುಂದೆ ಚಿಕ್ಕವನಾಗಿದ್ದರೂ, ಕೀಳಾಗಿ ಇದ್ದರೂ ದಾವಿದನನ್ನು ನೋಡುವಾಗ ಸಮುವೇಲನು ದಾವಿದನನ್ನು ಹೇಗೆ ನೋಡುತ್ತಾರೆ ನೋಡಿ. ಸಮುವೇಲನು ದಾವಿದನನ್ನು ಅಭಿಷೇಕ ಮಾಡುವುದಕ್ಕೆ ಹೋಗುತ್ತಾರೆ. ಇಲ್ಲಿದೆ ನೋಡಿ, ದೇವರು ಹೇಳುತ್ತಾರೆ, ಎಲ್ಲಿಯ ತನಕ ನೀನು ಸೌಲನಿಗೋಸ್ಕರವಾಗಿ ದುಃಖ ಪಡುತ್ತಾ ಇರುತ್ತೀಯ? ಆ ರೀತಿಯಾಗಿ ಹೇಳಿ ದೇವರು ಹೇಳುತ್ತಾರೆ, ನೀನು ಹೋಗಿ ಇಷಾಯನ ಮಗನನ್ನು ಏನ್ ಮಾಡು, ಹೋಗಿ ಅಭಿಷೇಕ ಮಾಡು ಎಂದು ಹೇಳುತ್ತಾರೆ. ಆ ರೀತಿ ಹೇಳಿದಾಗ ಸಮುವೇಲನು ಏನ್ ಮಾಡುತ್ತಾರೆ? ದಾವಿದನನ್ನು ಅಭಿಷೇಕ ಮಾಡುವುದಕ್ಕಾಗಿ ಹೋಗುತ್ತಾರೆ. ಆಗ 16ನೇ ಅಧ್ಯಾಯ, 1 ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 6ನೇ ವಾಕ್ಯ ಓದಿರಿ. ಅವರು ಬರಲು ಅವನು ಎಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಸುಮ್ಮನೆ ನೋಡುವುದಕ್ಕೆ ಹೇಗಿದ್ದಾನೆ ಹುಡುಗ? ಅರಸನ ಹಾಗೆ ಇದ್ದಾನೆ. ನೋಡುವುದಕ್ಕೆ ಹೇಗಿದ್ದಾನೆ? ಅರಸನ ಹಾಗೆ ಇದ್ದಾನೆ. ಎಲಿಯಾಬನು ನೋಡಿದ ಕೂಡಲೇ ಸಮುವೇಲನು ಡಿಸೈಡ್ ಮಾಡುತ್ತಾರೆ, ಓ ಇವನೇ ಕಣೋ, ದೇವರು ಚೂಸ್ ಮಾಡಿದ್ದು ಇವನೇಯ, ಸೂಪರ್ ಅಯ್ಯ ಅಂತ ಹೇಳ್ದ. ಆದರೆ ನೆಕ್ಸ್ಟ್ ಏನ್ ನಡೆಯುತ್ತದೆ ನೋಡಿ. 12ನೇ ವಾಕ್ಯ ಓದಿರಿ. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು. ಹಾಗಂದ್ರೆ ಏನರ್ಥ? ಅವನನ್ನು ನೋಡುವ ತನಕ ಇವರು ಕೂತೇ ಇದ್ದಾರೆ. ಯಾರು? ಇವನ ಚಿಕ್ಕ ಹುಡುಗ ಆಗಿದ್ದಾನಲ್ಲ, ಸುಂದರವಾಗಿ ಇದ್ದಾನೆ, ಎಲ್ಲ ಸರಿ. ಇವನ್ ಮೇಲೆ ಇಂತಹ ಒಂದು ಅಭಿಷೇಕ? ಸೌಲನ ಹಾಗೆ ಸಮಸ್ತ ಇಸ್ರಾಯೇಲಿನಲ್ಲೇ ಅವನ ಹಾಗೆ ಎತ್ತರವುಳ್ಳವನು ಒಬ್ಬನೂ ಇಲ್ಲ. ಸರಿ, ಎಲಿಯಾಬನನ್ನು ನೋಡುವುದಾದರೆ ನೋಡುವುದಕ್ಕೆ ಎತ್ತರವಾಗಿದ್ದಾನೆ, ಚೆನ್ನಾಗೂ ಇದ್ದಾನೆ, ಮಿನಿಸ್ಟ್ರಿಗೆ ಸೂಪರ್ ಆಗಿದ್ದಾನೆ. ಸರಿ, ಇವರು ಯಾರೂ ಇಲ್ಲ. ಇನ್ನೊಂದು ವಿಷಯವನ್ನು ಕೂಡ ಯೋಚನೆ ಮಾಡಿ ನೋಡಿ. 7 ಜನರು ಅಲ್ಲಿ ಬಂದಿದ್ದಾಯ್ತು, ಯಾರು ಕೂಡ ಅಲ್ಲ ಅಂತ ಹೇಳಿದ್ರು ದೇವರು. ಇವನು ಕೇಳುತ್ತಾನೆ, ಬೇರೆ ಯಾರಾದ್ರೂ ಇದ್ದಾರಂತ. ಈಶಾಯನು ಹೇಳ್ತಾನೆ, ಇನ್ನೊಬ್ಬ ಇದ್ದಾನೆ ಎಂದು. ಆಗ ಅದು ಅಂಡರ್ಸ್ಟುಡ್ ತಾನೆ. ಅದು 8 ಜನ, 7 ಜನ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಖಂಡಿತವಾಗಿ ಯಾರು? ಲೆಕ್ಕದ ಪ್ರಕಾರ ಒಬ್ಬನು ತಾನೆ. ನಮಗೆ ಗೊತ್ತಾಗುತ್ತದೆ ಅಲ್ವಾ ಇವನೇ ಎಂಬುದಾಗಿ. ದೇವರು ಏನ್ ಮಾಡಿದ್ದಾರೆ? 7 ಜನರನ್ನು ರಿಜೆಕ್ಟ್ ಮಾಡಿದ್ದಾನೆ ಅಂದ್ರೆ ಇವನೇ ತಾನೆ. ಆದ್ರೆ ಇವನು ಬಂದರೆ ಸಮುವೇಲನಿಗೆ ಹೇಗಿದೆ? ಯೋಚನೆ ಮಾಡುತ್ತಾ ಇದ್ದಾನೆ, ಇವನೇನಾ? ದೇವರು ಹೇಳುತ್ತಾರೆ, ನೀನು ಎದ್ದು ಕೂತುಕೊಂಡಿದ್ದಾನೆ, ಇನ್ನು ಕೂತ್ಕೊಂಡಿದ್ದಾನೆ, ಎದ್ದು ಹೋಗಿ ಅಭಿಷೇಕ ಮಾಡು.
ದೇವರೇ ಇವನ, ನೀನು ಮುಖವನ್ನು ನೋಡುತ್ತೀಯಾ, ನಾನು ಅಂತರಂಗವನ್ನು ನೋಡುತ್ತೇನೆ. ಅದೇ ದೇವರು ನಿಮ್ಮನ್ನು ಕರೆದಂತ ವಿಧಾನ. ನಿನ್ನನ್ನು ಲೋಕದಲ್ಲಿರುವಂತ ಎಲ್ಲರೂ ಡಿಸ್ಕರೇಜ್ ಮಾಡುತ್ತಾರೆ. ಯಾವುದಕ್ಕೂ ಉಪಯೋಗ ಇಲ್ಲ, ಲಾಯಕ್ಕಿಲ್ಲ. ನಾನು ಬಹಳ ಮಟ್ಟಿಗೆ ಯೋಚನೆ ಮಾಡಿ ನೋಡುತ್ತೇನೆ. ಯಾರನ್ನು ಕಡಿಮೆಯಾಗಿ ನಾನು ಹೇಳುತ್ತಿಲ್ಲ. ಎಷ್ಟರ ಮಟ್ಟಿಗೆ ಓದಿದವರನ್ನು ದೇವರು ಉಪಯೋಗಿಸಿದ್ದಾರೋ ಅಷ್ಟರ ಮಟ್ಟಿಗೆ ಓದದೇ ಇರುವಂತವರನ್ನು ಕೂಡ ದೇವರು ಉಪಯೋಗಿಸಿದ್ದಾರೆ. ಎಷ್ಟೊಂದು ಬುದ್ಧಿವಂತರನ್ನು ದೇವರು ಉಪಯೋಗಿಸಿದ್ದಾರೋ ಅಷ್ಟೊಂದು ಬುದ್ಧಿ ಇಲ್ಲದೇ ಇರುವವರನ್ನು ಕೂಡ ದೇವರು ಉಪಯೋಗಿಸಿದ್ದಾರೆ. ಅದು ದೇವರ ಉದ್ದೇಶ. ಒಂದು ಕಡೆ ಲೂಕ, ಇನ್ನೊಂದು ಕಡೆ ಮತ್ತಾಯ ಟ್ಯಾಕ್ಸ್ ಕಲೆಕ್ಟರು, ಎಲ್ಲ ಭಯಂಕರವಾದ ಜನರು. ಈ ಕಡೆ ಓದದೇ ಇರುವಂತ ಪೇತ್ರನು, ಒಂದು ಕಡೆ ಯೋಹಾನನು. ಇವರು ಒಂದು ಗ್ರೂಪು. ಇವರಿಬ್ಬರು ಸೇರಿ ಒಂದು ಅಪೊಸ್ತಲರ ಗುಂಪು. ನಾನು ಬಹಳ ಯೋಚನೆ ಮಾಡಿದಂಥ ವಿಷಯ ಏನಂದ್ರೆ, ದಾನಿಯೇಲನ ಪುಸ್ತಕ ಹಾಗೂ ಪ್ರಕಟಣೆಯ ಪುಸ್ತಕ ನೋಡಿರಿ. ಈ ಎರಡನ್ನು ಒಟ್ಟಿಗೆ ಸೇರಿಸಿದ್ರೇನೆ ಓದಕ್ ಸಾಧ್ಯ. ಪ್ರತ್ಯೇಕ ಮಾಡಿದ್ರೆ ಓದಕ್ ಸಾಧ್ಯವಿಲ್ಲ. ಟ್ವಿನ್ ಬುಕ್ಸ್ ಅಂದ್ರೆ ಅವಳಿ ಪುಸ್ತಕ. ಎರಡನ್ನು ಒಟ್ಟಾಗಿ ಓದಿದ್ರೇನೆ ಅದರಲ್ಲಿರುವಂತಹ ಆಳವಾದ ಸತ್ಯ ಅರ್ಥವಾಗುತ್ತದೆ. ಆದ್ರೆ ದಾನಿಯೇಲನ ಕುರಿತಾಗಿ ಹೇಳುವಾಗ 1ನೇ ಅಧ್ಯಾಯ ಹೇಳುತ್ತದೆ. ದಾನಿಯೇಲ 1ನೇ ಅಧ್ಯಾಯದಲ್ಲಿ ವಿದ್ಯೆಯಲ್ಲಿ ನಿಪುಣ ಎಂಬುದಾಗಿ ಇದೆ. ಅವನು ಹೇಗಿದ್ದಾನೆ? ಭಯಂಕರವಾದ ವ್ಯಕ್ತಿ, ನಿಪುಣನು, ಇಂಟೆಲೆಕ್ಚುಯಲ್ ಎಂಬುದಾಗಿ ಅರ್ಥ. ಭಯಂಕರ ಬುದ್ಧಿವಂತ. ಯಾರು? ದಾನಿಯೇಲನು. ಅದರ ಮುಂದಿನ ಭಾಗವನ್ನು ಯಾರ ಕೈಲಿ ಕೊಡುತ್ತಾರೆ? ಯೋಹಾನನಿಗೆ ಕೊಡುತ್ತಾರೆ. ಯೋಹಾನನ ಕುರಿತಾಗಿ ಅಪೊಸ್ತಲರ ಕೃತ್ಯ ಹೇಳುತ್ತದೆ, ಅವರು ವಿದ್ಯಾಭ್ಯಾಸ ಇಲ್ಲದೇ ಇರುವವರು ಎಂಬುದಾಗಿ ಹೇಳುತ್ತದೆ. ಒಂದು ಭಾಗವನ್ನು ಓದಿದವರಿಗೆ ಕೊಟ್ಟು ಇನ್ನೊಂದು ಭಾಗವನ್ನು ಓದದೇ ಇರುವವರಿಗೆ ಕೊಟ್ಟರು. ಏನ್ ದೇವರೇ, ಇದರ ಇನ್ನೊಂದು ಭಾಗ ಇವನ ಹಾಗೆ ಓದಿದಂತವನಿಗೆ ತಾನೇ ಕೊಡಬೇಕು. ದೇವರು ಹೇಳುತ್ತಾರೆ, ನಿನ್ನ ಮುಖವನ್ನು ನೋಡುತ್ತೀಯ, ನನ್ನ ಅಂತರಂಗವನ್ನು ನೋಡುತ್ತೇನೆ. ನಾನು ಪ್ರಕಟಣೆ ಕೊಡುವುದಕ್ಕೆ ಅವಶ್ಯ ವಿದ್ಯೆಯ ನಿಪುಣತೆ ಅಲ್ಲ. ನಾನು ಪ್ರಕಟಣೆ ಕೊಡುವುದಕ್ಕೆ ಬೇಕಾಗಿರುವುದು ನನಗೂ ಅವನಿಗಿರುವಂತಹ ಸಂಬಂಧ. ದಾನಿಯೇಲನಿಗೂ ಹಾಗೂ ಯೋಹಾನನಿಗೆ ದೇವರೊಂದಿಗೆ ಇದ್ದಂಥ ಸಂಬಂಧ ಒಂದೇನೆ. ಇವನು ದೇವರ ಸಮ್ಮುಖದಲ್ಲಿ ಕಾದಿರುತ್ತಾನೆ, ಅವನು ಎದೆಗೆ ಒರಗಿಕೊಂಡಿರುತ್ತಾನೆ. ಇಬ್ಬರು ಒಪ್ಪಿಸಿಕೊಟ್ಟವರಷ್ಟೇನೆ. ಇದರಲ್ಲಿ ನೀನು ಏನು ಓದಿದ್ಯಾ, ಎಷ್ಟರ ಮಟ್ಟಿಗೆ ಬೆಳೆದಿದೀಯಾ, ನಿನ್ನ ಬ್ಯಾಕ್ಗ್ರೌಂಡ್ ಏನು, ನೀನು ಯಾರ ಮಗನು, ಯಾರ ಮೊಮ್ಮಗನು, ಅದೆಲ್ಲ ಯಾವುದು ಕೂಡ ಬೇಕಾಗಿಲ್ಲ. ಅದು ಅವಶ್ಯವೇ ಇಲ್ಲ. ನಿನ್ನ ಮೇಲೆ ದೇವರ ಕರೆಯುವಿಕೆ ಇದೆಯಾ? ನಿನ್ನನ್ನು ಲೋಕ ನಿರ್ದಿಷ್ಟವಾಗಿ ಜೊತೆಗೆ ಇರುವಂತವರು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಡಿಸ್ಕರೇಜ್ ಮಾಡಿದರೂ ಕೂಡ ಚಿಂತೆ ಮಾಡದೆ ಓಡುತ್ತಲೇ ಇರು. ಕಾರಣ ನೀನು ದೇವರಿಂದ ಅಭಿಷೇಕಿಸಲ್ಪಟ್ಟವನು, ಕರ್ತನಿಂದ ಕರೆಯಲ್ಪಟ್ಟವನು. ನೀನು ಬಹಳ ದೊಡ್ಡ ದರ್ಶನದೊಂದಿಗೆ ಕೂತಿರುವಾತನು. ನಿನ್ನನ್ನು ತಡೆದು ನಿಲ್ಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಅವನು ಮಾಡುವಂತ ಒಂದು ಕೆಲಸ ಏನು, ನಿನ್ನಿಂದ ಸಾಧ್ಯವಿಲ್ಲ. ನೋಡು, ನಿನಗೆ ಎಷ್ಟೊಂದು ಅಹಂಕಾರ ಇದೆ ಹಾಗನ್ನುತ್ತಾರೆ. ಇದು ಮೊದಲನೆಯದಾಗಿ ನಿಮಗೆ ನಡೆಯುವಂಥದ್ದು. ಎರಡನೆಯದಾಗಿ 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ, 1 ಸಮುವೇಲ 17:33. 33ನೇ ವಾಕ್ಯ ಓದಿರಿ. ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನು ಹುಡುಗನು, ಅವನಾದರೋ ಚಿಕ್ಕಂದಿನಿಂದಲೇ ಯುದ್ಧ ವೀರನು ಎಂದು ಹೇಳಿದನು. ಈಗ ನಿನ್ನ ಸಮಸ್ಯೆ, ಮೊದಲು ಡಿಸ್ಕರೇಜ್ ಮಾಡಿ ನೋಡಿದ್ರು. ಏನ್ ಮಾಡಿದ್ರು? ಡಿಸ್ಕರೇಜ್ ಮಾಡಿದ್ರು. ನಿನಗೆ ಅಹಂಕಾರ, ತುಂಟುತನ, ನಿನಗೆ ಇದೆಲ್ಲ ಬೇಕಾ ಅಂತ ಹೇಳಿದ್ರು. ಈಗ ನೀವು ಆ ಹಂತವನ್ನು ದಾಟುತ್ತೀರಾ. ಒಂದು ಸ್ಥಳದಲ್ಲಿ ನಾವು, ನಮ್ಮಲ್ಲಿರುವಂಥ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್, ದೇವರಾತ್ಮನು ನಮ್ಮೊಳಗೆ ಇಟ್ಟಿರುವಂಥ ಒಂದು ಗಿಫ್ಟ್ ಏನಂದ್ರೆ, ಎಷ್ಟರ ಮಟ್ಟಿಗೆ ನಮ್ಮನ್ನು ಡಿಸ್ಕರೇಜ್ ಮಾಡುತ್ತಾರೋ ಅಷ್ಟರ ಮಟ್ಟಿಗೆ ದೇವರಾತ್ಮನು ನಮ್ಮನ್ನು ಬಲಪಡಿಸುತ್ತಲೇ ಬರುತ್ತಾರೆ. ನೀನು ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ, ನಿನ್ನಿಂದ ಸಾಧ್ಯ. ನೋಡಿ, ಬಹಳ ದೊಡ್ಡ ಯುದ್ಧವೀರನು ಯೆಹೋಶುವನು, ದೊಡ್ಡ ಯುದ್ಧವೀರನು. 40 ವರ್ಷ ಮೋಶೆಯೊಂದಿಗೆ ಇದ್ದಾನೆ. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. 40 ವರ್ಷದ ಎಕ್ಸ್ಪೀರಿಯನ್ಸ್ ಪ್ಲಸ್ ಯುದ್ಧವೀರನು. ಆದರೆ ನೀವು 1ನೇ ಅಧ್ಯಾಯ ಯೆಹೋಶುವನ ಪುಸ್ತಕದಲ್ಲಿ ಓದಿ ನೋಡಿ, ಯೆಹೋಶುವನಲ್ಲಿದ್ದ ಒಂದೇ ಸಮಸ್ಯೆ, ಭಯ. ಮತ್ತೆ ಮತ್ತೆ ಹೇಳುತ್ತಾರೆ, ನೀನು ಭಯಪಡಬೇಡ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲಿರುತ್ತೇನೆ. ಅಷ್ಟೊಂದು ಭಯ. ಕಾರಣ ಏನು? ನನಗೆ ಏನು ಅರ್ಹತೆ ಇದೆ ಎನ್ನುವಂಥದ್ದಲ್ಲ. ಎರಡನೆಯದು, ನನಗೆ ಕೊಡಲ್ಪಟ್ಟ ಜವಾಬ್ದಾರಿ ದೊಡ್ಡದು. ಆಟೋಮೆಟಿಕ್ ಆಗಿ ನಮಗೇನು ಬರುತ್ತದೆ? ಒಂದು ಭಯ, ಒಂದು ಡಿಸ್ಕರೇಜ್ಮೆಂಟ್. ಇದು ಬೇರೆ ವಿಧಾನ. ಇಲ್ಲಿ ಏನ್ ಮಾಡುತ್ತಾರೆ ಗೊತ್ತಾ? ಏನಪ್ಪ ನಿನ್ನಿಂದ ಆಗುತ್ತದೆ ಅಂತ ಅಂದ್ಕೊಂಡಿದೀಯಾ? ಸರಿ, ಏನೋ ಬಂದೆ, ನೋಡ್ಕೊಂಡು ಮಾಡು. ಇದು ದೊಡ್ಡ ಸೇವೆ. ಇದನ್ನು ಹೇಗ್ ಮಾಡುತ್ತೀಯಾ? ಇದನ್ನು ಯಾರ್ಯಾರೆಲ್ಲ ಮಾಡಿದ್ದಾರೆ ಗೊತ್ತಾ? ಆ ಸ್ಥಳಕ್ಕೆ ನೀನು ಬಂದಿದೆಯಲ್ಲ, ನಿನ್ನಿಂದ ಸಾಧ್ಯವಾ ಅಂತ ಕೇಳುತ್ತಾರೆ. ದೇವರು ಹೇಳುತ್ತಾರೆ, ನೀವು ಎದುರುಗಡೆ ನಿಂತಿರುವಂತ ಗೋಲಿಯಾತನ ಬಲವನ್ನೇ ನೋಡುತ್ತಾ ಇದ್ದಾರೆ ಇವರೆಲ್ಲ. ಯಾಕಂದ್ರೆ ಈಗಾಗಲೇ ಇವರಿಗೆ ಗೋಲಿಯಾತನ ನೋಡಿ ಭಯ ಬಂತು. ಏನ್ ಬಂತು? ವ್ಯಕ್ತಿ ಹೇಗಿದ್ದಾನೆ? ನೋಡುವುದಕ್ಕೆ ಎತ್ತರವಾಗಿ ಭಯಂಕರವಾಗಿದ್ದಾನೆ. ಅವನು ಈಟಿಯೊಂದಿಗೆ ನಿಂತಿದ್ದಾನೆ, ಅವನು ಬರ್ಜಿಯೊಂದಿಗೆ ನಿಂತಿದ್ದಾನೆ, ಅವನು ಎಲ್ಲಾ ವಸ್ತ್ರ ಧರಿಸಿಕೊಂಡು ಜೈಜಾಂಟಿಕ್ ಆಗಿದ್ದಾನೆ. ಮೊದಲನೆಯದಾಗಿ ಅಲ್ಲಿ ಏನಾಯಿತು? ಮೊದಲು ನನ್ನನ್ನು ನೋಡಿ ಡಿಸ್ಕರೇಜ್ ಮಾಡಿದ್ರು ಮೊದಲು. ಎರಡನೆಯದಾಗಿ ಈಗ ವಿರೋಧಿಯ ಬಲದ ಕುರಿತಾಗಿ ಮಾತನಾಡುತ್ತಾರೆ. ಏನ್ ಹೇಳುತ್ತಾರೆ? ವಿರೋಧಿಯ ಬಲ. ಅವನನ್ನು ಎದುರಿಸಿ ನಿನ್ನಿಂದ ಮಾಡೋಕ್ ಸಾಧ್ಯನಾ? ಈ ಮಿನಿಸ್ಟ್ರಿಯನ್ನು ಮಾಡೋಕ್ ಸಾಧ್ಯನಾ? ಈ ಆತ್ಮಿಕ ಕಾರ್ಯ ಮಾಡುವುದಕ್ಕೆ ಸಾಧ್ಯವಾ? ಬಿಸ್ನೆಸ್ಸೇ ಆಗಿರಲಿ, ಏನೇ ಆಗಿರಲಿ, ಸಾಧ್ಯವಾ? ಅದು ಎಷ್ಟು ದೊಡ್ಡ ವಿಷಯ ಗೊತ್ತಾ? ಕೆಲವರು ಹೇಳುತ್ತಾರೆ, ಅಂತಹ ದೊಡ್ಡ ವ್ಯಕ್ತಿಗಳೇ ಮಾಡಿ ಕೆಳಗೆ ಬಿದ್ದಿದ್ದಾರೆ, ಅವರಿಂದಲೇ ಮಾಡುವುದಕ್ಕೆ ಆಗಲಿಲ್ಲ, ನಿನ್ನಿಂದ ಹೇಗೆ ಮಾಡುವುದಕ್ಕೆ ಸಾಧ್ಯ? ಎಷ್ಟೋ ಜನರು ಬಂದು ಟ್ರೈ ಮಾಡಿದ್ರು, ಅವರಿಂದಲೇ ಆಗ್ಲಿಲ್ಲ, ನೀನು ಹೋಗಿ ಏನಪ್ಪ ಮಾಡ್ತೀಯ ಅಂತ ಹೇಳುತ್ತಾರೆ.
ದಾವೀದನಲ್ಲಿದ್ದಂಥ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ದಾವೀದನು ನಾನು ಯೌವನಸ್ಥನು, ನಾನು ಚಿಕ್ಕ ಹುಡುಗ ಎಂಬುದಾಗಿ ನೋಡಲಿಲ್ಲ. ಎರಡನೆಯದಾಗಿ ದಾವೀದನು ಆ ಗೋಲಿಯಾತನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಯುದ್ಧವೀರನು. ನೋಡುವುದಕ್ಕೆ ಹೈಟು ವೆಯ್ಟ್ ಇದ್ದಾನೆ, ಅದನ್ನೂ ಅವನು ನೋಡಲಿಲ್ಲ. ಆದರೆ ಅವನು ಹೇಳಿದ್ದೇನು ಗೊತ್ತಾ? 47ನೇ ವಾಕ್ಯ ಓದಿರಿ. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು, ಯಾಕಂದ್ರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಇದೇ ದಾವೀದನು. ದಾವೀದನಲ್ಲಿದ್ದಂಥ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಅವನಲ್ಲಿದ್ದಂಥ ಬಲಹೀನತೆಯನ್ನು ಅವನು ನೋಡಲಿಲ್ಲ. ವಿರೋಧಿಯಲ್ಲಿದ್ದಂಥ ಬಲವನ್ನು ನೋಡಲಿಲ್ಲ. ಅವನಲ್ಲಿದ್ದಂಥ ಬಲ ಏನು ಗೊತ್ತಾ? ನಾನು ಬಲಹೀನನೇ, ನೀವು ಹೇಳಿದ ಹಾಗೆ ನಾನೊಬ್ಬ ಚಿಕ್ಕ ಹುಡುಗನೇ, ನನಗೆ ಯುದ್ಧ ಮಾಡುವುದಕ್ಕೆ ಯಾವುದೇ ವಿಧವಾದ ಅರ್ಹತೆ ಇಲ್ಲ. ನಾವು ಅಂದುಕೊಳ್ಳಬಹುದು ಸೇವೆ ಮಾಡುವುದಕ್ಕೆ ನಮಗೆ ಯಾವುದೇ ಅರ್ಹತೆ ಇಲ್ಲ, ಕುಟುಂಬವನ್ನು ನಡೆಸುವುದಕ್ಕೆ. ಕೆಲವರು ಹೇಳುತ್ತಾರೆ ನೋಡಿದ್ದೀರಾ, ಈ ಅಪ್ಪ ಅಮ್ಮಂದಿರಿಗೆ ಒಂದು ದೊಡ್ಡ ಸಮಸ್ಯೆ ಇರುತ್ತದೆ. ಏನಂದ್ರೆ ಮಗಳಿಗೆ 20-21 ವರ್ಷ ಆದ ಕೂಡಲೇ, ಮಗನಿಗೆ ಒಂದು 25-26 ವರ್ಷ ಆದ ಕೂಡಲೇ, ಅಯ್ಯೋ ಮಕ್ಕಳಿಗೆ ವಯಸ್ಸಾಯಿತು, ಮದುವೆ ವಯಸ್ಸಿಗೆ ಬಂದಿದ್ದಾರೆ, ಮದುವೆ ಮಾಡಬೇಕು ಅನ್ನುತ್ತಾರೆ. ಮದುವೆ ಮಾಡಿ ಕೊಟ್ಟ ಕೂಡಲೇ ಅತ್ತೆಯವರು ನೆಕ್ಸ್ಟ್ ಏನ್ ಹೇಳುತ್ತಾರೆ ಗೊತ್ತಾ? ಅವರೇ ಚಿಕ್ಕವರು, ಅವ್ರಿಗಿನ್ನೂ ಏನು ಗೊತ್ತಿಲ್ಲ ಅಂತ ಹೇಳುತ್ತಾರೆ. ಆ ಅಮ್ಮ ಏನ್ ಮಾಡುತ್ತದೆ? ಎಲ್ಲವನ್ನೂ ಕೂಡ ಟೇಕ್ ಓವರ್ ಮಾಡುತ್ತದೆ. ಏನಾದ್ರೂ ಆ ಸೊಸೆ ಬಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಬಂದ್ರೆ ಕೂಡಲೇ ಹೇಳುತ್ತಾರೆ, ಇವಳಿಗೇನ್ ಗೊತ್ತು, ನಾವು ಕುಟುಂಬ ನಡೆಸಿ ಮಕ್ಕಳನ್ನು ಹೆತ್ತು ಮೊಮ್ಮಕ್ಕಳನ್ನು ಕೂಡ ನೋಡುತ್ತಾ ಇದ್ದೇವೆ, ದೊಡ್ಡವರು ನಮಗೆ ಗೊತ್ತಿಲ್ಲದೇ ಇರೋ ನಿಮಗೆ ಗೊತ್ತಾ? ಹಾಗೆ ಒಂದು ಪ್ರಶ್ನೆ ಕೇಳುತ್ತಾರೆ. ಆದರೆ ಅವರೇ ಹೇಳಿದ್ದು ಮಕ್ಕಳಿಗೆ ವಯಸ್ಸಾಗ್ತಾ ಇದೆ, ಮದುವೆ ಮಾಡಬೇಕು ಅಂತ. ಆದ್ರೆ ಮದುವೆ ಆದ ನಂತರ ಹೇಳುತ್ತಾರೆ ಇವರು ಬಹಳ ಚಿಕ್ಕವರು, ನಾವೇ ನೋಡ್ಕೊಳ್ಬೇಕು ಅಂತ. ನೀವು ನೋಡ್ಕೊಳ್ಬೇಡಿ, ಹಾಗೆ ಬಿಡ್ರಿ. ಮತ್ತೆ ಹೇಳುತ್ತೇನೆ, ನೀವು ಯಾರು ಏನ್ ಮಾಡಬೇಡಿ, ಅವರಿಬ್ಬರನ್ನು ಬಿಡಿ. ಅವರು ಕೆಳಗೆ ಬೀಳಿ ಮೇಲೆ ಏಳಿ, ಸೈಕಲ್ ಓಡಿಸ್ಬೇಕಂದ್ರೆ ಮಂಡಿಗೆ ಗಾಯ ಆದ್ರೇನೆ ಒಳ್ಳೆಯದು. ಕೆಲವರು ಸೈಕಲ್ ಓಡಿಸುವುದಕ್ಕೆ ಬಿಡಲ್ಲ, ಹಿಂದೆ ಹಿಡ್ಕೊಂಡೇ ಇರುತ್ತಾರೆ. ಹಂಗ್ ತುಳಿಬೇಡ ಹಿಂಗ್ ತುಳಿಬೇಡ ಅನ್ನುತ್ತಾರೆ. ಕಡೆಯ ತನಕ ಅವನು ಹಿಂದೆ ನೋಡ್ಕೊಂಡೇ ಓಡಿಸ್ತಾನೆ, ನೋಡಿದ್ದೀರಾ? ಅವನಿಗೆ ಅವರ ಅಪ್ಪ ಇಲ್ಲ ಅಂದ್ರೆ ಭಯ ಬರುತ್ತದೆ, ಟಕ್ಕಂತ ಕೆಳಗೆ ಬೀಳುತ್ತಾನೆ. ಕೆಲವು ಸಮಯದಲ್ಲಿ ಕೆಲವು ಕಾರ್ಯಗಳನ್ನು ಏನ್ ಮಾಡಬೇಕು? ಬಿಡಬೇಕು. ಈಗ ದಾವೀದನ ಹತ್ರ ಹಾಗೇ ಇದೆ, ಹೋಗ್ಬೇಡ, ನಿನ್ನಿಂದ ಹೇಗ್ ಸಾಧ್ಯ? ಆದ್ರೆ ದಾವೀದನು ಹೇಳುತ್ತಾನೆ, ನೋಡು ನಾನು ಚಿಕ್ಕ ಹುಡುಗ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ, ನಾನು ಬಹಳ ಚಿಕ್ಕ ಹುಡುಗ, ಅದರಿಂದ ಜಯಿಸುವುದಕ್ಕೆ ಆಗಲ್ಲ, ನೀವು ಹೇಳುವುದು ಸತ್ಯವೇ ಆಗಿರಲಿ. ಎರಡನೆಯದಾಗಿ ಗೋಲಿಯಾತನು ದೊಡ್ಡ ವ್ಯಕ್ತಿ, ಅದು ಒಂದ್ ಕಡೆ ಇರಲಿ. ಅವನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಯುದ್ಧವೀರನು ಇಲ್ಲ ಅಂತ ಹೇಳುತ್ತಿಲ್ಲ, ಅದೆಲ್ಲ ಫ್ಯಾಕ್ಟು, ಪ್ರಾಕ್ಟಿಕಲ್ ವ್ಯಕ್ತಿ ಹಾಗೆ ಇದ್ದಾನೆ. ಆದರೆ ಒಂದು ಹೇಳ ಅನ್ನುತ್ತಾರೆ, ಏನು? ನಾನು ನನ್ನ ಬಲಹೀನತೆಯನ್ನು ನೋಡುತ್ತಿಲ್ಲ, ಅವನ ಬಲವನ್ನು ನೋಡುತ್ತಿಲ್ಲ, ಆದರೆ ನನ್ನನ್ನು ಒಬ್ಬರು ಕಳುಹಿಸುವುದ್ರಲ್ವಾ, ಅವರು ನನಗಿಂತಲೂ ಕೂಡ ಶ್ರೇಷ್ಠನಾಗಿದ್ದಾರೆ, ಅವನಿಗಿಂತಲೂ ಹೆಚ್ಚಿನವರಾಗಿದ್ದಾರೆ, ನನ್ನಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತಲೂ ಹೆಚ್ಚಿನವನಾಗಿದ್ದಾರೆ. ನಿನ್ನನ್ನು ಕಳುಹಿಸುವವನು ನಾನಲ್ಲವೋ? ನಿನ್ನನ್ನು ಕಳುಹಿಸುವವನು ನಾನಲ್ಲವೋ? ನೀನು ನಿನ್ನ ಬಲವನ್ನು ನಂಬಿ ಹೋಗ್ಬೇಡ. ಕೆಲವು ಸಮಯದಲ್ಲಿ ಈಗಲೂ ಕೂಡ ಬೈಬಲಲ್ಲಿ ಅನೇಕ ವಿಷಯಗಳು ನನಗೆ ಇನ್ನೂ ಕೂಡ ಗೊತ್ತಿಲ್ಲ. ಆ ಸಮಯದಲ್ಲಿ ದೇವರೇ ಸಹಾಯ ಮಾಡುತ್ತಾರೆ. ಹೇಗೆ ಈ ಥಾಟ್ ಬಂತು ಅಂತ ಗೊತ್ತಿಲ್ಲ, ಅದು ನನಗೂ ಹೊಸದಾಗಿರುತ್ತದೆ ನಿಂತು ಕೇಳುವಾಗ. ಒಂದು ಮಾತ್ರ ನಿಶ್ಚಯ, ನಾನಲ್ಲ, ನನ್ನನ್ನು ಕಳುಹಿಸುವಾತನು ಹೆಚ್ಚಿನವನು. ಅದೇ ದೇವರೇ ನಿಮಗೂ ಹೇಳುತ್ತಾ ಇದ್ದಾರೆ, ನಿಮ್ಮಲ್ಲಿರುವಂತ ಕೊರತೆಯನ್ನು ನೋಡಲೇಬೇಡಿರಿ. ನನಗೆ ಅದ್ಬರಲ್ಲ ಇದ್ಬರಲ್ಲ, ಮಾತಾಡಕ್ ಬರಲ್ಲ, ಯಾವುದೇ ಟ್ಯಾಲೆಂಟ್ ಇಲ್ಲ. ಇನ್ನೊಂದಿದೆ, ಟ್ಯಾಲೆಂಟ್ ಇದ್ದರೂ ನೋಡಬೇಡ, ಏನ್ ಸಮಸ್ಯೆ ಇಲ್ಲ, ನಮಗೆ ಇದನ್ನು ಇಟ್ಟು ಹೇಗೆ ಜೀವಿಸಬಹುದು, ಓಡ್ಬಿಡಬಹುದು, ಚೆನ್ನಾಗಿ ಆಡುತ್ತೇನೆ, ಕೀಬೋರ್ಡ್ ಬಾರಿಸುತ್ತೇನೆ, ಹಾಗೆ ವರ್ಷಿಪ್ ಮಾಡಿಕೊಂಡು ಹೋಗಬಹುದು, ಅದನ್ನ ನಮ್ದೇ ಅಂದ್ರೆ ನಿನ್ ಕತೆ ಮುಗಿಯಿತು. ಒಂದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು, ನನ್ನ ಕೈಯಲ್ಲಿ ಇರುವಂಥದ್ದು ಒಂದು ಕವಣೆಯ ಕಲ್ಲು, ಇದನ್ನು ಇಟ್ಟುಕೊಂಡೇ ನಾನು ಓಡಿಸುತ್ತೇನೆ. ಇದನ್ನಿಟ್ಟು ಹೇಗೆ ದಾವೀದನ ಓಡಿಸುತ್ತೀಯ? ಇದರಿಂದ ಓಡಿಸೋಕ್ಕಾಗಲ್ಲ. ಆದ್ರೆ ಇದನ್ನು ಇಟ್ಟುಕೊಂಡು ನನ್ನನ್ನು ಕಳುಹಿಸುವಾತನೊಬ್ಬರಿದ್ದಾರೆ, ಅವರು ಓಡಿಸುತ್ತಾರೆ. ಅವರಿಗೆ ಗೊತ್ತು ಇದನ್ನಿಟ್ಟು ಏನ್ ಮಾಡ್ಬೇಕಂತ. ಏನಪ್ಪ ಅವನು ಕತ್ತಿ ಈಟಿ ಬರ್ಜಿಯೊಂದಿಗೆ, ಈಗ ಯೋಚನೆ ಮಾಡಿ ನೋಡಿ, ಅವನು ಹಾಗೆ ಬರುತ್ತಾನೆ, ಕತ್ತಿ ಈಟಿ ಬರ್ಜಿಯೊಂದಿಗೆ ಬರುತ್ತಾನೆ. ದಾವೀದನು ಹೀಗೆ ಸುತ್ತಿಕೊಂಡು ಹೋಗ್ತಾ ಇದ್ದಾರೆ, ಆ ಹಗ್ಗವನ್ನು ಸುತ್ತುತ್ತಾ ಹೋಗುತ್ತಾರೆ. ದೂರದಿಂದ ನೋಡುವಂತವ್ರು ಏನ್ ಹೇಳುತ್ತಾರೆ? ಗೋಲಿಯಾತನನ್ನು ಬಿಡಿ, ಅವನು ಹೇಳುತ್ತಾನೆ ನಾನು ನಾಯ ಅಂತ. ದೂರದಿಂದ ನೋಡುವಂತವ್ರು ಏನ್ ಹೇಳುತ್ತಾರೆ? ಇಷ್ಟು ದೊಡ್ಡ ಸೈನ್ಯವೇ ಮೌನವಾಗಿ ಸುಮ್ಮನೆ ನಿಂತಿದೆ, ಅಂತಹ ಸೌಲನ್ನೇ ಮರೆಯಾಗಿ ಹೋಗಿ ಕೂತುಕೊಂಡಿದ್ದಾನೆ, ಓಡಿ ಹೋಗಿ ಬಚ್ಚಿಟ್ಟುಕೊಂಡಿದ್ದಾನೆ, ಭಯಪಟ್ಟು ಆಚೆ ಬರದೇ ಇದ್ದಾನೆ. ಸಮಸ್ತ ಇಸ್ರಾಯೇಲಿನಲ್ಲಿ ಅವನೇ ಎತ್ತರದವನು, ಅವನೇ ಭಯಪಟ್ಟು ನಿಂತಿದ್ದಾನೆ. ಇವನು ನೋಡಿ ಒಬ್ಬ ಚಿಕ್ಕ ಕುನ್ನಿ ನಡುವೆ ನಿಂತಿದ್ದಾನೆ. ಕೆಲವು ಸಮಯದಲ್ಲಿ ನೋಡುವುದಾದರೆ ಈ ದೊಡ್ಡ ದೊಡ್ಡ ಸಿಂಹ ಇರುತ್ತದೆ ಅಲ್ವಾ, ಅದರ ಮುಂದೆ ಈ ನಾಯಿ ಬಾಲ ಅಲ್ಲಾಡಿಸುತ್ತಾ ಇರುತ್ತದೆ, ನೋಡಿದ್ದೀರಾ? ಆ ಸಿಂಹಕ್ಕೆ ಹೇಗಿರುತ್ತದೆ ಗೊತ್ತಾ? ಬಹಳ ಟೆನ್ಷನ್ ಆಗಿರುತ್ತದೆ. ಆದರೆ ಒಬ್ಬ ಮನುಷ್ಯನಿಗೆ ಇಲ್ಲದೇ ಇರುವಂತಹ ಧೈರ್ಯ ನಾಯಿಗೆ ಇದೆಯಾ ಇಲ್ವಾ? ನಾವೀಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡೋಣ, ನಾಯಿಗೆ ಏನ್ ಗೊತ್ತು ಸಿಂಹ ಏನ್ ಮಾಡುತ್ತದೆ ಅಂತ? ಅದು ಹೊಡೆದ್ರೆ ಏನಾಗುತ್ತದೆ ಎನ್ನುವಂಥದ್ದೆಲ್ಲ ಎರಡನೆಯದು. ಅದಕ್ಕೆ ಒಂದು ಧೈರ್ಯ ಇದೆಯಲ್ವಾ, ಆ ಧೈರ್ಯವೇ ನಿಮಗೂ ನನಗೂ ಬೇಕು.
ತನ್ನ ಸ್ವಂತ ಧೈರ್ಯದಿಂದಲೇ ನಾಯಿ ಹೋಗಿ ಹೀಗೆ ನಿಲ್ಲುತ್ತದೆ ಅಂದ್ರೆ, ಸರ್ವಶಕ್ತನಾದಂತಹ ದೇವರು ನನ್ನೊಂದಿಗೆ ಇದ್ದಾರೆ, ಅವರು ನನ್ನನ್ನು ಕಳುಹಿಸುತ್ತಾ ಇದ್ದಾರೆ, ನಾನು ಧೈರ್ಯವಾಗಿ ಹೋಗುತ್ತೇನೆ. ನನ್ನ ಕೈಯಲ್ಲಿರುವಂತದ್ದು ಕಲ್ಲಾಗಿದ್ದರೇನು, ನನ್ನ ಕೈಯಲ್ಲಿರುವಂತದ್ದು ಕವಣೆಯಾಗಿದ್ದರೇನು, ನನ್ನ ಹತ್ರ ಚಿಕ್ಕ ಟ್ಯಾಲೆಂಟ್ ಇದ್ದರೆ ಏನು, ಅಥವಾ ನನ್ನ ಹತ್ರ ಏನು ಇಲ್ಲದೆ ಇದ್ದರೆ ಏನು. ಒಬ್ಬ ಪ್ರಸಂಗಿ ಇದ್ದರು ಹೊರದೇಶದಲ್ಲಿ. ಅವರಿಗೆ ಪ್ರಸಂಗ ಮಾಡಲು ಬರುವುದಿಲ್ಲ. ದೇವರು ಹೇಳಿದ್ರು, ನೀನು ಹೋಗಿ ಸುವಾರ್ತೆಯನ್ನು ಸಾರು, ನಾನು ನಿನ್ನನ್ನು ಉಪಯೋಗಿಸುತ್ತೇನೆ. ಅವರ ಹೆಂಡತಿ ಬಹಳ ಚೆನ್ನಾಗಿ ಸಂದೇಶ ಕೊಡುತ್ತಾರೆ, ಆದ್ರೆ ಅವರಿಗೆ ಪ್ರಸಂಗನೇ ಬರುವುದಿಲ್ಲ. ನಿಮಗೆ ಗೊತ್ತಾ ಅವ್ರು ಏನ್ ಮಾಡಿದ್ರು ಅಂದ್ರೆ, ಆ ಇಡೀ ಪ್ರಸಂಗವನ್ನು ಬರೆಯುತ್ತಾರೆ, ಮೈಕ್ ಮುಂದೆ ಅದನ್ನು ಓದುತ್ತಾರೆ. ಪ್ರಸಂಗ ಮಾಡುವುದಿಲ್ಲ, ಬರೆದದನ್ನು ಓದುತ್ತಾರೆ. ಅವರು ಓದುತ್ತಾ ಇರುವಾಗ ಜನರು ಹತ್ತು ಒಪ್ಪಿಸಿಕೊಡುತ್ತಾರೆ. ಹೇಗೆ ನಡೆಯಿತಂತಾನೆ ಗೊತ್ತಿಲ್ಲ. ಕೆಲವು ಪ್ರಸಂಗಿಗಳು ತಮ್ಮ ಧ್ವನಿಯಲ್ಲಿ ಏರಿಳಿತವನ್ನು ಮಾಡಿ ಸೌಂಡ್ ಆಗಿ ಕಿರುಚಾಡುತ್ತಾ 300 ಹಲ್ಲೆಲೂಯಾ ಹೇಳಿ 3000 ಸ್ತೋತ್ರ ಹೇಳಿ ಎಲ್ಲ ಮಾಡಿಯೂ ಕೂಡ ನಡೆಯದೇ ಇರುವಂತ ವಿಷಯ ಅವರು ಕೇವಲ 30 ನಿಮಿಷ ಮಾತ್ರ ಓದುತ್ತಾರೆ. ಬರೆದಿಟ್ಟಿರುತ್ತಾರೆ, ಎಲ್ಲ ಇಂಗ್ಲಿಷಲ್ಲಿ ಇರುತ್ತದೆ, ಅದನ್ನು ಓದುತ್ತಾರೆ. ಓದಿ ಮುಗಿಸಿ ಪ್ರಾರ್ಥಿಸೋಣ ಅನ್ನುತ್ತಾರೆ. ಹೆಚ್ಚು ಕಮ್ಮಿ 2000 ಜನ ಒಪ್ಪಿಸಿಕೊಡುತ್ತಾರೆ, 1000 ಜನ 10 ಒಪ್ಪಿಸಿಕೊಡುತ್ತಾರೆ. ಈಗ ಇದರಲ್ಲಿ ಏನಿದೆ ಹೇಳಿರಿ? ಏನಿದೆ? ಬರೆದಿದ್ದನ್ನು ಬಂದು ಹೇಳುವಂಥದ್ದು ಪ್ರಸಂಗವಾ? ಅದು ಒಂದು ಸುಮ್ಮನೆ ಒಂದು ಸ್ಪೀಚ್ ಇದ್ದ ಹಾಗೆ, ನೋಡಿ ಓದುವಂಥದ್ದು. ಆದರೆ ಅದರ ನಡುವೆ ಕ್ರಿಯೆ ಮಾಡುವ ಆತನೊಬ್ಬರಿದ್ದಾರೆ. ಆದ್ದರಿಂದ ನಾನು ಯಾವಾಗಲೂ ಹೇಳುತ್ತೇನೆ, ಯಾರ ಪ್ರಸಂಗದಲ್ಲಿ ಆದರೂ ಅದು ಎಷ್ಟೊಂದು ಡೀಪ್ ಆಗಿ ಇದೆ, ಎಂತಹ ಥಾಟ್ ಇದೆ ಎನ್ನುವಂಥದ್ದೆಲ್ಲ ಎರಡನೆಯದು, ಅದರಲ್ಲಿ ದೇವರಾತ್ಮನು ಇದ್ದಾನೆ ಎನ್ನುವಂಥದ್ದೇ ಮೊದಲು. ನೀವು ಭಯಂಕರವಾಗಿ ಡೀಪ್ ಆಗಿ ಧ್ಯಾನಿಸಿ ಎಲ್ಲ ಪ್ರಿಪೇರ್ ಮಾಡಿ ಆ ಸ್ಥಳದಲ್ಲಿ ದೇವರಾತ್ಮನು ನಿಮ್ಮೊಂದಿಗೆ ಇಲ್ಲ ಅಂತ ಅಂದ್ಕೊಳ್ಳಿ, ಅದು ಎಲ್ಲವೂ ವ್ಯರ್ಥ. ನಾವು ಅಂದುಕೊಂಡು ಹೋಗುತ್ತೇವೆ, ಇವತ್ತು ಒಂದು ಒಳ್ಳೆಯ ಥಾಟ್ ಅನ್ನು ಕೊಟ್ಟಿದ್ದಾರೆ ದೇವರು, ಬಹಳ ಡೀಪ್ ಆಗಿದೆ, ಅದನ್ನು ತೆಗೆದುಕೊಂಡು ಹೋಗಿ ನಿಂತರೆ ಜನರಲ್ಲಿ ಒಂದು ದೊಡ್ಡ ಸಂಚಲನ ಉಂಟಾಗುತ್ತದೆ ಎಂದು. ಆದ್ರೆ ಅವರು ಹಾಗೆ ಸುಮ್ಮನೆ ಕೂತಿರುತ್ತಾರೆ. ಅಯ್ಯ, ಏನ್ ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ವಲ್ಲ, ಬಹಳ ಡೀಪ್ ಆಗಿದೆ. ನಾವು ಬೈಬಲ್ ಸ್ಟಡಿ ಮಾಡುತ್ತೇವೆ, ಅದರಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಏನು ಅರ್ಥ ಮಾಡಿಕೊಂಡೆ ಅಂದ್ರೆ, ನೀವು ಏನೇ ಧ್ಯಾನಿಸಿದರೂ ಕೂಡ ಅದನ್ನು ಅರ್ಥ ಮಾಡಿಸುವಂಥದ್ದು ಪರಿಶುದ್ಧಾತ್ಮನು. ಅವ್ರು ಅರ್ಥ ಮಾಡಿಸುವುದ್ರೇನೆ ಅವ್ರಿಗೆ ಅರ್ಥವಾಗುತ್ತದೆ. ಜನರಿಗೆ ಅರ್ಥವಾಗ್ಲಿಲ್ಲ ಅಂದ್ರೆ ನಿಮ್ಮ ಪ್ರಸಂಗ ವೇಸ್ಟು. ನೀವು ಪ್ರಸಂಗ ಮಾಡಿ ಏನ್ ಪ್ರಯೋಜನ? ಯಾಕೆ ಮಾಡುತ್ತೇವೆ? ಜನರಿಗೆ ಅರ್ಥವಾಗಬೇಕು, ಅವನು ಮಾನಸಾಂತರ ಪಟ್ಟು ಮಾರ್ಪಡಬೇಕು, ಮುಂದಿನ ಹಂತಕ್ಕೆ ಹೋಗ್ಬೇಕು. ಅದು ಅವರಿಗೆ ಅರ್ಥವಾಗ್ಲಿಲ್ಲ ಅಂದ್ರೆ ಆ ಪ್ರಸಂಗದ ಪ್ರಯೋಜನ ಏನು? ಹಾಗಾದ್ರೆ ಇದರ ನಡುವೆ ಕ್ರಿಯೆ ಮಾಡುವವರು ಯಾರೆಂಬುದಾಗಿ ನೋಡುವುದಾದರೆ ದೇವರಾತ್ಮನೇ. ಇದನ್ನೇ ದಾವೀದನು ಅರ್ಥ ಮಾಡಿಕೊಂಡ. ನೀನು ನಿಂದಿಸಿದ ಇಸ್ರಾಯೇಲ್ಯರ ದೇವರಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಲ್ಲಿ ನಾನು ಬರುತ್ತೇನೆ, ಅದರಿಂದ ನಾನು ಬರುತ್ತೇನೆ. ನಿನ್ನ ಹತ್ರ ಕೇವಲ ಕಲ್ಲಿದೆ, ಹೌದು ನನ್ನ ಹತ್ರ ಕಲ್ಲೇ ಇದೆ. ಇದನ್ನಿಟ್ಟೇನ್ ಮಾಡ್ತೇನೆ? ನನಗೆ ಒಂದೇ ಒಂದು ಗೊತ್ತು, ಇದನ್ನು ಸುತ್ತು ಹೊಡೆಯುವುದಕ್ಕೆ ಗೊತ್ತು, ಅದನ್ನು ಮಾಡ್ತೇನೆ. ಇಲ್ಲ, ನಾವು ಬಾಣವನ್ನು ಬಿಡುತ್ತೇವೆ, ನೀವು ಬಿಡಿ. ನಾವು ಈಟಿ ಎಸೆಯುತ್ತೇವೆ, ಎಸೆ. ನೀನೇನ್ ಮಾಡುತ್ತೀಯ? ನಾನು ಕಲ್ಲೆಸೆಯುತ್ತೇನೆ. ಅಂತ್ಯ ಸಕ್ಸಸ್ ನನ್ನ ಪಕ್ಕದಲ್ಲಿ ಇರುತ್ತದೆ, ಅಷ್ಟೇನೆ. ಈಗ ಎರಡನೇದಾಗಿ ನಿಮಗೆ ಏನ್ ಸಮಸ್ಯೆ ಇರುತ್ತದೆ ಗೊತ್ತಾ? ನಿಮ್ಮ ಹತ್ರ ಇರುವಂತ ನೆಗೆಟಿವಿಟಿ ಮಾತನಾಡುತ್ತಾರೆ, ವಿರೋಧಿಯ ಬಲದ ಕುರಿತು ಮಾತನಾಡುತ್ತಾರೆ, ಆಗಲ್ಲ ಅಂತ ಹೇಳುತ್ತಾರೆ, ನಡೆಯುವುದಿಲ್ಲ ಅಂತ ಹೇಳುತ್ತಾರೆ, ನಿನ್ನಿಂದ ಆಗಲ್ಲ ಅಂತ ಹೇಳುತ್ತಾರೆ. ನೀನು ಧೈರ್ಯವಾಗಿ ಫೇಸ್ ಮಾಡು. ದೇವರ ನಾಮದಲ್ಲಿ ನಿಮಗೆ ಹೇಳುತ್ತೇನೆ, ಕರ್ತನು ಕರೆದಂತವರನ್ನು ಒಂದು ದಿನವೂ ಕೂಡ ಕೈ ಬಿಟ್ಟಿದ್ದಿಲ್ಲ. ಪೇತ್ರನು ಇಳಿದು ನಡೆಯುವುದಕ್ಕೆ ಹೇಳುತ್ತಾರೆ, ಅವನು ನಡೆಯುತ್ತಾನೆ, ನೀರಲ್ಲಿ ಮುಳುಗುತ್ತಾನೆ, ಆದರೆ ಮೇಲೆತ್ತುತ್ತಾರೆ. ನಡೆಯುವುದಕ್ಕೆ ಹೇಳುತ್ತಾರೆ, ಮುಳುಗುದ್ರೆ ಮೇಲೆತ್ತುತ್ತಾರೆ. ಫೈನಲ್ ಆಗಿ ಏನಂದ್ರೆ, ನಿನ್ನನ್ನು ಯಾವತ್ತೂ ಮುಳುಗಿಸಿ ಸಾಯುವುದಕ್ಕೆ ಬಿಡುವುದಿಲ್ಲ. ಅಂತಹ ದೇವರಿರುವಾಗ ನೀನ್ ಯಾಕೆ ಭಯಪಡಬೇಕು? ಇಳಿದು ನಡೆಯಬೇಕಷ್ಟೇನೆ. ವಿರೋಧಿ ಯಾರು ಬೇಕಾದ್ರೂ ಇರಲಿ, ಮುಂದೆ ನಿಂತಿರೋರು ಯಾರು ಬೇಕಾದ್ರೂ ಆಗಿರಲಿ. ಕೆಲವು ಸಮಯದಲ್ಲಿ ದೇವರು ಒಂದು ಸಾರಿ ಏನ್ ಮಾಡಿದ್ರಂದ್ರೆ, ಒಂದು ದೊಡ್ಡ ಬೈಬಲ್ ಕಾಲೇಜಿನ ಪಾಸ್ಟರ್ಸ್ ಮಧ್ಯದಲ್ಲಿ ಹೋಗಿ ನಿಲ್ಲಿಸಿದ್ರು. ಎಲ್ಲರನ್ನು ನೋಡುವುದಾದರೆ ಬೈಬಲ್ ಸ್ಕಾಲರ್ಸ್ ಹಾಗೆ ಕೂತಿದ್ದಾರೆ. ಆ ಪ್ರಸಂಗ ಎಲ್ಲ ಮಾಡಿ ಮುಗಿಸಿದ್ದಾಯ್ತು. ಅವರ ಮುಂದೆ ನಿಲ್ಲುವುದಕ್ಕೂ ನಮಗೆ ಅರ್ಹತೆ ಇಲ್ಲ. ಅವರೆಲ್ಲರೂ ಕೂಡ ಬಿಟೆಕ್ ಎಂಟೆಕ್ ಎಲ್ಲ ಮುಗಿಸಿ ಭಯಂಕರವಾದಂಥ ಸ್ಕಾಲರ್ಸ್ ಅವರು. ಅವರ ಮುಂದೆ ನಿಲ್ಲುವುದಕ್ಕೆ ಅರ್ಹತೆ ಇಲ್ಲ. ಅವರು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳುತ್ತಾರೆ ಅವ್ರ ಎಸ್ಕಟಾಲಜಿ ಕುರಿತು. ನಾನು ಕೇಳಿದೆ, ಹಾಗಂದ್ರೆ ಏನು ಅಂತ. ಅದೇ ಪ್ರಕಟಣೆಯ ಪುಸ್ತಕವು ಅದೇನಾ? ಆಗ್ಲೇ ನನಗೆ ಗೊತ್ತಾಗಿದ್ದು. ಓಕೆ ರೈಟ್. ಹೋಗಿ ನಿಲ್ಲಿಸಿದ್ರು, ಪ್ರಸಂಗ ಮಾಡಿ ಮುಗಿಸಿದ್ದಾಯ್ತು. ಆದರೆ ಒಂದು ನಾನು ಯಾವಾಗಲೂ ಹೇಳುತ್ತೇನೆ, ದೇವರೇ ನನಗೇನು ಗೊತ್ತಿಲ್ಲ, ಅಲ್ಲಿ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ನನ್ನ ಹತ್ರ ಇರುವಂತದ್ದು ಒಂದೇ ಪ್ರಸಂಗವೇ, ಯೇಸು ಕ್ರಿಸ್ತನು ಬರುತ್ತಾರೆ ಅಷ್ಟೇನೆ. ಅದನ್ನು ಎಲ್ಲಿ ಹೋಗಿ ಹೇಗೆ ಪ್ರೆಸೆಂಟ್ ಮಾಡಬೇಕಂತ ದೇವರಾತ್ಮನಿಗೆ ಗೊತ್ತು. ಮುಗಿದ ಕೂಡಲೇ ಅಲ್ಲಿದ್ದಂಥವರು ಅವರು ಬಂದು ಲೋಕದಲ್ಲಿರುವಂತ ಬೈಬಲ್ ಕಾಲೇಜಸ್ ಅಲ್ಲಿ ಹೋಗುತ್ತಾರೆ, ಹೋಗಿ ಪ್ರಸಂಗ ಮಾಡುತ್ತಾರೆ, ಗೆಸ್ಟ್ ಸ್ಪೀಕರ್ ಇದ್ದ ಹಾಗೆ. ಅವ್ರು ಹೇಳಿದ್ರು ಮುಗಿದ ಕೂಡಲೇ, ಬ್ರದರ್ ನಿಮ್ಮ ಟೀಚಿಂಗ್ ಸ್ಕಿಲ್ ಚೆನ್ನಾಗಿದೆ, ನೀವು ಚೆನ್ನಾಗಿ ಟೀಚ್ ಮಾಡ್ತೀರಾ ಅಂದ್ರು. ಆಗಲೇ ಗೊತ್ತಾಗಿದ್ದು ನಾನು ಟೀಚ್ ಮಾಡ್ತೇನೆ ಅಂತ. ನಮಗೆ ಯಾವಾಗಲೂ ಪ್ರಸಂಗ, ನಮಗೆ ಗೊತ್ತಿರೋದು ಅಷ್ಟೇನೆ. ನಾವು ಟೀಚರ್ ಎಲ್ಲ ಇಲ್ಲ, ನಮಗೆ ಗೊತ್ತಿರೋದು ಪ್ರಸಂಗ. ಆಗಲೇ ಗೊತ್ತಾಗಿದ್ದು ನಾವು ಮಾಡುವುದು ಟೀಚಿಂಗ್ ಅಂತ. ಯಾಕೆ ಹೇಳುತ್ತೇನೆ? ನಮ್ಮ ಹತ್ರ ಇರುವಂತದ್ದು ಕವಣೆಯ ಕಲ್ಲೆ, ಅದನ್ನು ಉಪಯೋಗಿಸುವ ಆತನು ಮೇಲೆ ಒಬ್ಬರು ಕೂತಿದ್ದಾರೆ. ಹಲ್ಲೆಲೂಯಾ. ಅವರು ಯೂಸ್ ಮಾಡುತ್ತಾರೆ, ನೀನು ಧೈರ್ಯವಾಗಿ ಎಸೆಯುತ್ತಲೇ ಇರು. ವ್ಯಕ್ತಿಯನ್ನು ನೋಡಿ ಕಲ್ಲನ್ನು ಬದಲಾಯಿಸಬೇಡ. ಒಂದು ವೇಳೆ ಇವರಿಗೆ ಕಲ್ಲು ಸಾಕಾಗಲ್ಲ, ಕತ್ತಿ ಬೇಕೇನೋ, ಅದೆಲ್ಲ ಇಲ್ಲ. ನಮ್ಮ ಹತ್ರ ಏನಿದೆ? ಕಲ್ಲು, ಅದನ್ನೇ ಎಸೆಯುತ್ತಲೇ ಇರು. ಒಂದು ದಿನ ಬರುತ್ತದೆ, ದೇವರು ಕತ್ತಿಯನ್ನು ತೆಗೆಯುವುದಕ್ಕೆ ಹೇಳುತ್ತಾರೆ, ಅವತ್ತು ಕತ್ತಿಯನ್ನು ತೆಗೆ.
ಆದ್ದರಿಂದ ಬರೇ ಕಲ್ಲಿನೊಂದಿಗೆ ಜೀವಿತ ಓಡಿಸ್ಬೇಕಂತ ಅರ್ಥ ಇಲ್ಲ. ವಾಕ್ಯ ಏನು ಹೇಳುತ್ತದೆ ನೋಡಿರಿ, 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 50ನೇ ವಾಕ್ಯ ಓದಿರಿ. ಕೂಡಲೇ ಅವನು ಹೋಗಿ ಆ ಫಿಲಿಷ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ. ಈಗ ಏನಿಲ್ಲ, ಕತ್ತಿ ಇಲ್ಲ. ಇದು ನೆಕ್ಸ್ಟ್ ಪಾಯಿಂಟ್. ಏನ್ ಪಾಯಿಂಟ್ ಗೊತ್ತಾ? ನನ್ನ ಹತ್ರ ಒಂದು ಕಲ್ಲಿತ್ತು, ದೇವರು ಯೂಸ್ ಮಾಡುವುದಕ್ಕೆ ಹೇಳಿದ್ರು, ಅವನು ಬಿದ್ದ. ಆದರೆ ಇನ್ನು ಗೋಲಿಯಾತನು ಸಂಪೂರ್ಣವಾಗಿ ಬೀಳಿಸಲ್ಪಟ್ಟಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಗೋಲಿಯಾತನು ಇನ್ನು ಸಂಪೂರ್ಣವಾಗಿ. ಇದು ಯಾವಾಗ ನಡೆಯುತ್ತದೆ ಗೊತ್ತಾ? ಇದನ್ನು ಮಾಡಿದ ಕೂಡಲೇ 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 51ನೇ ವಾಕ್ಯವನ್ನು ಓದಿರಿ. ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ, ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಷ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು. ಫಿಲಿಷ್ಟಿಯರು ತಮ್ಮ ರಣವೀರನು ಸತ್ತು ಹೋದದನ್ನು ಕಂಡು ಓಡಿ ಹೋದರು. ತಲೆ ಕಡಿದರೆ ಮಾತ್ರವೇ ಜಯ ಸಂಪೂರ್ಣವಾಯಿತೆಂದು ಅರ್ಥ. ಈಗ ಜಯ ಸ್ಟಾರ್ಟ್ ಆಗಿದೆ, ಕೆಳಗೆ ಬಿದ್ದ. ಆದರೆ ತಲೆ ಏನಾಗಬೇಕು? ಕಡಿಯಬೇಕು. ಆ ತಲೆಯನ್ನು ಕಡಿಯುವುದಕ್ಕೆ ಕಲ್ಲು ಸಾಕಾಗಲ್ಲ. ಆ ತಲೆ ತೆಗೆಯುವುದಕ್ಕೆ ಏನಾಗಲ್ಲ? ಕಲ್ಲು ಸಾಕಾಗಲ್ಲ. ಕಲ್ಲು ಬೀಳಿಸುವುದಕ್ಕೆ ಮಾತ್ರ ಸಾಕಾಗುತ್ತದೆ. ಆದರೆ ಜಯವು ಸಂಪೂರ್ಣವಾಗಿ ನೀನು ಹೊಂದಬೇಕಂದ್ರೆ ನಿನಗೇನು ಅವಶ್ಯವಾಗಿದೆ? ಕತ್ತಿಯೂ ಬೇಕಾಗಿದೆ. ಕತ್ತಿ ಇಲ್ಲದೆ ಜಯವು ಪರಿಪೂರ್ಣವಾಗುವುದಿಲ್ಲ. ಈಗಲೂ ಹೇಳುತ್ತೇನೆ, ಕಡೆಯದಾಗಿ ನಾನು ಹೇಳಿ ಮುಗಿಸುತ್ತೇನೆ, ಗಮನಿಸಿರಿ. ಯಾವಾಗಲೂ ಕೂಡ ಸೇವೆಯ ಜೀವಿತವಾಗಿರಬಹುದು, ಆತ್ಮಿಕ ಜೀವಿತವಾಗಿರಬಹುದು, ನೀವು ಸ್ಟಾರ್ಟ್ ಮಾಡುವಾಗ ಕಡಿಮೆಯಾಗಿ ಇರುತ್ತದೆ. ಒಂದು ಕೃಪೆಯನ್ನು ದೇವರು ಏನೋ ಒಂದನ್ನು ಕೊಟ್ಟಿರುತ್ತಾರೆ, ಅದರಲ್ಲಿ ಓಡಿರುತ್ತೀರಾ. ಆದರೆ ನೀವು ಅದರೊಂದಿಗೆ ಮಾತ್ರ ಓಡುತ್ತಾ ಇರಬಾರದು. ಇದು ಸಾಕು ಎಂಬುದಾಗಿ ಆ ರೀತಿ ಇರಬಾರದು. ದೇವರು ನಿಮ್ಮನ್ನು ಯಾವುದರಲ್ಲಿ ಕೊಂಡು ಹೋಗುತ್ತಾರೋ ಅದರಲ್ಲಿ ನೀವು ಮುಂದಿನ ಹಂತಕ್ಕೆ ಹೋಗುವುದಕ್ಕೆ ಪ್ರಯತ್ನ ಮಾಡಬೇಕು. ಮುಂದಿನ ಘಟ್ಟವನ್ನು ಬಯಸಬೇಕು. ಈಗ ಒಂದು ಉದಾಹರಣೆಗೆ ಹೇಳುತ್ತೇನೆ. ದಾವೀದನು ಕಲ್ಲನ್ನು ಗೋಲಿಯಾತನಿಗೆ ಎಸೆಯುತ್ತಾನೆ. ಗೋಲಿಯಾತನು ಬೀಳುತ್ತಾನೆ. ಇನ್ನು ದಾವೀದನ ಹತ್ರ ಎಷ್ಟು ಕಲ್ಲು ಮಿಕ್ಕಿದೆ? 4 ಕಲ್ಲಿದೆ. ಈಗ ದಾವೀದನು ಹೇಳಬಹುದು, ನೋ ಪ್ರಾಬ್ಲಮ್ ಅಪ್ಪ, ಇನ್ನು 4 ಕಲ್ಲಿದೆ. ಇನಿ ಯಾರೇ ಬಂದರೂ ಕೂಡ ಕಲ್ಲಲ್ಲಿ ಹೊಡೆಯೋಣ. ಯಾರೇ ಬಂದ್ರೆ ಏನ್ ಮಾಡೋಣ? ಕಲ್ಲಲ್ಲಿ ಹೊಡೆಯೋಣ. ದೇವರು ಹೇಳುತ್ತಾರೆ, ಎಷ್ಟು ವರ್ಷ ಕಲ್ಲಲ್ಲೇ ಓಡ್ತಾ ಇರ್ತೀಯ? ಕೆಲವರ ಹತ್ರ ಈ ಪ್ರಾಬ್ಲಮ್ ಇರುತ್ತದೆ. ಏನ್ ಗೊತ್ತಾ? ಸೇವೆಯಲ್ಲಿ ಅವರಿಗೆ ಒಂದು ಕೃಪೆ ಇರುತ್ತದೆ, ಏನೋ ಒಂದನ್ನು ಕೊಟ್ಟು ದೇವರು ಕರೆತರುತ್ತಾರೆ. ಆದರೆ ಕರೆದುಕೊಂಡು ಬಂದಂತಹ ದೇವರು ಅದೇ ಕೃಪೆಯಲ್ಲೇ ನೀನು ಕೊನೆಯ ತನಕ ಓಡಿ ಮುಗಿಸಬೇಕೆಂಬುದಾಗಿ ದೇವರು ಬಯಸುವುದಿಲ್ಲ. ನಿನ್ನನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಬಯಸುತ್ತಾರೆ. ಇನ್ನು ನೀನು ಅದರಲ್ಲಿ ಏನಾಗಬೇಕು? ಅದರಲ್ಲಿರುವಂಥದ್ರಲ್ಲೇ ಡೆವಲಪ್ ಆಗಬೇಕು, ಕೂತುಕೊಂಡು ಓದಬೇಕು. ಈಗ ಪೇತ್ರ ಹಾಗೂ ಯೋಹಾನನು ವಿದ್ಯಾಭ್ಯಾಸ ಇಲ್ಲದೆ ಇರುವಂಥವ್ರು, ಕರೆಕ್ಟ್ ತಾನೆ? ಹಾಗೆ ತಾನೇ ಇದೆ, ವಿದ್ಯಾಭ್ಯಾಸ ಇಲ್ಲದೆ ಇರುವವರು. ಆದರೆ ಅವರು ಕಡೆಯ ತನಕ ಹಾಗೆ ಇರಲಿಲ್ಲ. ಆನಂತರ ಪತ್ರಗಳನ್ನು ಬರೆಯುವಷ್ಟರ ಮಟ್ಟಿಗೆ ಅವರು ದೊಡ್ಡವರಾದರು. ಆ ಶಿಕ್ಷಣಕ್ಕೆ ಬರುತ್ತಾರೆ, ಮುಂದಿನ ಹಂತಕ್ಕೆ ಬರುತ್ತಾರೆ. ಇದುವೇ ಸೇವೆಯಲ್ಲಿ ನಾವು ಮಾಡಬೇಕಾದ ನೆಕ್ಸ್ಟ್. ಕೆಲವರನ್ನು ನೋಡುವುದಾದರೆ ಏನೋ ಒಂದನ್ನು ಇಟ್ಟು ದೇವರು ಯೂಸ್ ಮಾಡುವುದಕ್ಕೆ ಆರಂಭಿಸಿದ್ರೆ ಸಾಕು, ಇದನ್ನು ಇಟ್ಟುಕೊಂಡೇ ಜೀವಿತದಾದ್ಯಂತ ಓಡಿಸಬಹುದು ಅಂದುಕೊಳ್ಳುತ್ತಾರೆ. ಓಡಕ್ಕಾಗಲ್ಲ. ಆ ಕಲ್ಲನ್ನಿಟ್ಟು ಓಡಿಸುವುದಕ್ಕೆ ಆಗಲ್ಲ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ಕೂಡ ನೀತಿವಂತನಾಗಲಿ, ಮುಂದಿನ ಹಂತಕ್ಕೆ ಹೋಗುತ್ತಲೇ ಇರಬೇಕು. ಕಲ್ಲಿನಿಂದ ಬೀಳಿಸುವುದೊಂದು ಕಾಲ, ಕತ್ತಿಯಿಂದ ಕತ್ತರಿಸುವಂಥದ್ದೊಂದು ಕಾಲ. ಹಾಗಾದ್ರೆ ಕತ್ತಿಯನ್ನು ಯೂಸ್ ಮಾಡುವುದಕ್ಕೆ ನೀನೇನ್ ಮಾಡಬೇಕು? ಡೆವಲಪ್ ಮಾಡಿಕೊಳ್ಳಬೇಕು, ತೆಗೆದುಕೊಂಡು ಓಡಬೇಕು, ಮುಂದಿನ ಹಂತಕ್ಕೆ ಹೋಗ್ಬೇಕು. ಒಂದು ಗುಂಪಿದೆ, ಒಂದು ಹಂತಕ್ಕೆ ಬಂದ ನಂತರವಾಗಿ ಸೋಂಬೇರಿಗಳಾಗುತ್ತಾರೆ. ಒಂದು ಲೆವೆಲ್ಗೆ ಬಂದ ನಂತರ ಸ್ಯಾಟಿಸ್ಫ್ಯಾಕ್ಷನ್, ಸಾಕು ಬಂದ್ವಿ, ಇದುವರೆಗೂ ಓಕೆ, ಚೆನ್ನಾಗಿ ಹೋಗುತ್ತಾ ಇದೆ, ಇದು ಹೀಗೆ ಇರಲಿ, ಹಾಗೆ ದೇವರು ಬರುವ ತನಕ ಹೀಗೆ ಓಡಿಸೋಣ. ದೇವರು ಹೇಳುತ್ತಾರೆ, ನೀನು ಏಲಿಯ ಹಾಗೆ ಕೂತ್ಕೊಂಡೆ, ನೀನು ಅನಂತರ ಯೂಸ್ ಆಗೋದಿಲ್ಲ. ಶ್ರೇಷ್ಠ ಹೋರಾಟವನ್ನು ಓಡಿದ್ದೇನೆ, ಓಟವನ್ನು ಓಡುತ್ತಾ ಇರಬೇಕು, ಓಡುತ್ತಲೇ ಇರಬೇಕು. ಓಡು ಓಡು ಓಡು, ಫೈನಲ್ ಸ್ಟೇಜ್ ತನಕ. ಆಯಾ ಸ್ಥಳಕ್ಕೆ ಏನ್ ಬೇಕೋ ಅದನ್ನು ಕೈಯಲ್ಲಿ ಇಡಿ. ಆ ಸ್ಥಳದಲ್ಲಿ ಕಲ್ಲಿದೆ ಅಂದ್ರೆ ಕಲ್ಲನ್ನು ತೆಗೆದುಕೋ. ನೆಕ್ಸ್ಟ್ ಏನ್ ಬೇಕಾಗುತ್ತದೆ? ಈಗ ನೋಡಿ, ಈ ಸೇವೆಯನ್ನು ಆರಂಭಿಸುವಾಗ ನನಗೆ ಒಬ್ಬ ಸೇವಕರು ಹೇಳಿದ್ದನ್ನು ನಿಮಗೆ ಹೇಳುತ್ತೇನೆ. ಅದನ್ನೇ ಮೊದಲು ಹೇಳುತ್ತೇನೆ. ಈ ಸೇವೆಯನ್ನು ಆರಂಭಿಸುವಾಗ ಎವಿಡೆನ್ಸಸ್ ಅನ್ನು ದೇವರು ನಮಗೆ ಕೊಡುತ್ತಿದ್ದಾರೆ. ಲೋಕದಲ್ಲಿ ನಡೆಯುವಂತಹ ಸಂಭವಗಳನ್ನು, ಗುರುತುಗಳನ್ನು ದೇವರು ಕೊಡುತ್ತಾ ಇದ್ದಾರೆ. ಆರಂಭದಲ್ಲಿ ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ಪ್ರೊಜೆಕ್ಟರ್ ಇಲ್ಲ, ಏನೂ ಇಲ್ಲ. ಆಗ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ಡೈರಿಯಲ್ಲಿ ಎಲ್ಲವನ್ನು ಬರೆದು ಅವತ್ತು ಬಂದಂತ ಪೇಪರ್ ಅನ್ನು ಕಟ್ ಮಾಡಿ ಡೈರಿಯಲ್ಲಿ ಅದನ್ನು ಅಂಟಿಸಿ ಆ ಸ್ಥಳದಲ್ಲಿ ಆ ಡೇಟ್ ಅನ್ನು ಹಾಕಿರುತ್ತೇನೆ. ಈ ದಿನದಲ್ಲಿ ಈ ಪೇಪರ್ ಅಲ್ಲಿ ಇದು ಬಂತು ಎಂಬುದಾಗಿ ಪೇಪರ್ ಕಟ್ಟಿಂಗು ಇರುತ್ತದೆ. ಆ ಇಡೀ ಪೇಪರ್ ಅನ್ನು ಇಡೋಕ್ಕಾಗಲ್ಲ, ಆದ್ದರಿಂದ ನ್ಯೂಸ್ ಮಾತ್ರ ಕಟ್ ಮಾಡಿ ಇಡುತ್ತಾ ಇದ್ದೆ. ಆ ಡೇಟ್ ನೊಂದಿಗೆ ಇಡುತ್ತಾ ಇದ್ದೆ. ಯಾರಾದ್ರೂ ಕೇಳಿದ್ರು ಅಂದ್ರೆ ಹೋಗಿ ಲೈಬ್ರರಿಯಲ್ಲಿ ಇದಿರುತ್ತದೆ, ಹೋಗಿ ಬೇಕಾದ್ರೆ ನೋಡಿಕೊಳ್ಳಿ ಎಂಬುದಾಗಿ ಹೇಳ್ತಿದ್ದೆ. ಪ್ರೂಫ್ ಇಡುತ್ತಾ ಇದ್ದೆ. ಎಲ್ಲಿ ಹೋದ್ರೂ ಕೂಡ ಡೈರಿಯಲ್ಲಿ ತೋರಿಸ್ತಾ ಇದ್ದೆ. ಒಂದು ಹಂತ ಬರುತ್ತದೆ. ಆ ಸೇವೆಯ ಹಾದಿಯಲ್ಲಿ 2-3 ವರ್ಷವಾದ ನಂತರ ಒಂದು ಆಲೋಚನೆಯನ್ನು ತಮ್ಮ ಕೊಡುತ್ತಾನೆ. ಅಣ್ಣ, ಇದೇ ರೀತಿ ಎಷ್ಟು ದಿನ ಹೊತ್ಕೊಂಡು ಹೋಗ್ತೀರಾ? ಎಷ್ಟು ಡೈರಿ ಹೊತ್ಕೊಂಡು ಹೋಗ್ತೀರಾ? ಅಣ್ಣ, ಈಗ ಲ್ಯಾಪ್ಟಾಪ್ ಇದೆ, ಅದು ಬಂದಿದೆ, ಅದರಲ್ಲಿ ಎಲ್ಲವನ್ನು ಕೂಡ ನಾವು ಸ್ಟೋರ್ ಮಾಡಬಹುದು. ನಾನು ಹೇಳ್ತಿರೋದು 2005ರಲ್ಲಿ. ಅವತ್ತು ಲ್ಯಾಪ್ಟಾಪಿನ ಬೆಲೆ 1 ಲಕ್ಷ ಇತ್ತು. 80,000 85,000 ತನಕ ಇತ್ತು. ಅಣ್ಣ,
ನಾವು ತೆಗೆದುಕೊಳ್ಳೋಣ ಅಂದ್ರು. ಅವತ್ತು ನಮಗೆ ಆಫರಿಂಗ್ಗೆ ₹200 ₹300 ಕೊಡುತ್ತಾ ಇದ್ರು. ನಮ್ಮ ಹತ್ರ ಎಲ್ಲಿಂದ ಬರುತ್ತದೆ? ಸರಿ, ತಮ್ಮ ಲ್ಯಾಪ್‌ಟಾಪ್ ಓಕೆ. ಆ ಲ್ಯಾಪ್‌ಟಾಪ್ ಅನ್ನು ಯಾವುದರಲ್ಲಿ ಕನೆಕ್ಟ್ ಮಾಡೋಣ ಅಂದ್ರೆ ನಿಮಗೆ ಗೊತ್ತಿದೆ ಎಂದುಕೊಳ್ಳುತ್ತೇನೆ. 2010ರ ತನಕ ಮ್ಯಾಕ್ಸಿಮಮ್ ಯಾವ ಚರ್ಚಲ್ಲೂ ಕೂಡ ಪ್ರೊಜೆಕ್ಟರ್ ಇಲ್ಲ. ಎಲ್ಲಾ ಕಡೆಯಲ್ಲೂ ಕೂಡ OHP ಎಂಬುದಾಗಿ ಒಂದಿತ್ತು. ಓವರ್ ಹೆಡ್ ಪ್ರೊಜೆಕ್ಟರ್ ಎಂಬುದಾಗಿ ಹೇಳುತ್ತಾರೆ. ಅದು ಹೇಗಿತ್ತು ಅಂದ್ರೆ ಹಾಡನ್ನು ಮಾತ್ರ ಪ್ಲಾಸ್ಟಿಕ್ ಪೇಪರ್ ಇರುತ್ತದೆ, ಅದರ ಮೇಲೆ ಹಾಕುತ್ತಾರೆ. ಅದು ಗೋಡೆಯಲ್ಲಿ ಕಾಣಿಸುತ್ತದೆ. ಬರೀ ಹಾಡನ್ನು ಮಾತ್ರ ಹಾಕೋಕ್ ಸಾಧ್ಯ, ಏನನ್ನು ಹಾಕೋಕ್ ಸಾಧ್ಯವಿಲ್ಲ. ಒಂದು ಪೇಪರ್ ಶೀಟ್ ಅಲ್ಲಿ ಬರೆದಿರುತ್ತಾರೆ, ಅದನ್ನು ಹಾಗೆ ಅಲ್ಲಿ ಹಾಕುತ್ತಾರೆ. ಆ ಸ್ಥಳದಲ್ಲಿ ಆ ತಮ್ಮ ಹೇಳುತ್ತಾನೆ, ಅಣ್ಣ ಒಂದು ಲ್ಯಾಪ್‌ಟಾಪ್ ಅನ್ನು, ಒಂದು ಪ್ರೊಜೆಕ್ಟರ್ ನಾವು ತೆಗೆದುಕೊಂಡ್ವಿ ಅಂದ್ರೆ ನಾವೇನ್ ಮಾಡಬಹುದು, ಓದ ಕಡೆಯಲ್ಲೆಲ್ಲ ಹಾಕ್ಬಹುದು ಅಂತ ಹೇಳ್ದ. ಎಷ್ಟು ಆಗುತ್ತದೆ ಅಂತ ಕೇಳಿದ್ರೆ ಅವತ್ತಿನ ಲೆಕ್ಕದ ಪ್ರಕಾರ 1.5 ಲಕ್ಷ. ಅವತ್ತಿನ ಲೆಕ್ಕದ ಪ್ರಕಾರ 1.5 ಲಕ್ಷ. ಆನಂತರವಾಗಿ ಒಬ್ಬ ಹೇಳುತ್ತಾನೆ, ಅಣ್ಣ ಇದನ್ನು ಅಂಗಡಿಯಲ್ಲಿ ತೆಗೆದುಕೊಂಡ್ರೆ ಜಾಸ್ತಿ, ಕಸ್ಟಮ್ಸ್ ಅಲ್ಲೆಲ್ಲ ಕೊಡುತ್ತಾರೆ, ಅಲ್ಲಿ ತಗೊಂಡ್ರೆ ಚೀಪ್ ಆಗಿರುತ್ತದೆ ಎಂಬುದಾಗಿ ಈ ರೀತಿಯಾಗಿ ಸಜೆಷನ್ ಹೇಳುತ್ತಾ ಇದ್ದಾನೆ. ನಾನೀಗ ಏನು ಯೋಚನೆ ಮಾಡಬೇಕು? ನನಗೆ ₹200 ₹300 ಮ್ಯಾಕ್ಸಿಮಮ್ ಅಂದ್ರೆ ₹500 ಬರುತ್ತದೆ. 3 ದಿನ ಮೀಟಿಂಗ್ಗೆ ಹೋದೆ ಅಂದ್ರೆ ₹800 ಕೊಡುತ್ತಾರೆ. ನಾನು ನಡೆದದನ್ನೇ ಹೇಳುತ್ತಿದ್ದೇನೆ. ಆ ಕಾಲಘಟ್ಟದಲ್ಲಿ ಲ್ಯಾಪ್‌ಟಾಪ್ ತೆಗೆದುಕೊಳ್ಬೇಕು, ಪ್ರೊಜೆಕ್ಟರ್ ತೆಗೆದುಕೊಳ್ಬೇಕಂದ್ರೆ ಏನ್ ಮಾಡೋದು? ಆಗಲೇ ದೇವರಾತ್ಮನು ಹೇಳುತ್ತಿದ್ದಾರೆ, ತೆಗೆದುಕೋ, ತೆಗೆದುಕೋ, ಪ್ರಾರ್ಥನೆ ಮಾಡು ಅನ್ನುತ್ತಿದ್ದಾರೆ. ಸರಿ, ಪ್ರಾರ್ಥಿಸುವುದಕ್ಕೆ ಆರಂಭಿಸಿದೆ. ಅತಿಶಯ ವಿಧಾನದಲ್ಲಿ 3 ವಾರದಲ್ಲಿ ದೇವರು ಲ್ಯಾಪ್‌ಟಾಪ್ ಹಾಗೂ ಪ್ರೊಜೆಕ್ಟರ್ ಅನ್ನು ಕೊಟ್ಟರು, ಸಾಲ ತೆಗೆದುಕೊಳ್ಳದೆ. ಕರ್ತನು ಕೊಟ್ಟರು. ಈಗ ನನಗೆ ಪ್ರೊಜೆಕ್ಟರ್ ಆಪರೇಟ್ ಮಾಡೋಕ್ಕೂ ಗೊತ್ತಿಲ್ಲ, ಲ್ಯಾಪ್‌ಟಾಪ್ ಆಪರೇಟ್ ಮಾಡೋಕ್ಕೂ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ. ಆ ತಮ್ಮ ಒಂದು ಕಡೆ ವರ್ಕ್ ಮಾಡುತ್ತಾನೆ. ಅವನೇನ್ ಮಾಡುತ್ತಾನೆ, ಅಣ್ಣ ನಾನ್ ನಿಮ್ ಜೊತೆ ವೀಕೆಂಡ್ಸ್ ಅಲ್ಲಿ ಬರುತ್ತೇನೆ, ಶನಿವಾರ ಭಾನುವಾರ ಬರುತ್ತೇನೆ ಎಂಬುದಾಗಿ 1-2 ತಿಂಗಳು ಒಂದೊಂದು ವೀಕೆಂಡ್ ಕೂಡ ನನ್ನೊಂದಿಗೆ ಲೀವ್ ಹಾಕಿ ಬರುತ್ತಾ ಇದ್ದ. ಆದರೆ ಅವನಿಗೂ ಕೂಡ ಲೀವ್ ಸಿಗ್ಬೇಕಲ್ಲ. ಆದರೆ ಅದನ್ನು ಕಲಿತುಕೊಳ್ಳುವುದಕ್ಕೆ ದೇವರು ಕೃಪೆ ನೀಡಿದರು. ಪವರ್ ಪಾಯಿಂಟ್ ಹೇಗೆ ರೆಡಿ ಮಾಡಬೇಕು, ಹೇಗೆ ಪ್ರೊಜೆಕ್ಟರ್ ಆಪರೇಟ್ ಮಾಡಬೇಕು. ದಿಢೀರ್ ಎಂಬುದಾಗಿ ಸಂಬಂಧ ಇಲ್ಲದ ಪ್ರೊಜೆಕ್ಟರ್ ಆಫ್ ಆಗ್ತಿತ್ತು. ಅದು ಲೋ ವೋಲ್ಟೇಜ್ ಇಂದ ಆಫ್ ಆಯ್ತು ಎಂಬುದಾಗಿ ನನಗೆ ಅದು ಗೊತ್ತಿಲ್ಲ. ನಾನು ಪ್ರೊಜೆಕ್ಟರ್ ಕೆಟ್ಟೋಯ್ತು ಅಂತ ಅಂದ್ಕೊಳ್ತಿದ್ದೆ. ಮೀಟಿಂಗ್ ಅಲ್ಲಿ ಇರುವಾಗಲೇ ಅಂಗಡಿಯವರಿಗೆ ಫೋನ್ ಮಾಡ್ತಿದ್ದೆ, ಏನ್ ಪ್ರೊಜೆಕ್ಟರ್ ಕೊಟ್ಟಿದ್ದೀರಾ, ರಿಪೇರ್ ಆದಂತ ಹಳೆಯ ಪ್ರೊಜೆಕ್ಟರ್ ಕೊಟ್ಟಿದ್ದೀರಾ, ಸರಿಯಾಗಿ ಓಡುತ್ತಿಲ್ಲ. ಅವರು, ಪಾಸ್ಟರ್ ಅದು ಹೊಸ ಪ್ರೊಜೆಕ್ಟರ್ ಪಾಸ್ಟರ್, ಸರಿಯಾಗಿ ಓಡುತ್ತದೆ, ಮತ್ತೆ ಮರುದಿನ ಬೆಳಗ್ಗೆ ಹಾಕಿದ್ರೆ ಓಡುತ್ತದೆ. ಅದು ಲೋ ವೋಲ್ಟೇಜ್ ಇಂದ ಆಫ್ ಆಗ್ತಿದೆ ಎಂಬುದಾಗಿ ಕಂಡುಹಿಡಿಯುವುದಕ್ಕೆ ನನಗೆ 2 ವಾರ ಆಯಿತು. ಬೇಸರವಾಗ್ತಿತ್ತು, ಏನೂ ಗೊತ್ತಿಲ್ಲ. ಆದರೆ ದೇವರು ಹೇಳಿದ್ರು, ಹೋಗು, ಇದೇ ಮಿನಿಸ್ಟ್ರಿ, ಹೀಗೆ ಹೋಗ್ಬೇಕು. ಆನಂತರವಾಗಿ ಲ್ಯಾಪ್‌ಟಾಪ್ ಅನ್ನು, ಪ್ರೊಜೆಕ್ಟ್ ಅನ್ನು ಹೋಗುವಂತ ಎಲ್ಲಾ ಕಡೆಯಲ್ಲೂ ತೆಗೆದುಕೊಂಡು ಹೋಗ್ತಾ ಇದ್ವಿ. ಯಾವ ಚರ್ಚಲ್ಲೂ ಇರ್ತಿರ್ಲಿಲ್ಲ. ಅವರಿಗೆ ಇದನ್ನು ಹಾಕುವುದರ ಇಂಪಾರ್ಟೆನ್ಸ್ ಕೂಡ ಗೊತ್ತಾಗ್ತಿರ್ಲಿಲ್ಲ. ನಾವು ಹೇಳಿದ್ರೆ ಹಾಗೆ ಅವರು ತೆಗೆದುಕೊಂಡು ಹೋಗಿ DC ಕರೆಂಟಲ್ಲಿ ಕೊಡ್ತಿದ್ರು. ಹಾಗೆ ಪ್ರೊಜೆಕ್ಟರ್ ಇಂದ ಹೊಗೆ ಬರುತ್ತಾ ಇತ್ತು. ಬೇರೆ ಪ್ರೊಜೆಕ್ಟರ್ ತೆಗೆದುಕೊಳ್ಳುವಾಗಿತ್ತು. ಇದೆಲ್ಲ ನಡೆದಿದೆ. ಆದರೆ ಇದರ ನಡುವೆ ದೇವರು ಹೇಳುತ್ತಾರೆ, ನೀನು ಹೋಗು ಹೋಗು ಎಂಬುದಾಗಿ. ಮುಂದಿನ ಹಂತಕ್ಕೆ ಹೋಗುತ್ತೇವೆ. ಬರೀ ಕಲ್ಲು ಸಾಕಾಗುವುದಿಲ್ಲ ತಮ್ಮ, ಕತ್ತಿಯನ್ನು ಹಿಡಿಯಬೇಕು, ಕತ್ತಿಯನ್ನು ಕೈಯಲ್ಲಿ ಹಿಡಿಯಬೇಕು. ನಾವು ಇದುವರೆಗೂ ಈ ಸೇವೆಯಲ್ಲಿ 20 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ ಒಂದು 7-8 ಪ್ರೊಜೆಕ್ಟರ್ ಅನ್ನು ಬದಲಾಯಿಸಿದ್ದೇವೆ. 2-3 ವರ್ಷಕ್ಕೆ ಒಮ್ಮೆ ಬದಲಾಯಿಸಿದ್ದೇವೆ. ನಾನೇ ಬದಲಾಯಿಸುತ್ತೇನೆ. ಹಳೆದಾಯಿತು ಅಂದ್ರೆ ಕೂಡಲೇ ಬದಲಾಯಿಸುತ್ತೇನೆ. ಯಾಕಂದ್ರೆ ಸೇವೆಗೆ ಹೋದ ಕಡೆಯಲ್ಲಿ ಕೆಟ್ಟೋಗ್ಬಾರ್ದಂತ. ಈ ರೀತಿಯಾಗಿ ಮುಂದುವರಿಯುವಾಗ ದೇವರು ಆಗ ಯೂಟ್ಯೂಬ್ ಕುರಿತಾಗಿ ಹೇಳಿಕೊಟ್ಟರು. ಅದು ಒಬ್ಬ ಸೇವಕರ ಮೂಲಕ. ನಮಗ್ಯಾಕೆ ಪಾಸ್ಟರ್ ಎಂಬುದಾಗಿ ಹೇಳ್ಬಹುದು. ಇಲ್ಲ, ದೇವರು ಹೇಳಿದ್ರು ಅದರ ಮೂಲಕವಾಗಿ ಹೋಗುವಂತ. ಇವತ್ತು ಆ ಯೂಟ್ಯೂಬ್ ಮೂಲಕವಾಗಿ ದೇವರು ಸೇವೆಯನ್ನು ಇಷ್ಟರ ಮಟ್ಟಿಗೆ ತಂದಿದ್ದಾರೆ. ಮುಂದಿನ ಹಂತಕ್ಕೆ ಕತ್ತಿಯನ್ನು ಕೈಯಲ್ಲಿ ಹಿಡಿಬೇಕು. ಸಾಕು ಎಂಬುದಾಗಿ ನೀನು ಸ್ಯಾಟಿಸ್ಫೈ ಆಗಬಾರ್ದು. ಎಲ್ಲಿಯ ತನಕ ಗೊತ್ತಾ? ನೀನು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗುವ ತನಕ ಮುಂದಿನ ಹಂತಕ್ಕೆ ಹೋಗ್ಬೇಕು. 2 ಕಾರ್ಯಗಳನ್ನು 2 ಮನುಷ್ಯರ ಮೂಲಕವಾಗಿ ದೇವರು ನನಗೆ ಕಲಿಸಿಕೊಟ್ರು. ಇದನ್ನು ದೇವರು ಇವತ್ತು ಯವನಸ್ಥರು ಸೇವೆಗೆ ಬರುವವರಿಗೆ ಮಾತನಾಡುತ್ತಿದ್ದಾರೆ ಅಂದುಕೊಳ್ಳುತ್ತೇನೆ. ಇಬ್ಬರು, ಒಬ್ಬ ಬೋಧಕರು ಈ ವಿಧವಾಗಿ, ಒಬ್ಬ ಟೀಚರ್ ಅವರು ಈ ರೀತಿಯಾಗಿ ಪ್ರಸಂಗ ಮಾಡುತ್ತಾರೆ. ಆ ಪ್ರಸಂಗದಲ್ಲಿ ಅವರು ಕೇಳುತ್ತಾರೆ, ಇವತ್ತು ಇರುವಂತ ಮೀಡಿಯಾವನ್ನು ಪೌಲನು ಒಂದು ವೇಳೆ ಇವತ್ತು ಸೇವೆ ಮಾಡುತ್ತಾ ಇದ್ದಿದ್ರೆ ಅವರು ಯೂಸ್ ಮಾಡುತ್ತಾ ಇದ್ರಾ ಇಲ್ವಾ? ಇವತ್ತು ಮೀಡಿಯಾ ಇದೆಯಲ್ಲ, ಮೀಡಿಯಾ ಅಂದ್ರೆ ಯೂಟ್ಯೂಬ್ ಇದೆಲ್ಲ ಇದೆಯಲ್ಲ, ಇದನ್ನು ಪೌಲನು ಯೂಸ್ ಮಾಡುತ್ತಾ ಇದ್ರಾ ಇಲ್ವಾ? ಯೂಸ್ ಮಾಡುತ್ತಾ ಸುವಾರ್ತೆ ಸಾರುತ್ತಾ ಇದ್ರಾ ಇಲ್ವಾ? ಖಂಡಿತವಾಗಿ ಹೇಳುತ್ತಾ ಇದ್ರು. ಖಂಡಿತ ಹೇಳುತ್ತಾ ಇದ್ರು. ಅವರ ಪ್ರಕಾರವಾಗಿ ಕ್ರಿಸ್ತನು ಯಾವ ವಿಧದಲ್ಲಾದ್ರೂ ಪ್ರಚುರವಾದ್ರೆ ಸಾಕು. ಕ್ರಿಸ್ತನು ರೀಚ್ ಆಗ್ಬೇಕು. ಆ ವ್ಯಕ್ತಿ ಯಾವ ಮೆಥಡ್ ಅಂತ ನೋಡುತ್ತಾನೆ. ಗ್ರೀಕರ ಹತ್ರ ಗ್ರೀಕ್ ಭಾಷೆ ಮಾತಾಡುತ್ತಾರೆ, ಇಬ್ರಿಯರಿಗೆ ಇಬ್ರಿಯ ಮಾತನಾಡುತ್ತಾನೆ, ಬರೆಯಬೇಕಾದವರಿಗೆ ಬರೆಯುತ್ತಾನೆ, ಏನೇನೆಲ್ಲ ಮಾಡಬೇಕು ಅವನ ಪ್ರಕಾರವಾಗಿ ಸುವಾರ್ತೆ ಹೋಗ್ಬೇಕು. ಇದು ಒಂದು ಪಾರ್ಟ್. ನೀನು ಕಲ್ಲಿನಿಂದ ಕತ್ತಿಗೆ ಬರಲಿಲ್ಲ ಅಂದ್ರೆ ಒಂದು ದಿನ ಕಾಣದೆ ಹೋಗುತ್ತೀಯ. ಕಲ್ಲು ಕಡೆಯ ತನಕ ಯೂಸ್ ಆಗುವುದಿಲ್ಲ, ಕತ್ತಿಯೇ ಯೂಸ್ ಆಗೋದು. ಮುಂದಿನ ಹಂತಕ್ಕೆ ಹೋಗ್ಬೇಕು. ದಾವೀದನೀಗ ಕತ್ತಿಯನ್ನು ಕೈಯಲ್ಲಿ ಹಿಡಿಯುತ್ತಾನೆ. ಆನಂತರ ಏನ್ ಬರುತ್ತದೆ? ಯುದ್ಧ ಬರುತ್ತದೆ. ಯುದ್ಧ ಬಂದಾಗ ಕಲ್ಲೊಂದಿಗೆ ಹೋಗ್ಲಿಲ್ಲ, ಅವನು ಹೇಗೋದ? ಕತ್ತಿಯೊಂದಿಗೆ ಹೋದ. ಅದೇ ಬಹಳ ಇಂಪಾರ್ಟೆಂಟ್. ಆದರೆ ನೀನು ಕತ್ತಿಯೊಂದಿಗೆ ಹೋದ್ರೂ ಸರಿ, ಕಲ್ಲಿನಿಂದ ಹೋದ್ರೂ ಸರಿ, ಜಯವೋ ದೇವರಿಂದಲೇ ಬರುತ್ತದೆ. ಅದೇ ಇಲ್ಲಿ ಇಂಪಾರ್ಟೆಂಟ್. ನಾನು ಕತ್ತಿಯನ್ನು ಕೈಯಲ್ಲಿ ಹಿಡಿದಿದ್ದೇನೆ, ಟೆಕ್ನಾಲಜಿ ಇದೆ, ಮೀಡಿಯಾ ಇದೆ, ಯೂಟ್ಯೂಬ್ ಇದೆ, ಯೂಟ್ಯೂಬ್ ಅಲ್ಲಿ ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ, ಅದೆಲ್ಲ ಇಲ್ಲ. ನೀನು ಮಾತನಾಡುವಾಗ ಅಭಿಷೇಕ ಎನ್ನುವಂಥದ್ದು ದೇವರು ಕೊಡುವಂಥದ್ದು.
ನೀನು ಸಭೆಯಲ್ಲಿ ಮಾತನಾಡಿದ್ರು ಸರಿ, ಯೂಟ್ಯೂಬಲ್ಲಿ ಮಾತನಾಡಿದ್ರು ಸರಿ, ವಾಟ್ಸಪ್ಪಲ್ಲಿ ಮಾತನಾಡಿದ್ರು ಸರಿ, ಯಾವುದರಲ್ಲಿ ಮಾತನಾಡಿದ್ರು ಸರಿ, ನಿನ್ನ ಮೇಲೆ ಇರುವಂಥ ಅಭಿಷೇಕ ಎನ್ನುವಂಥದ್ದು ದೇವರು ಕೊಡುವಂಥದ್ದು. ಆದರೆ ನೀನು ಏನು ಮಾಡಬೇಕು? ಡೆವಲಪ್ ಮಾಡಿಕೊಳ್ಳಬೇಕು, ಮುಂದೆ ಓಡಬೇಕು. ಅಪ್ಡೇಷನ್‌ಗೆ ಹೋಗುತ್ತೇನೆ ಎಂಬುದಾಗಿ ಆತ್ಮಿಕ ಜೀವಿತವನ್ನು ಬಿಡಬಾರದು. ಇದು ಇನ್ನೊಂದು ಸಮಸ್ಯೆ ಇದೆ. ಇಲ್ಲಿ ಅಪ್ಡೇಟ್ ಆಗಬೇಕು. ಆ ಅಪ್ಡೇಷನ್ ಕರ್ತನಿಂದ ಆಗಬೇಕು. ಯಾವುದನ್ನೇ ಮಾಡಿದ್ರೂ ಕೂಡ ಕರ್ತನ ಮೂಲಕ ಮಾಡಬೇಕು. ಕರ್ತನಿಂದ ಆಚೆ ಇಲ್ಲ. ನೀನು ಎಲ್ಲವನ್ನು ಕೂಡ ಮಾಡುವುದಕ್ಕೆ ದೇವರು ಅನುಮತಿ ಕೊಡುತ್ತಾರೆ. ಎಲ್ಲವನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು. ಆದರೆ ಎಲ್ಲವೂ ನನಗೆ ವಿಹಿತವಾಗಿರುವುದಿಲ್ಲ. ಯಾವುದು ಯೋಗ್ಯ ಅಂತ ನೋಡಬೇಕು. ಇದನ್ನು ಯೂಸ್ ಮಾಡಬಹುದಾ ಬೇಡವಾ? ಇದನ್ನು ಮಾಡಬೇಕಾ ಬೇಡವಾ? ಇದು ಯೂಸ್ ಆಗುತ್ತದಾ? ಎಲ್ಲಾ ಟೆಕ್ನಾಲಜಿ ಮಿನಿಸ್ಟ್ರಿಗೆ ಯೂಸ್ ಆಗುವುದಿಲ್ಲ. ಕೆಲವರಿದ್ದಾರೆ, ಈಗ ಆರಂಭದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಕೂತುಕೊಂಡು ಬೆಳೆಯುವಂತ ಕಾಲದಲ್ಲಿ ನಮಗೆ ಬಂದು ಈ ರೀತಿ ಟೀಚಿಂಗ್ ಮಾಡುತ್ತಾರೆ. ಮಾಡುವಾಗ ಏನು ಹೇಳಿದ್ರು ಅಂದ್ರೆ, ಕಂಪ್ಯೂಟರ್ 666, ನೀನು ಅದನ್ನು ಯೂಸ್ ಮಾಡಬಾರ್ದು, ಅದು ಸೈತಾನನು, ಟಿವಿಯಲ್ಲಿ ಇಡಬಾರ್ದು ಎಂಬುದಾಗಿ ಹೇಳಿಕೊಟ್ರು. ನಮ್ಮನೇಲಿ ಟಿವಿ ಇಲ್ಲ, ನಾನು ಕಂಪ್ಯೂಟರ್ ಓದಿಲ್ಲ. ನಮ್ಮನೆಗೆ ಹೇಳುವಾಗ ನಾನು ಕಂಪ್ಯೂಟರ್ ಓದುವುದಿಲ್ಲ, ಅದು ಸೈತಾನ ಅಂತ ಹೇಳಿದೆ. ಇವತ್ತು ನೋಡಿದ್ರೆ ಕಂಪ್ಯೂಟರ್ ಇಲ್ಲದೆ ಇರುವಂಥ ಸೇವಕರೇ ಇಲ್ಲ. ಎಲ್ಲ ಸೇವಕರ ಹತ್ರ ಏನಿದೆ? ಕಂಪ್ಯೂಟರ್ ಇದೆ. ಅವತ್ತು ಹೇಳಿದವರು ಇವತ್ತು ಕಂಪ್ಯೂಟರ್ ಇಟ್ಕೊಂಡಿದ್ದಾರೆ. ಅವತ್ತು 20 ವರ್ಷದಿಂದ ಒಬ್ರು ಪ್ರಸಂಗ ಮಾಡಿದ್ರು, ಅವರೇ ಕಂಪ್ಯೂಟರ್ ಇಟ್ಕೊಂಡಿದ್ದಾರೆ. ನಾನೀಗ ಹೋಗಿ ಅವ್ರ ಹತ್ರ ಕೇಳೋಕ್ ಸಾಧ್ಯನಾ? ಸರ್, 20 ವರ್ಷದಿಂದ ನೀವು ಈ ರೀತಿಯಾಗಿ ಹೇಳಿದ್ರಿ, ನಿಮ್ಮಿಂದ ನಾನು ಕಂಪ್ಯೂಟರ್ ಓದಕ್ಕಾಗ್ಲಿಲ್ಲ ಅಂತ ಹೇಳೋಕ್ಕಾಗುತ್ತಾ? ನಮ್ಮನ್ನು ಬದಲಾಯಿಸ್ಕೊಳ್ಬೇಕು. ಹಾಗಾದ್ರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದಂತ ಇದೆ. ಯಾವುದನ್ನು ಯೂಸ್ ಮಾಡಬೇಕು, ಯೂಸ್ ಮಾಡಬಾರದು ಎಂಬುದಾಗಿ ಇದೆ. ಅದು ಗೋಲಿಯಾತನ ಕತ್ತಿನೇ. ಈಗಲೂ ಹೇಳುತ್ತೇನೆ, ಈ ಲೋಕದ ಟೆಕ್ನಾಲಜಿ ಎನ್ನುವಂಥದ್ದು ಸೈತಾನನ ಕೈಯಲ್ಲಿರುವಂಥ ಕತ್ತಿನೇ. ಅದನ್ನು ತೆಗೆದುಕೊಂಡು ಸೈತಾನನ ತಲೆಯನ್ನೇ ಕತ್ತರಿಸಬೇಕು, ಬಿಟ್ಟರೆ ಅದರಿಂದ ಯಾವತ್ತೂ ಕೂಡ ಆತ್ಮಿಕವುಳ್ಳವನನ್ನು ಕತ್ತರಿಸಬಾರದು. ನಾವು ಅದನ್ನು ಯೂಸ್ ಮಾಡಬೇಕು. ಇವತ್ತು ಅನೇಕ ವಿಷಯಗಳಿದೆ, ಆದರೆ ಕೆಲವು ನಮಗೆ ಅವಶ್ಯವಿಲ್ಲದಾಗಿದೆ. ಈಗ ನಮ್ಮ ಹಾಡು ಅಭಿಷೇಕದೊಂದಿಗೆ ಇರಬೇಕಾ? ಚೆನ್ನಾಗಿ ಸುಂದರವಾಗಿರಬೇಕಾ? ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಸುಂದರವಾಗಿ ಆರಾಧಿಸುವಂತ ದೇವರು ಹೇಳಿಲ್ಲ. ಧ್ವನಿ ಸುಂದರವಾಗಿ ಇಲ್ಲದೆ ಇದ್ದರೂ ಅಭಿಷೇಕ ಇದ್ದರೆ ಸಾಕು, ಅದರಿಂದ 10 ಜನ ರಕ್ಷಣೆ ಹೊಂದುತ್ತಾರೆ. ನಿಮಗೆ ಸುಂದರವಾದ ಧ್ವನಿ ಇದ್ದು ಅಭಿಷೇಕ ಇಲ್ಲ ಅಂದ್ರೆ ಅದು ಕೇವಲ ಎಂಟರ್ಟೈನ್ಮೆಂಟ್. ಹಾಗಾದ್ರೆ ನೀನು ಇಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? ನಾನು ಮುಂದಿನ ಹಂತಕ್ಕೆ ಹೋಗಬೇಕು, ಆದರೆ ಮುಂದಿನ ಹಂತದಲ್ಲಿ ನನ್ನ ಕೈಯಲ್ಲಿರುವಂತದ್ದು ಗೋಲಿಯಾತನ ಕತ್ತಿಯ ಎಂಬುದಾಗಿ ನೋಡಬೇಕು. ನನ್ನ ಕೈಯಲ್ಲಿರುವಂತದ್ದು ಕತ್ತಿನ ಬದಲಾಗಿದ್ದೇನ? ಕಲ್ಲಿನಿಂದ ಹೇಗೆ ಬದಲಾಗಬೇಕು? ಕತ್ತಿಗೆ ಬದಲಾಗಬೇಕು. ಬದಲಾಗಿ ಬರುವಾಗ ನೀನು ಒಂದನ್ನು ಮಾತ್ರ ಯಾವತ್ತೂ ಕೂಡ ಮರೆಯಬಾರದು ಕಡೆಯ ತನಕ. ಆ ವಾಕ್ಯವನ್ನು ಓದಿ ನಾನು ಮುಗಿಸುತ್ತೇನೆ. 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 47ನೇ ವಾಕ್ಯ. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ನನ್ನ ಕೈಯಲ್ಲಿ ಈಗ ಕತ್ತಿ ಇದೆ, ನಾನು ಅದರಿಂದ ಕತ್ತರಿಸುತ್ತೇನೆ. ಗೋಲಿಯಾತನು ಬೀಳುತ್ತಾನೆ, ಅದನ್ನು ಮಿನಿಸ್ಟ್ರಿಯಲ್ಲಿ ಯೂಸ್ ಮಾಡುತ್ತೇನೆ. ಅನೇಕರು ರಕ್ಷಿಸಲ್ಪಡುತ್ತಾರೆ, ಎಲ್ಲ ಓಕೆನೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ದೇವರು ಕತ್ತಿಯಿಂದಲೂ ಈಟಿಯಿಂದಲೂ ರಕ್ಷಿಸುವಂತಹ ದೇವರಲ್ಲ. ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು, ಯಾಕಂದ್ರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಜಯವೋ ದೇವರಿಂದಲೇ ಬರುತ್ತದೆ. ಈ ವಾಕ್ಯವನ್ನು ಚೆನ್ನಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳಿ. ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತರು. ನೀವು ಮಾಡಬೇಕಾದ ಸಿದ್ಧತೆಯನ್ನು ಏನ್ ಮಾಡಬೇಕು? ಅಪ್ಡೇಟ್ ಅನ್ನು ನೀವು ಓದಬೇಕು. ಮುಂದಿನ ಹಂತಕ್ಕೆ ಬೇಕಾದ ಹಾಗೆ ಬೈಬಲನ್ನು ಕೂತು ಓದಬೇಕು. ಅದಕ್ಕೆ ಬೇಕಾದ ಕಾರ್ಯಗಳನ್ನು ಮಾಡಬೇಕು. ದೇವರು ನೋಡಿಕೊಳ್ಳುತ್ತಾರೆ ಎಂಬುದಾಗಿ ಹೇಳಿ ಬೈಬಲನ್ನೇ ಓದದೆ ಪುಲ್ಪಿಟಲ್ಲಿ ನಿಲ್ಬಾರದು. ದೇವರಾತ್ಮನು ಮಾತನಾಡುತ್ತಾರೆ ಅಂತ ಅದಕ್ಕೆ ನೋಡಿ ಮಾತನಾಡುವವರು ನಿಮ್ಮೊಳಗೆ ಇರುವಂತ ದೇವರಾತ್ಮನು ಎಂಬುದಾಗಿ ಹೇಳಿ ಬೈಬಲ್ ಓದದೆ ಹೋಗಬಾರದು. ನೋಡಿ, ಪೇತ್ರನು ಎದ್ದು ನಿಂತು ಪ್ರಸಂಗ ಮಾಡ್ತಾರೆ. ಮಾಡುವಾಗ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಯನ್ನು ಕಂಪೇರ್ ಮಾಡಿ ಮಾತನಾಡುತ್ತಾರೆ. ಯೋವೇಲ್ ಪುಸ್ತಕದಲ್ಲಿ ಹೇಳಿರುವುದೀಗ ನೆರವೇರಿದೆ ಅನ್ನುತ್ತಾರೆ, ಶಿಕ್ಷಣ ಇಲ್ಲದೆ ಇರುವವರು. ಆದರೆ ಆಗಿದ್ದಂಥವರು ಯೇಸುವಿನೊಂದಿಗೆ ಇದ್ದಾಗ ಅವರು ಓದುವುದಕ್ಕೆ ಆರಂಭಿಸಿದರು. ಅಷ್ಟೇ, ಅವರಿಗೆ ಲೋಕದ ವಿದ್ಯೆ ಇಲ್ಲ, ಆದರೆ ಆತ್ಮಿಕವಾದ ವಿದ್ಯೆ ಇದೆ. ಏನ್ ಮಾಡಬಾರ್ದು? ಆ ಕೃಪೆ ಇದೆ, ಅಭಿಷೇಕ ಇದೆ. ನಮ್ಮ ಪಾಡಿಗೆ ಜಾಲಿಯಾಗಿ ಹೋಗಿ ನಿಲ್ಲೋಣ? ಇಲ್ಲ. ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಭಕ್ತರು ಹೇಳಿದ್ರು, 1 ಗಂಟೆ ಪ್ರಸಂಗ ಮಾಡುತ್ತೀಯಾ, 2 ಗಂಟೆ ಅದಕ್ಕಾಗಿ ಪ್ರಾರ್ಥನೆ ಮಾಡು ಅಂದರು. 1 ಗಂಟೆಯ ಪ್ರಸಂಗಕ್ಕೆ 2 ಗಂಟೆ ಪ್ರಾರ್ಥನೆ ಮಾಡಬೇಕು. ಆದ್ರೆ ಇನ್ನೊಬ್ಬ ಪ್ರಸಂಗಿ ಹೇಳಿದ್ರು, ಅದಿನ್ನೂ ನನ್ನಿಂದ ಮಾಡಕ್ಕಾಗಿಲ್ಲ. ಅವ್ರು ಹೇಳಿದ್ರು, 1 ಗಂಟೆಯ ಪ್ರಸಂಗಕ್ಕೆ 6 ಗಂಟೆ ಪ್ರಾರ್ಥನೆ ಮಾಡು ಅಂತ. ನಮ್ಮ ಚರ್ಚಿಗೆ ಒಬ್ಬ ಪ್ರಸಂಗಿ ಬರುತ್ತಾ ಇದ್ರು. ಒಳ್ಳೆಯ ಟೀಚರ್, ಬಹಳ ಒಳ್ಳೆಯ ಬೈಬಲ್ ಟೀಚರ್. ಅಷ್ಟೊಂದು ಡೀಪ್ ಆಗಿ ಮೆಸೇಜ್ ಅನ್ನು ಕೊಡುತ್ತಾರೆ. ಆದರೆ ಪ್ರಸಂಗಕ್ಕಾಗಿ ಬಂದು ಕೂತಿರುತ್ತಾರೆ. ದಿಢೀರ್ ಎಂಬುದಾಗಿ ನಮ್ಮ ಪಾಸ್ಟರ್ ಹತ್ರ ಕೇಳುತ್ತಾರೆ, ನಿಮ್ಮ ಪ್ರೇಯರ್ ಹಾಲ್ ಎಲ್ಲಿದೆ ಎಂಬುದಾಗಿ. ನಮ್ಮ ಪಾಸ್ಟರ್ ಹೇಳುತ್ತಾರೆ, ಇಲ್ಲಿದೆ ಅಂತ. ಅವ್ರು ಹೇಳುತ್ತಾರೆ, ನಾನಲ್ಲಿ ಪ್ರಾರ್ಥಿಸುತ್ತಾ ಇರುತ್ತೇನೆ, ಸಂದೇಶ ಬಂದಾಗ ಕರೀರಿ ಅಂತ. ಅವ್ರು ಹೇಳುತ್ತಾರೆ, ಎಷ್ಟರ ಮಟ್ಟಿಗೆ ನಾವು ಪ್ರಾರ್ಥನೆ ಮಾಡುತ್ತೇವೋ ಅಷ್ಟರ ಮಟ್ಟಿಗೆ ದೇವರಾತ್ಮನು ಕ್ರಿಯೆ ಮಾಡುತ್ತಾರೆ. ಈ ಸಿದ್ಧತೆ ವೆರಿ ಇಂಪಾರ್ಟೆಂಟ್. ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಸಿದ್ಧವಾಗಬೇಕಾಗಿರುವುದು ಮುಖ್ಯ. ನಿಮ್ಮ ಕೈಯಲ್ಲಿ ಕಲ್ಲೇ ಇರಬಹುದು, ಕತ್ತಿಯೇ ಇರಬಹುದು. ಕಲ್ಲಿನಿಂದ ಕತ್ತಿಗೆ ಮಾರ್ಪಡಬೇಕು, ಮುಂದಿನ ಹಂತಕ್ಕೆ ಹೋಗಬೇಕು, ಚೆನ್ನಾಗಿ ಓದಬೇಕು, ಅಪ್ಗ್ರೇಡ್ ಆಗಬೇಕು. ಯಾಕಂದ್ರೆ ಇದು ತಿಳುವಳಿಕೆ ಹೆಚ್ಚಾಗಿರುವಂತಹ ಕಾಲ.
ಆದರೆ ತಿಳುವಳಿಕೆ ಹೆಚ್ಚಾಗಿರುವಂತ ಕಾಲದಲ್ಲಿ ನೀವು ಒಬ್ಬರ ಹತ್ರ ಮಾತನಾಡಬೇಕಂದ್ರೆ ದೇವರಾತ್ಮನ ಸಹಕಾರ ಇಲ್ಲದೆ ಮಾತಾಡೋಕ್ಕಾಗಲ್ಲ. ಆದ್ರೆ ಅದೇ ಸಮಯದಲ್ಲಿ ನಿಮ್ಮ ಪ್ರಿಪರೇಷನ್ ಅನ್ನು ಕೂಡ ದೇವರು ಏನ್ ಮಾಡುತ್ತಾರೆ, ಎದುರು ನೋಡುತ್ತಾರೆ. ನೀವು ಕೂಡ ವೈಯಕ್ತಿಕವಾಗಿ ಕೂತು ಪ್ರಾರ್ಥನೆ ಮಾಡಿ ಓದ್ಬೇಕು. ಕೆಲವರೆಲ್ಲ ಏನು ಮಾಡೋದಿಲ್ಲ, ಹಾಗೆಯೇ ಬಂದು ದೇವರು ನೋಡಿಕೊಳ್ಳುತ್ತಾರೆ. ದೇವರು ನೋಡಿಕೊಳ್ಳುತ್ತಾರೆ ಅಂದ್ರೆ ನೀವು ಯಾಕೆ? ಅವರೇ ಆಕಾಶದಿಂದ ಮಾತಾಡ್ತಾರೆ. ಇಗೋ ನನ್ನ ಪ್ರಿಯ ಮಗನು ಎಂಬುದಾಗಿ ಸೌಂಡ್ ಮಾಡುತ್ತಾರೆ. ಅದಕ್ಕೆ ನೀವು ನಾನು ಯಾಕೆ? ನಮ್ಮನ್ನು ಯಾಕೆ ಇಟ್ಟಿದ್ದಾರೆ? ನಮ್ಮ ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ದೇವರು ನೋಡಿಕೊಳ್ಳುತ್ತಾರೆ ಎಂಬುದಾಗಿ ನೀವು ಊಟ ಮಾಡದೇ ಇರ್ತೀರಾ? ದೇವರು ನೋಡಿಕೊಳ್ಳುತ್ತಾರೆ. ನಾನೇ ಆಲಯವಾಗಿದ್ದೇನೆ. ದೇವರು ನೋಡಿಕೊಳ್ಳುತ್ತಾರೆ. ಅವರೇ ಪೇಂಟ್ ಮಾಡುತ್ತಾರೆ, ಅವರೇ ಕರೆಂಟ್ ಹಾಕುತ್ತಾರೆ. ಆದ್ದರಿಂದ ಊಟ ಮಾಡದೇ ಇರ್ತೀರಾ? ನಿಮ್ಮ ದೇಹಕ್ಕೆ ಬೇಕಾದ ಹಾಗೆ ನೀವು ತಿನ್ನುವ ಹಾಗೆ ನಿಮ್ಮ ಆತ್ಮಿಕ ಬೆಳವಣಿಗೆ ತಕ್ಕ ಹಾಗೆ ನೀವು ಕೂಡ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ಓದ್ಬೇಕಾದದನ್ನು ಓದ್ಬೇಕು, ಮಾಡಬೇಕಾದದನ್ನು ಮಾಡಬೇಕು. ಆದರೆ ಜಯವೋ ಕರ್ತನಿಂದಲೇ ಬರುತ್ತದೆ. ನಾನು ಅದನ್ನು ಅವಲಂಬಿಸುವುದಿಲ್ಲ, ಇದನ್ನು ನಂಬಿ ಇರುವುದಿಲ್ಲ. ನಾನು ಮಾಡಬೇಕಾದದನ್ನು ಮಾಡುತ್ತೇನೆ, ಆದರೆ ಜಯ ದೇವರಿಂದಲೇ ಬರುತ್ತದೆ. ಈಟಿಯಿಂದಲೋ ಕತ್ತಿ ಬರ್ಜಿಯಿಂದಲೋ ಅಲ್ಲ, ಅದರಿಂದ ರಕ್ಷಿಸುವವರಲ್ಲ. ಯುದ್ಧವು ಯೆಹೋವನದು. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿ ನೋಡಿರಿ. ದಾವೀದನು ಮೊದಲನೆಯದಾಗಿ ಪ್ರೀ ಪ್ಲಾನ್ ಅಭಿಷೇಕವನ್ನು ಹೊಂದಿ ದೇವರ ಉದ್ದೇಶದೊಂದಿಗೆ ಇರುವಂತ ಮನುಷ್ಯ. ಅದೇ ನೀವು ನಾನು. ಎರಡನೆಯದಾಗಿ ದೇವರು ನಿಮ್ಮನ್ನು ಕೊಂಡು ಹೋಗಿ ನಿಲ್ಲಿಸುವಾಗ ನಿಮಗೆ ವಿರೋಧತ್ವವು ಮೊದಲು ನಿಮ್ಮ ಜೊತೆಗಿದ್ದವರಿಂದಲೇ ಬರುತ್ತದೆ. ನಿಮ್ಮನ್ನು ಡಿಸ್ಕರೇಜ್ ಮಾಡುತ್ತಾರೆ, ಏನು ಸಾಧ್ಯವಿಲ್ಲ ಅನ್ನುತ್ತಾರೆ. ನಿಮ್ಮನ್ನು ಎಷ್ಟು ತುಳಿಯುವುದಕ್ಕೆ ಸಾಧ್ಯವೋ ಅಷ್ಟು ತುಳಿಯುತ್ತಾರೆ. ನಿಮ್ಮನ್ನು ಎಷ್ಟು ಕೆಳಗೆ ತಳ್ಳೋಕೆ ಸಾಧ್ಯವೋ ಅಷ್ಟು ತಳ್ಳುತ್ತಾರೆ. ಆದರೆ ಎದ್ದು ಓಡುತ್ತಲೇ ಇರ್ರಿ, ಯಾಕಂದ್ರೆ ನಿಮ್ಮನ್ನು ಕರೆದದ್ದು ಅವರಲ್ಲ, ದೇವರು. ಎರಡನೆಯದಾಗಿ ಅದನ್ನು ದಾಟಿ ಹೋಗುವಾಗ ನಿಮ್ಮಲ್ಲಿರುವಂಥ ಬಲಹೀನತೆ, ವಿರೋಧಿ ಹತ್ತಿರ ಇರುವಂಥ ಬಲ, ಇದರ ಮೂಲಕವಾಗಿ ಎದುರಿಸುತ್ತಾರೆ. ಹೇಗೆ ಮಾಡುತ್ತೀಯಾ? ಇದು ದೊಡ್ಡ ಚರ್ಚು, ಇದು ನಿನ್ನಿಂದ ನಡೆಸೋಕ್ ಸಾಧ್ಯನಾ? ಆ ರೀತಿ ಕೇಳುತ್ತಾರೆ. ಇದು ದೊಡ್ಡ ಸೇವೆ, ನಿನ್ನಿಂದ ಮಾಡೋಕ್ ಸಾಧ್ಯನಾ? ಈ ಸೇವೆಯನ್ನು ಅವರು ಮಾಡಿದ್ದು, ಅವ್ರು ಎಷ್ಟು ಓದಿದ್ರು, ನೀನು ಹೋಗಿ ಮಾಡುತ್ತೇನೆ ಅಂತ ಹೇಳ್ತಿದ್ಯಲ್ಲ, ನಿನಗೆ ವಿದ್ಯಾಭ್ಯಾಸವೇ ಇಲ್ವಲ್ಲ. ಸತ್ಯನ ಏನ್ ಮಾಡೋಣ ಅಂತೀರಾ? ಕರೆಯುವಿಕೆಯು ದೇವರದ್ದು, ಕೊಟ್ಟಿದ್ದಾರೆ. ಆದರೆ ನನಗೆ ಒಂದು ಮಾತ್ರ ಗೊತ್ತು, ನನ್ನನ್ನು ಕರೆದಾತನು ನಂಬಿಗಸ್ತನು. ನಾನು ನನ್ನ ಬಲಹೀನತೆಯನ್ನು ನೋಡುತ್ತಿಲ್ಲ, ವಿರೋಧಿಯ ಬಲವನ್ನು ನೋಡುತ್ತಿಲ್ಲ, ನನ್ನೊಂದಿಗೆ ಇರುವಂಥ ದೇವರನ್ನು ನೋಡುತ್ತಿದ್ದೇನೆ. ಕಡೆಯದಾಗಿ ನನ್ನ ಕೈಯಲ್ಲಿರುವಂಥ ಆ ಕವಣೆಯ ಕಲ್ಲು ಒಂದು ಚಿಕ್ಕ ವಿಷಯವೇ, ಅದು ಯೂಸ್ ಆಗುತ್ತದೆ. ಆರಂಭದಲ್ಲಿ ದೇವರು ಅದನ್ನೇ ಯೂಸ್ ಮಾಡಿದ್ರು, ಅದರ ಮೂಲಕವಾಗಿ ಗೋಲಿಯಾತನನ್ನು ಕೆಳಗೆ ಬಿಡಿಸಿದ್ರು. ಆದರೆ ಅದು ಸಾಕಾಗುವುದಿಲ್ಲ. ದೇವರು ಕತ್ತಿಯನ್ನು ಎದುರು ನೋಡುತ್ತಾರೆ. ನೀವು ಮುಂದಿನ ಹಂತಕ್ಕೆ ಹೋಗಬೇಕೆಂದು ಬಯಸುತ್ತಾರೆ. ಸತ್ಯವೇದ ಓದುವುದಾಗಿರಬಹುದು, ಅಥವಾ ನಿಮಗೆ ಒಂದು ಟ್ಯಾಲೆಂಟ್ ಇದೆಯಾ ನೋಡಿ. ಚೆನ್ನಾಗಿ ಟೆನ್ನಿಸ್ ಆಡುವಂಥವರು ಕಪ್ಪನ್ನು ಜಯಿಸುತ್ತಾರೆ, ರನ್ನಿಂಗ್ ಓಡುವಂಥವರು ಕಪ್ ಜಯಿಸುತ್ತಾರೆ. ಅವರು ಜಯಿಸಿದ ನಂತರ ಮುಂದಿನ ಪಂದ್ಯ ಬರುವ ತನಕ ಅವರು ಸುಮ್ಮನೆ ಇರುವುದಿಲ್ಲ. ಗೊತ್ತಾ ನಿಮಗೆ? ಏನ್ ಮಾಡುತ್ತಾ ಇರುತ್ತಾರೆ? ಪ್ರಾಕ್ಟೀಸ್ ಮಾಡುತ್ತಲೇ ಇರುತ್ತಾರೆ. 9.5 9.6 ಸೆಕೆಂಡಲ್ಲೆಲ್ಲ 100 ಮೀಟರ್ ರನ್ನಿಂಗ್ ರೇಸ್ ಓಡುತ್ತಾರೆ. ಉಸೈನ್ ಬೋಲ್ಟ್ ಎಲ್ಲ ಓಡುತ್ತಾರೆ. ಅವ್ರು ಏನ್ ಮಾಡುತ್ತಾರೆ ಅಂದ್ರೆ ಇದಕ್ಕಿಂತಲೂ ಕೂಡ ರೆಕಾರ್ಡ್ ಮಾಡುವುದಕ್ಕೆ ಅವ್ರು ಏನ್ ಮಾಡುತ್ತಾರೆ, ಟ್ರೈ ಮಾಡುತ್ತಲೇ ಇರುತ್ತಾರೆ. ಹೋದ್ ಸಾರಿ 100 ರನ್ ನೋಡಿದೆ, ಈ ಸಾರಿ 100 ತೊಡಿಬೇಕಂತ ಕ್ರಿಕೆಟರ್ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಅದೇ ರೀತಿಯಾಗಿ ಸ್ಪಿರಿಚುವಲ್ ಆಗಿ ನೀವು ಸಾಧನೆ ಮಾಡಬೇಕಂತ ನೆನೆಸೋದ್ ಬೇಡ. ನಾನು ದೇವರಿಗೋಸ್ಕರ ಇಷ್ಟು ದೂರ ಹೋದೆ, ಇನ್ನೂ ಕೂಡ ದೂರ ಹೋಗ್ಬೇಕು, ದೇವರಿಗೆ ಇನ್ನೂ ಮಾಡಬೇಕು, ಇದಕ್ಕಿಂತ ಅಪ್ಗ್ರೇಡ್ ಏನು, ನೆಕ್ಸ್ಟ್ ಏನ್ ಮಾಡಬಹುದು, ದೇವರಿಗೋಸ್ಕರ ಏನ್ ಮಾಡ್ಬೇಕಂತ ಹೋಗ್ತಲಿರಬೇಕು. ಆದರೆ ಜಯವೋ ಕರ್ತನಿಂದಲೇ ಬರುತ್ತದೆ. ಇಷ್ಟೆಲ್ಲ ಮಾಡಿ ಎಲ್ಲ ನಾನು ಮಾಡಿದ್ದರಿಂದಲೇ, ನಾನ್ ಮಾತ್ರ ಇರ್ಲಿಲ್ಲ ಅಂದಿದ್ರೆ ಅಂದಾಗ ದೇವ್ರು ಹೇಳುತ್ತಾರೆ, ನೀನು ಮಾಡದೇ ಇದ್ರೂ ಸಮಸ್ಯೆ ಇಲ್ಲಪ್ಪ, ನಾನು ಸತ್ತವರನ್ನು ಎಬ್ಬಿಸಿ ಕಾರ್ಯವನ್ನು ಮಾಡುತ್ತೇನೆ. ಒಬ್ಬ ಲಾಜರನನ್ನು ಜೀವಂತವಾಗಿ ಎಬ್ಬಿಸಿ ದೇವರೇನ್ ಮಾಡುತ್ತಾರೆ, ಸುತ್ತಲಿರುವಂತವರು ನಂಬುವ ಹಾಗೆ ರಕ್ಷಣೆಯಲ್ಲಿ ನಡೆಸುತ್ತಾರೆ. ದೇವರಿಗೆ ಒಂದು ಸತ್ತ ಶವ ಸಾಕು, ಅವರ ಸೇವೆ ಮಾಡುವುದಕ್ಕೆ ಒಂದು ಡೆಡ್ ಬಾಡಿ ಸಾಕು. ಅದರ ಮೂಲಕ ದೊಡ್ಡ ಸೇವೆ ಮಾಡುತ್ತಾರೆ. ನಿನ್ನನ್ನು ಜೀವದಿಂದ ಕರೆದಿದ್ದಾರೆ ಅಂದ್ರೆ ಅದು ದೇವರ ಕೃಪೆ. ನನಗೆ ಒಂದು ಸಂಭವ ನಡೀತು, ಅದನ್ನು ಹೇಳಿ ಮುಗಿಸುತ್ತೇನೆ. ಈ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೆ 10ನೇ ಕ್ಲಾಸ್ ಓದುವಾಗ. ನಮಗೆ 10 ನಿಮಿಷದಲ್ಲಿ 300 ಪದ ಟೈಪ್ ಮಾಡಬೇಕು, ಅದೇ ಲೆಕ್ಕ. ನನ್ನ ಜೊತೆಗಿರುವಂಥವ್ರು 8 ನಿಮಿಷದಲ್ಲಿ ಹೊಡಿತಿದ್ರು. ಅವ್ರ ಕೈ ಫಾಸ್ಟಾಗಿ ಮೂವ್ ಆಗ್ತಿತ್ತು, ಟಕ ಅಂತ ಒತ್ತುತ್ತಿದ್ರು. ಮುಗಿಸಿ ನಮ್ಮನ್ನು ಗೇಲಿ ಮಾಡ್ತಿದ್ರು, ಇನ್ನೂ ಮುಗಿಸಿಲ್ವಾ ನೀನು, ಸ್ವಲ್ಪ ಬೇಗ ಮಾಡಪ್ಪ, ಏನಪ್ಪ ನೀನು ಅಂತ ಹೇಳ್ತಿದ್ರು. ನಾವು 10 ನಿಮಿಷದಲ್ಲಿ ಮುಗಿಸ್ಬೇಕು. ನಾನು 10 ನಿಮಿಷ ಅಂದ್ರೆ ಪೇಪರ್ ಇಸ್ಕೊಳ್ಳೋ ತಕ್ಕ ಮಾಡ್ತಾ ಇದ್ದೆ. ಅವ್ರು ಬಂದು ಪೇಪರ್ ಕೊಡು ಅಂದಾಗ ಇರ್ರಿ ಇನ್ನು 1 ನಿಮಿಷ ಅಂತ ಕೇಳ್ತಿದ್ದೆ. ಅವರು 8 ನಿಮಿಷದಲ್ಲಿ ಮುಗಿಸಿ ನಮ್ಮನ್ನು ಕಿಂಡಲ್ ಮಾಡ್ತಾ ಇದ್ರು. ನಾವು ಅಂದ್ಕೊತಾ ಇದ್ವಿ ಇವನೇ ಫಸ್ಟ್ ಬರುತ್ತಾನೆ, ನಾವು ಪಾಸ್ ಆದ್ರೆ ಸಾಕು ಅಂತ ಅಂದ್ಕೊಳ್ತಾ ಇದ್ವಿ. ನೋಡಿದ್ರೆ ಎಕ್ಸಾಮ್ ದಿವಸ ಅವ್ರು ಕಾಣ್ತಾ ಇಲ್ಲ. ಅವ್ರು ಕಾಣ್ತಿಲ್ಲ. ಎಲ್ಲ ಮುಗಿಸಿ ನೆಕ್ಸ್ಟ್ ಕ್ಲಾಸ್ಗೆ ಹೋದಾಗ ಆ ವ್ಯಕ್ತಿ ಬಂದ್ರು. ಯಾಕಣ್ಣ ಬರಲಿಲ್ಲ ಅಂದ್ರೆ, ಇಲ್ಲಪ್ಪ ಕಳೆದ ರಾತ್ರಿ ನನ್ನ ಕೈ ಬಾಗಿಲಲ್ಲಿ ಸಿಗಾಕೊಂತು ಅಂದ್ರು. ನಾನು ತಪ್ಪಾಗಿ ಹೇಳ್ತಿಲ್ಲ. ಯಾವಾಗಲೂ ಹೆಮ್ಮೆ ಪಡಬಾರದು, ಕೊಚ್ಚಿಕೊಳ್ಳಬಾರದು. ನಮ್ಮ ದೇವರು ಎಷ್ಟು ದೊಡ್ಡ ಗಾಡಿ ಏನೂ ಆಗಲ್ಲ ಅಂತ ನಾವು ಹೋದ್ವಿ ಅಂದ್ರೆ, ಚಿಕ್ಕ ಮಳೆಯಿಂದ ಗಾಡಿ ಕತೆನೆ ಮುಗಿಸುತ್ತಾರೆ. ಗಾಡಿ ಮುಂದೆ ಓಡಲ್ಲ, ಸೈಡಲ್ಲಿ ನಿಲ್ಲುತ್ತದೆ. ಆ ಗಾಡಿಯಲ್ಲಿ ಟ್ಯಾಂಕ್ ತುಂಬ ಪೆಟ್ರೋಲ್ ಇರುತ್ತದೆ, ಆ ಗಾಡಿಯಲ್ಲಿ ಎಲ್ಲ ಇರುತ್ತದೆ. ಆದರೆ ಗಾಡಿ ಸೈಡಲ್ಲಿ ನಿಲ್ಲುತ್ತದೆ. ಏನಪ್ಪ ಗಾಳಿ ಇಲ್ಲ. ಓವರ್ ಆಗಿ ಮಾತನಾಡಬಾರದು.
ಆದ್ದರಿಂದ ಕತೆ ಮುಗಿಯಿತು. ಆದ್ದರಿಂದ ನಮ್ಮ ಹತ್ರ ಏನು ಬಲ ಇದೆ ಎನ್ನುವಂಥದ್ದು ಬೇರೆ, ಸಿದ್ಧತೆ ಎನ್ನುವಂಥದ್ದು ಖಂಡಿತವಾಗಿ ಅವಶ್ಯ. ಆದರೆ ಜಯವೋ ಕರ್ತನಿಂದಲೇ ಬರುತ್ತದೆ. ಹಾಲೆಲೂಯ. ನಾವು ಪ್ರಾರ್ಥಿಸೋಣ. ಎದ್ದು ನಿಲ್ಲೋಣವ ದೇವರ ಸಮ್ಮುಖದಲ್ಲಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ದೇವರಾತ್ಮನೆ, ನಿಮಗೆ ಮಹಿಮೆ, ನಿಮಗೆ ಮಹಿಮೆ. ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ. ಅಪ್ಪ, ನಮಗೆ ನೇಮಿಸಲ್ಪಟ್ಟಂತ ಓಟವನ್ನು ಕಡೆಯ ತನಕ ಓಡಲು, ಅದರ ನಡುವೆ ಬರುವಂತ ಎಲ್ಲಾ ತಡೆಗಳನ್ನು ದಾಟಿ ನಾವು ಕಡೆಯ ತನಕ ಓಡಲು, ಜೊತೆಗಿರುವವರು ಡಿಸ್ಕರೇಜ್ ಮಾಡುತ್ತಾರೆ ದೇವರೇ, ನಿನ್ನಿಂದ ಆಗಲ್ಲ, ಸಾಧ್ಯವಿಲ್ಲ, ನೀನು ಇದಕ್ಕೆ, ಈ ಕಾರ್ಯಕ್ಕೆ ನಿನ್ನನ್ನು ಉಪಯೋಗಿಸುವುದಕ್ಕೆ ಆಗಲ್ಲ, ಅದಕ್ಕೆಲ್ಲ ಚೆನ್ನಾಗಿ ಓದಿರಬೇಕು, ಅದಕ್ಕೆ ಚೆನ್ನಾಗಿ ತಲಾಂತುಗಳಿರಬೇಕು. ಅವ್ರು ಹೇಳುವುದೆಲ್ಲ ಸತ್ಯ ದೇವರೇ, ಲೋಕ ಪ್ರಕಾರವಾಗಿ. ಆದರೆ ನಮಗೆ ಒಂದು ಗೊತ್ತು, ನೀವು ನಿಂದಿಸುವಂತ ದೇವರ ನಾಮದಲ್ಲಿ ನಾವು ಬರುತ್ತೇವೆ. ನನ್ನನ್ನು ಕಳುಹಿಸು. ಅವರು ಹೇಳುತ್ತಾರೆ, ನಿನ್ನನ್ನು ಕಳುಹಿಸುವುದು ನಾನಲ್ಲವೋ, ನೀನು ಹೋಗು, ನನ್ನ ನಾಮದಲ್ಲಿ ಹೋಗು. ನಿನಗೆ ಕೊಂಚ ಬಲವಿದ್ದರು. ಸಭೆಯನ್ನು ನೋಡಿ ದೇವರು ಹೇಳುತ್ತಿದ್ದಾರೆ, ನೀನು ನನ್ನನ್ನು ನಿರಾಕರಿಸದೇ ಇದ್ದುದರಿಂದ. ಅದೇ ದೇವರು ನಿಮಗೂ ನನಗೂ ಇಟ್ಟಿರುವಂಥದ್ದು. ಎರಡನೆಯದಾಗಿ, ನಿಮ್ಮ ಬಲಹೀನತೆಯನ್ನು, ವಿರೋಧಿಯ ಬಲವನ್ನು ಇಟ್ಟು ನಿಮ್ಮನ್ನು ಭಯಪಡಿಸುತ್ತಾರೆ. ಸತ್ಯನೇ, ಅವರು ಹೇಳುವುದರಲ್ಲಿ ಸುಳ್ಳಿಲ್ಲ, ಅದು ಸತ್ಯವೇ. ವಿರೋಧಿಯು ಲೋಕವನ್ನೇ ಒಂದು ದಿನ ಆಳಿದಂತಹ ಸೈತಾನನೇ, ವಾಯುಮಂಡಲದ ದುಷ್ಟ ಸೈನ್ಯವೇ, ಅಂಧಕಾರದ ಲೋಕಾಧಿಪತಿಯೇ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಅವನನ್ನೇ ಕೆಳಗೆ ಬೀಳಿಸಿ ಅವನ ತಲೆಯನ್ನು ಜಜ್ಜಿದಂಥ ಒಬ್ಬ ದೇವರು ನಮ್ಮೊಂದಿಗೆ ಇದ್ದಾರೆ. ನಾನು ಚಿಕ್ಕವನೇ, ನನ್ನೊಂದಿಗೆ ಇರುವಾತನು ದೊಡ್ಡವರು. ಲೋಕದಲ್ಲಿರುವಾತನಿಗಿಂತಲೂ ನನ್ನೊಂದಿಗಿರುವಾತನು ಹೆಚ್ಚಿನವನು. ನಿನ್ನೊಂದಿಗೆ ಇರುವಂಥವರನ್ನು ಮಾತ್ರ ನೀನು ನೋಡಬೇಕು. ನಿನ್ನ ಬಲಹೀನತೆಯನ್ನು ನೋಡಬಾರ್ದು, ವಿರೋಧಿಯ ಬಲವನ್ನು ನೋಡಬಾರ್ದು, ನಿನ್ನೊಂದಿಗಿರುವವರ ಬಲವನ್ನು ನೋಡಬೇಕು. ಅವರು ಬಲಿಷ್ಠನು. ಕಡೆಯದಾಗಿ, ನಿನ್ನತ್ರ ಇರುವಂಥದ್ದು ಕಲ್ಲಾಗಿ ಇದ್ದರೆ ನೆಕ್ಸ್ಟು ನೀನು ಕತ್ತಿಯನ್ನು ಹಿಡಿಯಬೇಕು. ಆಗಲೇ ನಿನ್ನ ಜಯ ದೃಢವಾಗುತ್ತದೆ. ಬರೀ ಆರಂಭದಲ್ಲಿ ಹೇಳಿದಂಥ ಸಾಕ್ಷಿಯಿಂದಲೇ ನಿನ್ನ ಜೀವಿತ ಮುಂದೆ ಹೋಗಲ್ಲ. ಆರಂಭದಲ್ಲಿ ಹೇಳಿದಂಥ ಅದೇ ಸಂದೇಶದಿಂದ ನಿನ್ನ ಜೀವಿತ ಮುಂದೆ ಹೋಗಲ್ಲ. ಇನ್ನೂ ಆತ್ಮೀಕ ಜೀವಿತದಲ್ಲಿ ಬೆಳೆಯಬೇಕು, ಇನ್ನೂ ಸತ್ಯದಲ್ಲಿ ಬೆಳೆಯಬೇಕು, ಇನ್ನೂ ಮಹತ್ವವುಳ್ಳ ಕಾರ್ಯವನ್ನು ಕೇಳಬೇಕು. ಮೋಶೆ ನೋಡಿ, ಮುಳ್ಳಿನ ಪೊದೆಯಲ್ಲಿ ಅವರು ಮಹಿಮೆಯನ್ನು ನೋಡಿದ್ರು. ಆನಂತರ ಬೆಟ್ಟದ ಮೇಲೆ ಅವರು ಮೇಘದೊಳಗೆ ಹೋದರು. ಆದರೂ ಅವರು ತೃಪ್ತಿ ಹೊಂದಲಿಲ್ಲ. ಅವರು ಪುನಃ ಕೇಳುತ್ತಾರೆ 34ನೇ ಅಧ್ಯಾಯದಲ್ಲಿ, ನಾನು ನಿಮ್ಮ ಮಹಿಮೆಯನ್ನು ನೋಡಬೇಕು ದೇವರೇ, ನೋಡುತ್ತಲೇ ಇರಬೇಕು. ಕಡೆಯದಾಗಿ ಕೇಳುತ್ತಾರೆ, ನಾನು ಹೋಗಿ ಆ ಒಳ್ಳೆಯ ದೇಶವನ್ನು ನೋಡಬೇಕು ದೇವರೇ. ಅವರಿಗೆ ತೃಪ್ತಿ ಆಗಲೇ ಇಲ್ಲ. ಇನ್ನೂ ಕರ್ತನಲ್ಲಿ ಆತ್ಮಿಕ ಜೀವಿತದಲ್ಲಿ ಬೆಳೆಯಬೇಕು. ಅದನ್ನೇ ದೇವರು ನಮ್ಮಿಂದ ಎದುರು ನೋಡುತ್ತಾ ಇರುವಂಥದ್ದು. ಬರೀ ಕಲ್ಲಿನೊಂದಿಗೆ ತೃಪ್ತಿ ಆಗಬೇಡಿ. ಕತ್ತಿಯನ್ನು ಕೈಯಲ್ಲಿ ಹಿಡಿಬೇಕು. ಅದಕ್ಕೆ ಪರ್ಯಾಯ ಇಲ್ಲ. ಕತ್ತಿಯನ್ನು ಕೈಯಲ್ಲಿ ಹಿಡಿಬೇಕು. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ. ಒಂದು ವೇಳೆ ನಿನ್ನನ್ನು ಬಲಹೀನಪಡಿಸಿದ್ರೆ, ಡಿಸ್ಕರೇಜ್ ಮಾಡಿದ್ರೆ, ನಿನ್ನನ್ನು ಕೀಳಾಗಿ ನೋಡಿದ್ರೆ, ನಿನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಇವತ್ತು ದೇವರಿಗೆ ಒಪ್ಪಿಸಿಕೊಡು. ಹೌದು ದೇವರೇ, ಸಾಧ್ಯವಿಲ್ಲ, ನನ್ನಿಂದ ಏನು ಕೂಡ ಮಾಡೋಕ್ಕಾಗಲ್ಲ. ಆದರೆ ನೀವು ನನ್ನನ್ನು ಕರೆದದ್ದಕ್ಕೆ ಒಂದು ಉದ್ದೇಶವಿಲ್ಲವೋ? ನನ್ನ ಮುಂದೆ ಇರುವಂಥವರು ಭಯಂಕರ ಜೈಂಟ್ಸೇ, ನನ್ನ ಮುಂದೆ ಇರುವಂಥವರು ಭಯಂಕರ ಎಕ್ಸ್ಪೀರಿಯನ್ಸ್ ಉಳ್ಳವರೇ, ನನ್ನ ಮುಂದೆ ಇರುವಂಥವರೆಲ್ಲರೂ ಕೂಡ ಬಲಿಷ್ಠರೇ. ಆದರೆ ನನಗೆ ಒಂದು ಗೊತ್ತು ದೇವರೇ, ನಾನು ಬಲಹೀನನೇ, ಆದರೆ ನನ್ನೊಂದಿಗಿರುವಂಥ ನೀವು ಬಲಿಷ್ಠರು. ಒಪ್ಪಿಸಿಕೊಡೋಣವ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದಂತಹ ದೇವರೇ, ನಮ್ಮನ್ನು ತೆಗೆದು ಉಪಯೋಗಿಸುವುದಕ್ಕೆ ಯಾವ ಕಾರ್ಯಗಳೆಲ್ಲ ಅವಶ್ಯವೋ ಎಲ್ಲವನ್ನು ಅನುಗ್ರಹಿಸುವವರೇ. ಯಾವನಿಗಾದರೂ ಜ್ಞಾನ ಕಡಿಮೆ ಇದ್ದರೆ ಅವನು ದೇವರನ್ನು ಬೇಡಿಕೊಳ್ಳಲಿ, ನಾನು ಅವನಿಗೆ ಅನುಗ್ರಹಿಸುತ್ತೇನೆ ಎಂಬುದಾಗಿ ಹೇಳಿದ ದೇವರೇ. ಅಪ್ಪ, ನಮ್ಮನ್ನು ಈ ಆತ್ಮಿಕ ಜೀವಿತದಲ್ಲಿ ಸೇವೆಯ ಹಾದಿಯಲ್ಲಿ ಯಾವುದಕ್ಕೆ ಕರೆದರೂ ಆ ಕರೆಯುವಿಕೆಯಲ್ಲಿ ಕಡೆಯ ತನಕ ಓಡುವುದಕ್ಕೆ ಕೃಪೆ ನೀಡಿ. ಅಪ್ಪ, ನಾವು ತೃಪ್ತಿ ಹೊಂದದಂತೆ ಇನ್ನು ಮಹಿಮೆಯ ಮೇಲೆ ಮಹಿಮೆ ಹೊಂದಲು, ಇನ್ನು ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆ ಹೊಂದಲು ದೇವರೇ ಕೃಪೆ ನೀಡಿರಿ. ಮಾರ್ಗ ನಡೆಸಿರಿ. ಈ ವಾಕ್ಯ ಒಬ್ಬೊಬ್ಬರಲ್ಲೂ ಕೂಡ ಕ್ರಿಯೆ ಮಾಡಲಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.